ಏನಿಲ್ಲ, ನಂದು ಮನ್ಸಿನ ನೋವು ಹೇಳ್ಕೊಬೇಕಾಗಿತ್ತು ಅಷ್ಟೇ. ಖಂಡಿತ ಖಂಡಿತ ಹೇಳ್ಕೊಳ್ಬೋದು. ಅಂದರೆ ತಂದೆ ತಾಯಿ ಮತ್ತೆ ಅಲ್ಲಿ ಊರಲ್ಲಿ ಯಾರ್ಯಾರು ಇರೋದು? ಅಪ್ಪ ಅಮ್ಮ ಊರಲ್ಲಿದ್ದಾರೆ, ಹಾಸನಲ್ಲಿರೋದು. ಹೇಳಿ ಹೇಳಿ. ನಾನ್ ಮದ್ವೆ ಆಗಿದ್ದು ರೀಸೆಂಟ್ 1.5 year ಆಗ್ತಾ ಬಂತು. ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು. ಅಂದ್ರೆ ನೀವು ದೊಡ್ಡವರಾ? ಇಲ್ಲ, ನಾನ್ ಕೊನೆಯವನು, 2 ಅಕ್ಕಂದಿರಿದ್ದಾರೆ. ಏನು ಓದಿದ್ದೀರಿ ನೀವು? ನಾನು ITI ಮಾಡ್ಕೊಂಡಿದ್ದೀನಿ. ಅದಕ್ಕೆ ತಕ್ಕನಾದ ಕೆಲಸದಲ್ಲಿ ಇದ್ದೀರಾ ಅಥವಾ ಓದಿರೋದೇ ಬೇರೆ ಮಾಡ್ತಿರೋದೇ ಬೇರೆನಾ? ಓದಿರೋದೇ ಬೇರೆ, ಮಾಡ್ತಿರೋದೇ ಬೇರೆ. ಶಬಾಷ್. ನೋಡಿ, ಇದು ಬದುಕಲ್ಲಿ ಬಹುತೇಕ ಸಾರಿ ಹೀಗೆ ಆಗುತ್ತೆ. ಬಟ್ ಏನಾದ್ರು ಹೊಟ್ಟೆ ತುಂಬಬೇಕು ಒಳ್ಳೆ ರೀತಿಯಲ್ಲಿ ಅಷ್ಟೇ. ಒಂದು ಮಾಡ್ತಿರೋದೇ ಒಂದು ಆಗ್ಲಿ. ಈ ಮದುವೆ ವಿಚಾರ ಅಂದ್ರೆ ಮನೆಯವರೇ ನೋಡಿ ಮದುವೆ ಮಾಡಿದ್ದ? ಮನೆಯವರೇ ನೋಡ್ ಮದುವೆ ಆಡಿದ್ದು. ಅಂದ್ರೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡೋ ಜಾಗದಲ್ಲಿ ಹಿಂಗೆ ಹುಡುಗಿ ನೋಡೋ ಎಲ್ಲ ಗೊತ್ತಿರುತ್ತಲ್ಲ ಎಲ್ರಿಗೂ, ಹುಡುಗಿ ನೋಡ್ತಾ ಇದಾರೆ ಅಂತ. ಹಂಗೆ ಒಬ್ರು ಗೊತ್ತಿರೋರು ನನ್ ರಿಲೇಟಿವ್ ಇದಾರೆ ಅಂತ ಹೇಳಿದ್ರು, ತೋರ್ಸಿದ್ರು. ಓಕೆ. ಹೋಗಿ ನೋಡ್ಕೊಂಡ್ ಬಂದು ಇಷ್ಟಪಟ್ಟು ಮನೆಯವ್ರಿಗೆ ಹೇಳ್ದೆ. ಆಕ್ಚುಲಿ ಮನೆಯವರು ಬಂದ್ ನೋಡ್ಲಿ, ನಾನೇ ನೋಡ್ಕೊ ಬಂದೆ ಫಸ್ಟ್. ತುಂಬಾ ಸತಿ ನೋಡಿದ್ದೆ, ಎಲ್ಲಾ ಕಡೆ ನೋಡಿದಾಗ. ಅಂದ್ರೆ ಇದನ್ನ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅನ್ಬೋದಾ? ಒಂದ್ತಿರಿ ಹೇಳ್ಬೋದು, ಒಂಥರ ಅರೇಂಜ್ ಮ್ಯಾರೇಜ್ ಅಂತಾನೆ ಹೇಳ್ಬೋದು. ಓಕೆ ಓಕೆ. ತುಂಬಾ ಸರಿ ಎಲ್ಲ ಬೇರೆ ಕಡೆ ಎಲ್ಲ ಹೋದಾಗೆಲ್ಲ ಸ್ವಂತ ಮನೆ ಬೇಕು, ಗೌರ್ಮೆಂಟ್ ಕೆಲ್ಸ ಬೇಕು, ಬೇರೆ ಬೇರೆ ಎಲ್ಲ ಕೇಳಿದ್ರಲ್ಲ. ಹಂಗಾಗಿ ಒಬ್ನೇ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದು. ಅವ್ರು ನೋಡಿದ್ದು ಇಷ್ಟ ಆಗಿತ್ತು. ಸರಿ, ಅವರು ಒಪ್ಕೊಂಡಿರ್ಲಿಲ್ಲ. ಮನೆಯಲ್ಲಿ ಡಿಸಿಷನ್ ಹೇಳ್ತೀನಿ ಅಂತ ಹೇಳಿದ್ರು. ಅಂದ್ರೆ ಹುಡುಗಿ ಮನೆಯವರು? ಹುಡುಗಿ ಮನೆಯವ್ರು ಹೇಳಿರ್ತೀನಿ ಅಂತ ಅಂದಿದ್ರು. ಓಕೆ. ಪೆಂಡಿಂಗ್ ಅಲ್ಲಿ ಇದ್ರು. ಬಟ್ ಹುಡುಗಿ ಅವರೇ ನಂದು ಕಾಂಟ್ಯಾಕ್ಟ್ ನ ಕಲೆಕ್ಟ್ ಮಾಡಿ ಮತ್ ನನಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದ್ ಮಾಡಿ ಮುಂದುವರ್ಸಿದ್ರು. ಅಂದ್ರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಈಗಾಗಲೇ ಪರಿಚಯ ಇದ್ರಿ ಅಲ್ವಾ? ಇಲ್ಲ, ಅವರು ಪರಿಚಯನೇ ಇಲ್ಲ, ನನಗೂ ಪರಿಚಯ ಇಲ್ಲ. ಬಟ್ ನೋಡ್ಕೊ ಬಂದಿದ್ದು ಹುಡುಗಿ ಊರ್ಗ್ ನಾನು ಹೋಗಿ ನೋಡ್ಕೊ ಬಂದಾದ್ಮೇಲೆ ಅವ್ರ ಮನೆಯವ್ರು ಪೆಂಡಿಂಗ್ ಇಟ್ಟಿದ್ರು. ನಾವು ದೇವ್ರ ಕೇಳ್ಬೇಕು, ಏನ ಮಾತಾಡ್ಬೇಕು ಅಂತ ಹೇಳಿ ಪೆಂಡಿಂಗ್ ಇಟ್ಟಿದ್ರು. ನಾನು ಅಗೇನ್ ತುಂಬಾ ಸಲ ಹೋಗಿ ಬಂದಿದ್ದೀನಲ್ಲ, ಸೇಮ್ ಆಸ್ ಇಟ್ ಇರುತ್ತೆ ಅನ್ಕೊಂಡು ನಾನು ಸುಮ್ನೆ ಇದ್ದೆ. ಅಂದ್ರೆ ನೀವು ಒಂದಕ್ಕಿಂತ ಹೆಚ್ಚು ಬಾರಿ ಹೋಗಿದ್ದೀರಾ ಈ ವಿಚಾರವಾಗಿ ಅವ್ರ ಮನೆಗೆ? ಅವ್ರ ಮನೆಗೆ ಹೋಗಿಲ್ಲ ಸರ್, ಬೇರೆ ಬೇರೆ ಹುಡುಗಿರ್ ನೋಡಕ್ ಹೋಗಿದ್ನಲ್ಲ. ಓಕೆ ಓಕೆ. ಬಟ್ ಅದನ್ನ ಕೇಳಿದ್ ಒಂದೇ ಬಾರಿ. ಬಟ್ ಅವ್ರೇನೋ ನಾವು ದೇವ್ರು ಕೇಳ್ಬೇಕು ಅಥವಾ ನಮ್ದೊಂದೇನೋ ಒಂದು ಪದ್ಧತಿ ಇದೆ ಅಂತ ಹೇಳಿ ಪೆಂಡಿಂಗ್ ಅಲ್ಲಿ ಇಟ್ಟಿದ್ರು, ಸುಮ್ನಿದ್ರು. ಹಾಗಾಗಿ ನಾನು ಸುಮ್ನಿದ್ದೆ. ಬಟ್ ಅವರು ನಮ್ ಮದ್ವೆ ಆಗಿದ್ದವರು, ಅವರು ಇಷ್ಟಪಟ್ಟು ನಂದು ಡೀಟೇಲ್ಸ್ ನ ಎಲ್ಲಾ ಕಡೆ ಕಲೆಕ್ಟ್ ಮಾಡ್ಕೊಂಡು ನನ್ FB ಅಕೌಂಟ್ ಎಲ್ಲ ಕಲೆಕ್ಟ್ ಮಾಡಿ ಅಲ್ಲಿಂದ ನಂದು ಕಾಂಟ್ಯಾಕ್ಟ್ ತಗೊಂಡು ಅಲ್ಲಿಂದ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ನಿಮಗ್ ಗೊತ್ತಾಯ್ತು ಅದೇ ಹುಡುಗಿ ಅಂತ? ಅವ್ರೆ ಅನ್ನೋದು ಗೊತ್ತಾಯ್ತು ನನ್ಗೆ. ಓಕೆ. ಸರಿ, ಮಾತಾಡ್ದೆ. ಅವರು ಹಿಂಗ್ ಇಷ್ಟಪಡ್ತಾ ಇದೀವಿ, ಇಷ್ಟ ಆಗಿದ್ದಾರೆ, ನಮ್ಮ ಮನೆಯವ್ರ ನಮ್ಮ ಅಪ್ಪ ಅಮ್ಮ ಹೇಳ್ತೀನಿ ಅಂದ್ರು. ಸರಿ ಅಂತ ನಾನು ಒಪ್ಕೊಂಡೆ. ಆಯ್ತು ಅಂದ್ರು, ಎಲ್ಲಾ ಕೇಳ್ಕೊಂಡ್ರು. ಆಯ್ತು, ನಾನು ಎಲ್ಲಾ ಹೇಳ್ಕೊಂಡೆ. ಅದೇನು ಪರ್ಸನಲ್ ಇತ್ತು ಎಲ್ಲ ಹೇಳ್ಕೊಂಡೆ. ಮದ್ವೆಗೆ ಅರೇಂಜ್ ಆಯ್ತು. ಅಪ್ಪ ಅಮ್ಮ ಹೇಳ್ದೆ. ಅವ್ರು ನಿನ್ ಖುಷಿನಪ್ಪ, ನೀ ಚೆನ್ನಾಗಿದ್ರೆ ಸಾಕು ಅಂದ್ರು ಅಪ್ಪ ಅಮ್ಮ ಅಂದ್ರು. ಅವ್ರು ಮನೆಗ್ ಬಂದ್ರು. ಏನ್ ಪ್ರೊಸೆಸ್ ಇತ್ತು ಆಯ್ತು, ಎಂಗೇಜ್ಮೆಂಟ್ ಆಯ್ತು. ಈ 1.5 ವರ್ಷ ಆಯ್ತು ಮದ್ವೆ ಆಗಿ. ಮದ್ವೆ ಆಗಿ 1.5 ವರ್ಷದಲ್ಲಿ ಹೇಳ್ಬೇಕಂದ್ರೆ ಫಸ್ಟ್ ಅಟೆಂಪ್ಟ್ ನಮ್ಮ ವೈಫ್ ಪ್ರೆಗ್ನೆಂಟ್ ಆದ್ರು. ಆಗಿ ಸ್ವಲ್ಪ ದಿನ ಚೆನ್ನಾಗಿತ್ತು, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಹೋಗ ಸನ್ನಿವೇಶದಲ್ಲಿ ಇವರು ಪ್ರೆಗ್ನೆಂಟ್ ಆಗಿದ್ರು. ಮಾಮೂಲಿ ಚೆನ್ನಾಗೇ ಇದ್ರು ಎಲ್ಲ. ನಂದ ಏನ್ ಪರ್ಸನಲ್ ಇತ್ತು, ನನ್ ಮನೇದೇನಿತ್ತು, ನನ್ ಮನೆ ಬಗ್ಗೆ ಏನಿತ್ತು, ಪ್ರತಿಯೊಂದು ಅವ್ರ ಹತ್ರ ನಾನು ಹೇಳ್ಕೊಂಡಿದ್ದೆ. ಅಂದ್ರೆ ಮತ್ತೆ ಇದನ್ನು 2ನೇ ಸಾರಿ ನೀವು ಉಚ್ಚಾರ ಮಾಡ್ತಿರೋದು. ಏನಿತ್ತು ಅಂತದ್ದೇನಿತ್ತು ಮನೆದು? ಏನ್ ಸರ್? ಅಂದ್ರೆ ಮನೇದು ಏನಿತ್ತು ಅದೆಲ್ಲ ಹೇಳ್ಕೊಂಡಿದ್ದೆ ಅಂದ್ರಲ್ಲ, ಏನು ಮನೆ ಡ್ರಾಬ್ಯಾಕ್ ಅಂತ ಏನಿತ್ತು ನಿಮಗೆ? ಅಲ್ಲ, ಡ್ರಾಬ್ಯಾಕ್ ಅಂದ್ರೆ ನನ್ ಮನೆ ಸಿಚುವೇಶನ್ ಹೆಂಗಿದೆ, ಮನೆ ಪರಿಸ್ಥಿತಿ ಹೇಗಿದೆ, ಮನೆ ಅಪ್ಪ ಅಮ್ಮ ಹೇಗಿರ್ತಾರೆ, ಎಲ್ಲಿದ್ರು, ನಾನು ಎಲ್ಲಿ ಇರ್ತೀನಿ. ಅಂದ್ರೆ ಇಬ್ರು ಅಕ್ಕಂದಿರು ಅವ್ರ ಮದುವೆ ಆಗೋಗಿದ್ದಾರೆ, ಇಂತ ಅಪ್ಪ ಅಮ್ಮ ಹಿಂಗ್ ಮಾಡ್ತೀವಿ, ಹಿಂಗ್ ಕೃಷಿ ಅಥವಾ ಇಂಥದ್ದೇನು ಅಂದ್ರೆ ಏನೇನಿದೆ ವಾಸ್ತವ ಹೇಳಿದ್ರಿ? ವಾಸ್ತವ ಏನಿದೆ ಎಲ್ಲ ಹೇಳಿದ್ದೆ ನಾನು. ಓಕೆ. ಅವರು ಕೇಳ್ಕೊಂಡಿದ್ರು, ನಾನು ಹಿಂಗಿರ್ಬೇಕು, ಚೆನ್ನಾಗ್ ನೋಡ್ಕೊಬೇಕು ಅಂದ್ರು. ಆಯ್ತು, ಚೆನ್ನಾಗ್ ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ, ಎಲ್ಲ ಹೇಳ್ಕೊಂಡಿದ್ದೆ. ಅವರು ಕೇಳ್ಕೊಂಡಿದ್ರು, ಆಯ್ತು ಅನ್ಕೊಂಡಿದ್ದು. ಮದ್ವೆ ಆಯ್ತು. 3 months ಇಲ್ಲೇ ನಾನು ಸಪರೇಟ್ ಲೀಸಿಗೆ 4 ಲಕ್ಷ ಕೊಟ್ಟು ಲೀಸಿಗೆ ಹಾಕ್ಸ್ಕೊಂಡೆ. ಮನೇನ ಹಾಕ್ಸ್ಕೊಂಡಿದ್ದೆ. ಬಂದಿದ್ರು, ಇಲ್ಲೇ ಜೊತೆಗಿದ್ರು.
ಮನೆ ಮಾಡಕ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದ್ರು ಆದ್ರೂ ಬೇಗ ಬೇಗನೆ ಮನೆ ನೋಡ್ಕೊಂಡು ಅಡ್ವಾನ್ಸ್ ಎಲ್ಲ ಕೊಟ್ಕೊಂಡಿದ್ದೆ. ಮೊದ್ಲೇ ಮದುವೆಗಿಂತ ಮುಂಚೆನೆ ಕೊಟ್ಕೊಂಡ್ ರೆಡಿ. ನಾನ್ ಬ್ಯಾಚುಲರ್ ಆಗಿದ್ದೆ ಮದುವೆಗಿಂತ ಮುಂಚೆ. ಆದ್ಮೇಲೆ ಮನೆ ಅಡ್ವಾನ್ಸ್ ಯಾರನ್ನ ಗೊತ್ತಿರೋರ ಹತ್ರ ನೋಡ್ಕೊಂಡು ಮನೆ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದಿದ್ದೆ. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಆಗ್ತಾ ಇತ್ತು. ಆ ಪ್ರೆಗ್ನೆನ್ಸಿ ಆದ್ರೂ ಎಲ್ಲ ಚೆಕಪ್ ಎಲ್ಲ ಆಯ್ತು. ತಾಯಿ ಕಾರ್ಡ್ ಮಾಡ್ಸೋದಕ್ಕೆ ಅಂತ ಊರಿಗೆ ಹೋಗ್ಬೇಕಾಗಿತ್ತು. ಯಾರೋ ಹೇಳಿದ್ರು ಊರಲ್ಲಿ ಮಾಡ್ಸಿದ್ರೆ ಒಂದ್ ಚೆನ್ನಾಗಿರುತ್ತಪ್ಪ, ನಿನಗೆ ಬೆನಿಫಿಟ್ ಇರುತ್ತೆ ಅಂದ್ರು. ಅಲ್ಲಿ ಹೋದಾಗ ಸ್ಟಾರ್ಟ್ ಆಗಿದ್ದು ಅವರು, ನಿನ್ ಮನೆಗೆ ನಾನ್ ಬರಲ್ಲ. ಅಂದ್ರೆ ನೀವು ಬೆಂಗಳೂರಲ್ಲಿ ಅಲ್ವಾ ಇದ್ದಿದ್ದು? ಬೆಂಗಳೂರಲ್ಲಿ ಇದ್ದಿದ್ದು. ಊರಿಗೆ ನನ್ನ ಹಾಸನ್ಗೆ ಅಂತ ನಾನು ಹೋಗಿ ಅಲ್ಲಿ ತಾಯಿ ಕಾರ್ಡ್ ಮಾಡ್ಸೋದಕ್ಕೆ ಅಲ್ಲಿಗೆ ಅಂತ ಕರ್ಕೊಂಡು ಹೋಗಕ್ಕೆ ಇವ್ರಿಗೆ ಹೇಳಿದ್ದು. ಇಲ್ಲಿ ಅವ್ರ ಹತ್ರ ವಿಚಾರ ಮಾತಾಡಿದಾಗ ಅವರು, ನಾನ್ ಬರಲ್ಲ, ನಿನ್ ಮನೆಯಲ್ಲಿ ವಾಶ್ರೂಮ್ ಅಂತ ಏನಿದೆ ಅದು ನನಗೆ ಸೆಟ್ ಆಗ್ತಾ ಇಲ್ಲ, ಅದರಿಂದ ನನಗೆ ತೊಂದರೆ ಆಗ್ತಿದೆ. ಬಟ್ ಹಳ್ಳಿಲಿರೋ ವಾಶ್ರೂಮ್, ಹಳ್ಳಿಲಿರೋ ವಾಶ್ರೂಮ್ ಇಸ್ ಇಟ್ ಇತ್ತ ಇದೆ ವಾಶ್ರೂಮ್ ಇದೆ. ಓಕೆ, ಯಾಕಂದ್ರೆ ಹಳ್ಳಿಲಿ ಬಯಲು ಶೌಚ ಅನ್ನೋದು ಬಹಳ ಹಿಂದಿನಿಂದ ಇದೆ, ಬಟ್ ಆತರ ಇಲ್ಲ, ಮನೆ ಪಕ್ಕದಲ್ಲೇ ಇದೆ. ಓಕೆ ಓಕೆ. ಅದು ಅವತ್ತಿಂದನೂ ತುಂಬಾ ದಿವಸದಿಂದ, ತುಂಬಾ ವರ್ಷದಿಂದನೇ ಇದೆ ಅದು. ಇವಾಗ ನಾನ್ ಮ್ಯಾರೇಜ್ ಆಗಕ್ಕೆ ಇಂದಾಗ ಅದಕ್ಕೆ ಆಲ್ಟ್ರೇಷನ್ ಮಾಡ್ಕೊಂಡು ಅಲ್ಲಿಗೆ ನಲ್ಲಿ ಕಲೆಕ್ಷನ್ ಇರ್ಲಿಲ್ಲ, ಈ ನಲ್ಲಿ ಕಲೆಕ್ಷನ್ ಮಾಡಿಸ್ಕೊಂಡಿದ್ದೆ, ಎಲ್ಲ ಮಾಡ್ಕೊಂಡಿದ್ದೆ ನಾನು. ಮಾಡಿಸ್ಕೊಂಡಿದ್ದೆ. ಅಂದ್ರೆ ಅಪ್ಪಗೆ ಆಕ್ಸಿಡೆಂಟ್ ಆಗಿ ಅವ್ರು ಹ್ಯಾಂಡಿಕ್ಯಾಪ್ಟ್ ಆದ್ರು ಇವಾಗ. ಅಂದ್ರೆ ಈ ಮದುವೆ ಆದ್ಮೇಲೆ? ಇಲ್ಲ, ಮದುವೆಗಿಂತ ಮುಂಚೆ ಅಪ್ಪನಿಗೆ 2017 ಆಕ್ಸಿಡೆಂಟ್ ಆಗಿತ್ತು. ಫೈನಲ್ ಕಾರ್ಡ್ ಹೇಟ್ ಬಿದ್ದು ಅವರು ಸೈಕಲ್ ಸ್ವಾಧೀನ ಕಳ್ಕೊಂಡು. ಅಂದ್ರೆ ಅವ್ರಿಗೆ ಒಂದ್ ಕಡೆ ಕೂತ್ಕೊಳ್ಳೋ ಸ್ಥಿತಿಗೆ ಬಂತು ಅವ್ರ ಜೀವನ. ಅವ್ರು ಒಂದ್ ಕಡೆ ಕೂತ್ಕೊಳ್ಳೋ ಸ್ಥಿತಿನೇ, ಬಟ್ ಆದ್ರೂ ಅವ್ರ ಹಠ ಬೀಳದಲ್ಲೇ ನಾನು ಹಾಸ್ಪಿಟ್ಲ್ ಎಲ್ಲ ಹೋರಾಡ್ಕೊಂಡು ಅವ್ರನ್ನ ಉಳಿಸ್ಕೊಂಡು ಒಂದು ಸಿಚುವೇಶನ್, ಅಂದ್ರೆ ಹೊಲ ಮನೆಗೆ ಹೋಗೋವಷ್ಟು ರೆಡಿ ಮಾಡಿಸ್ಕೊಂಡ. ಅವ್ರು ಸ್ವಲ್ಪ ಹಾಸ್ಪಿಟ್ಲ್ ತೋರ್ಸ್ಕೊಂಡು ರೆಡಿ ಆದ್ರು. ನೋಡಿ, ಒಬ್ಬ ಮಗನಾಗಿ ನೀವು ಅದನ್ನ ಆಸ್ತಿ ಹೋದ್ರೂ ಪರವಾಗಿಲ್ಲ, ತಂದೆಯ ಕುರಿತಾದ ಕಾಳಜಿ ಇದೆಯಲ್ಲ, ಮೆಚ್ಚತಕ್ಕಂಥದ್ದು. ಓಕೆ, ಅದಾಯಿತು. ಬಟ್ ಇಲ್ಲಿ ಹೆಂಡತಿ ಮದುವೆಯಾದ ಎಷ್ಟು ವರ್ಷ ಇದು ಯಾವುದು ಸಮಸ್ಯೆ ಇರಲಿಲ್ಲ ನಿಮಗೆ? ಮದುವೆ ಆಗಿರೋದು ನಾನು ರೀಸೆಂಟ್ಲಿ 1 ವರ್ಷ. ನಾನು 3 ತಿಂಗಳು ಏನು ಸಮಸ್ಯೆ ಇರ್ಲಿಲ್ಲ. 3 ತಿಂಗಳಷ್ಟೇ? 3 ತಿಂಗಳಲ್ಲಿ ಅವರು ಪ್ರೆಗ್ನೆನ್ಸಿ ಆಗಿದ್ದಕ್ಕೆ ನಾನು ಊರಿಗೆ ಹೋಗೋಣ ಅಂತ ತಾಯಿ ಕಾರ್ಡ್ ಮಾಡ್ಸೋದಕ್ಕೋಸ್ಕರನೇ ಕೇಳಿದ್ದವ್ರನ್ನ. ಊರಲ್ಲಿ ಮುಂಚೆ ನೀವು ಊರಲ್ಲಿ ಎಷ್ಟೆಷ್ಟು ದಿನ ಇದ್ದು ಬರ್ತಿದ್ರಿ? ಅಂದ್ರೆ ಅವ್ರಿಗೆ ವಾಶ್ರೂಮ್ ಬಗ್ಗೆ ಆ ಮಟ್ಟಿನ ವಿಷಾದ ಇದೆ? ಮದುವೆ ಆಗಿದ್ದು ನಾನು 2023 ಆಗಿದ್ದು. ಹಾಗೆ ನಾನು 1 ವೀಕು ಇರ್ಲಿಲ್ಲ, ಸ್ವಲ್ಪ ಕೆಲ್ಸದ ಪ್ರಾಬ್ಲಮ್ ಆಯ್ತು, ಕೆಲ್ಸ ಕಳ್ಕೊಂಡಿದ್ದೆ. ಆ ಮದ್ವೆ ಆಗೋ ಸಿಚುವೇಶನ್ ಅಲ್ಲಿ ಕೆಲ್ಸ ಮಾಡ್ತಿದ್ರಲ್ಲಿ ಕೆಲ್ಸ ಕಳ್ಕೊಂಡಿದ್ದೆ. ಇಮಿಡಿಯೇಟ್ ಅದೇ ಕೆಲ್ಸಕ್ಕೆ ಮತ್ತೆ ಬೇರೆಯವ್ರ ಹತ್ರ ಮಾತಾಡ್ಬೇಕಾಗಿತ್ತು. ನಾನು ಊರಲ್ಲಿ ಜಾಸ್ತಿ ದಿನ ಇರಕ್ಕೆ ಇರ್ಲಿಲ್ಲ. ಒಂದ್ 4 days 3 days ಅಷ್ಟೇ ಇದ್ದಿದ್ದು. ಸೊ ಹೆಂಡತಿನ ಕರ್ಕೊಂಡು ನೀವು ಬೆಂಗಳೂರಿಗೆ ಬಂದ್ಬಿಟ್ರಿ? ಬೆಂಗಳೂರಿಗೆ ಬಂದ್ಬಿಟ್ಟೆ ನಾನು. ಬಟ್ ಆ 4 days ಮಾತ್ರ ಅನುಭವ ಇದೆ ಊರಿನ ಬಗ್ಗೆ ಏಕೆಗೆ? ಹೌದೌದೌದು, 4 days. ಅದು ಬಿಟ್ರೆ ಇನ್ನ ನಿಯರ್ ಬೈ ಆಯುಧ ಪೂಜೆ ಹಬ್ಬ ಬಂತು. ಹಬ್ಬದಲ್ಲಿ ಒಂದ್ಸತಿ ಕರ್ಕೊಂಡ್ ಹೋಗಿದ್ದು. ಬಿಟ್ರೆ ಇನ್ನ ದೀಪಾವಳಿ ಹಬ್ಬ ಮತ್ತೆ ಯುಗಾದಿ, ಇಷ್ಟೇ ನಾವು ಹೋಗಿ ಬಂದಿರೋದು. ಅಂದ್ರೆ ವಾಶ್ರೂಮ್ ಹೊರತಾಗಿ ಆ ಮಾತು ಹೇಳಲಿಕ್ಕೆ ಬೇರೆ ಏನಾದ್ರು ಕಾರಣ ಇದೆಯಾ ಆಕೆಗೆ? ಅದು ಗೊತ್ತೇ ಇಲ್ಲ, ಇದುವರೆಗೂ ಗೊತ್ತಾಗ್ತಿಲ್ಲ. ಬೇರೆ ಕಾರಣ ಅಂದ್ರೆ ಅದ್ರಲ್ಲಿ ತುಂಬಾ ಗಲೀಜಿತ್ತು ಅಂತ ಈಗ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ಹೇಳ್ತಾ ಇರೋದು. ಕ್ಲೀನೆಸ್ ಇರ್ಲಿಲ್ಲ, ಅದ್ರಲ್ಲಿ ನನಗೆ ಇನ್ಫೆಕ್ಷನ್ ಆಗ್ತಿತ್ತು ಅಂತ. ಅದು ಅಪ್ಪ ಅಮ್ಮ ಇದ್ರು, ಅವ್ರು ಕ್ಲೀನ್ ಮಾಡ್ಕೊಳ್ತಾ ಇದ್ರು. ಯಾವಾಗ್ಲೂ ಒಂದೊಂದ್ ಟೈಮ್ ಆಗದೆ ಇದ್ದು ಸನ್ನಿವೇಶ ಇತ್ತು ಇರ್ತಾ ಇತ್ತು ಹಳ್ಳಿಲಿ. ಅವ್ರ ಅಪ್ಪ ಅಮ್ಮಗ್ ಆಗದೆ ಇದ್ದ ಟೈಮಲ್ಲಿ ಅಪ್ಪನಿಗೆ ವಾಶ್ರೂಮ್ಗೆ ಹೋಗಕ್ ಆಗಲ್ಲ ಅವ್ರಿಗೆ. ಅವ್ರು ನಿಂತಿರ್ತಾನೆ ವಾಶ್ರೂಮ್ಗೆ ಹೋಗೋದು, ಅಲ್ಲಿ ಹೋಗ್ಬೇಕು ಅಂದ್ರೆ ಸ್ವಲ್ಪ ಸಮಸ್ಯೆ. ವಾಶ್ರೂಮ್ ಇದ್ದೇ ಇದೆ, ಅದನ್ನ ಇದ್ದದ್ದೇ ಇದೆ ವಾಶ್ರೂಮ್ ಸಮಸ್ಯೆ. ಅಲ್ಲ, ಇದ್ದಿದ್ದು ಹೌದು, ಬಟ್ ಅದು ತೀರಾ ದೂರವಾಗಲಿಕ್ಕೆ ಬೇಕಾದ ಬಹಳ ದೊಡ್ಡ ಕಾರಣ ಆಗಬಾರ್ದಲ್ವಾ ಅಂತ ಅಷ್ಟೇ. ಅದನ್ನ ಆಕೆ ವ್ಯಕ್ತಪಡಿಸುವ ಸಮಯದಲ್ಲಿ ಓಕೆ ಅದನ್ನು ಸರಿ ಮಾಡಿಕೊಳ್ಳೋಣ ಅನ್ನೋ ಆಶಾ ಭಾವನೆ ಇರಲಿಲ್ವಾ? ಅಥವಾ ಇಲ್ಲ ಇದೊಂದು ನೆಪ ಹೇಳಿ ನಾನು ಅಲ್ಲಿಂದ ದೂರ ಆಗಬೇಕು ಅನ್ನೋ ಬಹಳ ಸಂಕಲ್ಪ ಇತ್ತು ಆಕೆಯ ಧ್ವನಿಯಲ್ಲಿ? ಇದು ಏನು ಅನ್ನೋದು ಗೊತ್ತಿಲ್ಲ ಅವ್ರಿಗೆ, ಅದು ಯಾವ ತರದಲ್ಲಿ ಹೇಳಿದ್ರು ಅನ್ನೋದು ಗೊತ್ತಿಲ್ಲ. ನನಗೂ ಸ್ವಲ್ಪ ಕೋಪ ಅನ್ನೋದು, ಯಾಕೆ ಸಡನ್ಲಿ ಈ ತರ ಮಾತು ಬಂದಿದ್ರು ನನಗೂ ಕೋಪ ಬಂತು. ಕೋಪ ಬರ್ಲಿಲ್ಲ ಅಂತ ಹೇಳ್ತಿಲ್ಲ. ನೀನಿಂಗ್ ಸಡನ್ಲಿ ಹಿಂಗ್ ಮಾತಾಡ್ತಿರೋ ತಪ್ಪಲ್ವಾ? ಅದು ನೀನು ಬೇರೆ ಏನಾದ್ರು ಮಾಡು ಅಂದ್ರೆ ಅದನ್ನ ಹೊಸಾದ್ ಕಟ್ಸೋರ್ಗು ಊರಿಗೆ ಬರಲ್ಲ ಅನ್ನೋದು ತಪ್ಪಲ್ವಾ ಈ ಮಾತು ಅಂತ ನಾನು ಬೈದೆ. ಕಟ್ಸೋದು ಇಲ್ಲ, ಈ ಸಿಚುವೇಶನ್ ನಂದು ಈಗ ಆಗಿರೋದ್ ಮದ್ವೆ, ಈ ನಂದು ಸಿಚುವೇಶನ್ ತುಂಬಾ ಇದೆ, ಕಟ್ಸಕ್ ಆಗೋದು ಇಲ್ಲ ಅಂತಾನು ಆರ್ಗ್ಯೂ ಮಾಡ್ದೆ. ಜಗಳನೂ ಆಯ್ತು ಆ ಒನ್ ನೈಟ್ ಡೇ. ಅಂದ್ರೆ ಹೊಸಾದ್ ಕಟ್ಸಿದ್ರೆ ನಾನು ಬರ್ತೀನಿ ಅಂತ ಇದಾರೆ ಅವರು? ಹೊಸಾದ್ ಕಟ್ಸಿದ್ರೆ ಬರ್ತೀನಿ, ಇಲ್ಲ ಅಂದ್ರೆ ನಾನು ನಿಮ್ ಊರಿಗೆ ಬರಲ್ಲ ಅಂತ. ಓಕೆ, ಏನಂದ್ರಿ ನೀವು ಅದಕ್ಕೆ?
ನಾನು ಇವಾಗಿನ ಸಿಚುವೇಶನ್ ಅವಾಗ ತಕ್ಷಣ ನನ್ಗೂ ಕೋಪ ಬಂತು, ಇಲ್ಲ ಅಂತ ಹೇಳ್ತಿಲ್ಲ. ಕೋಪ ಬಂತು, ಹಂಗೆಲ್ಲ ಕಟ್ಸಕ್ ಆಗೋದು ಇಲ್ಲ, ಇರೋದದೇ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಹೋಗೋಣ ಅಂತ ಅಂದೆ. ಬಟ್ ಕಟ್ಸಕ್ ಆಗೋದಿಲ್ಲ ಅಂತಾನು ಹೇಳ್ದೆ. ಹಂಗೆ ವಾದ ವಿವಾದಗಳು ನಡೀತು. ಆಯ್ತು ಅಂತ ನೈಟ್ ನಡೆದಿರೋದ್ರಿಂದ ಬೆಳಗ್ಗೆನೆ ಹೋಗ್ಬೇಕಾಗಿತ್ತು ಊರ್ಗೆ, ಮಲ್ಕೊಂಡಿದ್ದಾಯ್ತು. ಮಾರ್ನಿಂಗ್ ಹೋಗೋಣ ಅಂತ ರೆಡಿ ಆದೋ, ಬಟ್ ಅವರು ಬರೋದಕ್ಕೆ ರೆಡಿ ಇರ್ಲಿಲ್ಲ. ಆದ್ರೂ ಹಿಂಸೆ ಮೇಲೆ, ಈ ಒತ್ತಾಯದ ಮೇರೆಗೆ ತಾಯಿ ಕಾರ್ಡ್ ರೆಡಿ ಆಗಿದೆ, ತಗೊಂಡೇ ಬರ್ಬೇಕು ಅನ್ನೋ ಒಂದು ರೀಸನ್ಗೆ ರೆಡಿ ಆದ್ರು. ಬಟ್ ಟ್ರೈನಲ್ಲಿ ಹೋಗ್ತಾ ಇದ್ದಾಗ ಟ್ರೈನ್ ತುಂಬಾ ಅಳ್ತಾ ಬಂದ್ರು. ಬಟ್ ಪಾಪು ಬಗ್ಗೆ ಎಲ್ಲ ಏನೇನೋ ಅನ್ಕೊ ಬಂದ್ರು. ಹುಟ್ಟೋದ್ರಿಂದ ನಾನು ಎಲ್ಲೆಲ್ಲೋ ಹೋಗ್ಬೇಕಾಗಿ ಬರ್ತಿದೆ, ಇನ್ನು ಹೋಗೋದು ಪಾಪುನೇ ಮುಖ ಬಂದಿರ್ಲಿಲ್ಲ, ಆಗ್ಲೇ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ತುಂಬಾ ಬೇಜಾರಾಯ್ತು. ಊರಿಗೆ ಹೋದೆ, ಅಪ್ಪ ಅಮ್ಮನ ಹತ್ರ ಶೇರ್ ಮಾಡ್ಕೊಂಡೆ, ಹಿಂಗೆ ಹೊಸ ಬಾತ್ರೂಮ್ ಕಟ್ಟಿಸ್ಬೇಕಂತೆ, ಇಲ್ಲ ಬರಲ್ವಂತೆ, ಹಿಂಗೆಲ್ಲ ಮಾತಾಡ್ತಿದಾರೆ ಅಂತ ಅಂದೆ ನಾನು. ಬಟ್ ಬ್ಯಾಂಗ್ಳೂರಿಗೆ ನಾನು ಅವ್ರನ್ನ ಬಿಟ್ಬಿಟ್ಟು ಚೆಕಪ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೆ. ಬಟ್ ಅವರು ನೈಟೇ ಸ್ಟಾರ್ಟ್ ಮಾಡ್ಕೊಂಡ್ರು, ನಾನು ಮಾತಾಡ್ಸಿಲ್ಲ, ಬಿಟ್ಬಿಟ್ಟು ಹೋದೆ. ತುಂಬಾ ಹಿಂಗೆ ಆರ್ಗ್ಯುಮೆಂಟ್ ಆಯ್ತು. ಅದೇ ತರ ಆಯ್ತು. ಮಾರ್ನಿಂಗು ನನ್ಗೂ ಕೇಳಿಲ್ಲ, ಅಪ್ಪನ್ಗೂ ಹೇಳಿಲ್ಲ, ರಿಟರ್ನ್ ಹೊರಟಿದ್ದಾರೆ. ಅಮ್ಮ ಅವ್ರ ಮಧ್ಯೆ ಏನೋ ಜಗಳ ಆಗಿದೆ, ಬಟ್ ಇದುವರೆಗೂ ನನಗ್ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದಾರೆ, ಇವತ್ತಿಗೂ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ, ನಿಮ್ಮಮ್ಮ ನನ್ನ ಮನೆ ಬಗ್ಗೆ ಬೈದ್ರು ಅಂತ. ಅಂದ್ರೆ ನೀವು ಬೆಂಗಳೂರಿಗೆ ಬಂದಾದ್ಮೇಲೆ? ನಾನ್ ಆದ್ಮೇಲೆ. ಓಕೆ, ಅಲ್ಲಿ ಆಕೆಯನ್ನು ಅಲ್ಲೇ ಬಿಟ್ಟು ಬರ್ಲಿಕ್ಕೆ ಕಾರಣ ಅಂದ್ರೆ ಕಾರ್ಡ್ ಬರಬೇಕು ಅನ್ನೋದಲ್ಲ, ಅಥವಾ ತಾಯಿ ಕಾರ್ಡ್ ಚೆಕಪ್ ಮಾಡಿಸ್ಕೊಂಡ್ ಬರ್ಬೇಕು. ನಾನು ಶನಿವಾರ ಕರ್ಕೊಂಡ್ ಹೋಗಿದ್ದು, ಶನಿವಾರ ರಜಾ ಇರೋದ್ರಿಂದ ಸೋಮವಾರ ಚೆಕಪ್ ಇತ್ತು ಅವ್ರಿಗೆ. ಓಕೆ, ಈಗ ನೀವು ಸುಮ್ಮನೆ ಸಹಜವಾಗಿ ಹೇಳಿ, ನಿಮ್ಮ ತಾಯಿ ಮತ್ತು ಹೆಂಡತಿಯ ನಡುವೆ ತೀರಾ ಮಟ್ಟಿನ ಪ್ರೇಮ ಇತ್ತಾ ಅಥವಾ ಇಲ್ಲ ಸರ್ ನಾನೇ ಒಪ್ಕೊಳ್ತೀನಿ ಅಂಥದ್ದೇನು ಅವ್ರ ನಡುವೆ ಬಹಳ ಏನು ಒಪ್ಪಿಗೆ, ಪರಸ್ಪರ ಪ್ರೀತಿ ಏನು ಇರಲಿಲ್ಲ ಅಂತ, ಹೌದಾ? ಇಲ್ಲ, ರೀಸೆಂಟ್ಲಿ ಅಮ್ಮನೂ ಅಷ್ಟೇ ಚೆನ್ನಾಗೇ ಇದ್ರು. ಬಟ್ ಈ ವಿಚಾರ ತಿಳಿದಾಗ ಅಮ್ಮನಿಗೆ ಮನ್ಸಿಗೆ ಬೇಜಾರಾಗ ಮಾತಾಡಿದ್ದಾರೆ. ಹೌದಾ? ಏನೋ ಅಂದಿರ್ಬೋದಾ? ಹೌದಾ? ಅಂದಿದ್ದಾರೆ. ಅಮ್ಮ ಅಂದಿರೋದ್ ಅದು ನೀನು ಬಾತ್ರೂಮ್ ಬಗ್ಗೆ ಮಾತಾಡೋದ್ರಿಂದ ಅಮ್ಮ ಅವ್ರ ಮನೆ ಬಗ್ಗೆ ಮಾತಾಡಿದ್ರು. ಅಮ್ಮ ಒಪ್ಕೊಳ್ತಿದ್ದಾರೆ. ನಾನು ಮಾತಾಡಿದಿಲ್ಲ ಅಂತ ಹೇಳ್ತಿಲ್ಲ, ನಾನ್ ಮಾತಾಡ್ದೆ. ಅವಳು ಬಾತ್ರೂಮ್ ಬಗ್ಗೆ ಹಿಂಗ್ ಮಾತಾಡಿದ್ರಲ್ಲ, ನಾವೆಲ್ಲ ತಿಳ್ಕೊಂಡಿದ್ದೇನು ಅಂದ್ರೆ ಅಪ್ಪನ್ಗ ಹಂಗ ಆಗಿದೆಯಲ್ಲ, ಆ ವಿಚಾರಕ್ಕೆ ಇವ್ರು ಮಾತಾಡ್ತಿದ್ದಾರೆ ಅನ್ಕೊಂಡು ನಾವೆಲ್ಲ ತಿಳ್ಕೊಂಡಿದ್ದು. ಓ, ಅಂದರೆ ಅಂದರೆ ಇಲ್ಲಿ ಆ ಮದುವೆಯಾಗ ಒಂದು ಆಯ್ತಪ್ಪ, ಒಂದು ತಿಂಗಳನ್ಗಟ್ಲೆ ಅಂತ ಅಂದರೆ ಇದು ನನ್ನ ಮನೆ ಅನ್ನೋ ಭಾವನೆ ಹಾಕಿಗ, ಇನ್ನು ನಿಮ್ಮ ಮನೇಲಿ ಆಶ್ರಮ ಅಂದರೆ ಆ ನಿಮ್ಮ ಅನ್ನೋದೇ ಬರ್ತಿದೆ, ನಮ್ಮ ಅನ್ನೋದು ಬರ್ತಿಲ್ಲ ಅಂತ. ಹೌದು, ನಮ್ಮ ಅನ್ನೋದು ಬಂದಿಲ್ಲ, ಅದು ಇವತ್ತಿಗೂ ಬಂದಿಲ್ಲ. ಅದು ಅದೇ ಸಮಸ್ಯೆ, ಇವತ್ತಿಗೂ ಬಂದಿಲ್ಲ. ಅದೇ ಅಮ್ಮ ನಿನ್ ಮನೆ ಹಂಗಿದೆ, ಆದ್ರೆ ನಿನ್ ಮನೆ ನೋಡ್ಕೊಂಡಿದ್ಯಾ, ನಿನ್ ಮನೆ ನೋಡಿ ಅಂತ ಇರ್ಲಿಲ್ಲ, ನಿನ್ನ ನೋಡೇ ನಾವು ಮದುವೆ ಮಾಡ್ಕೊಂಡಿದ್ದು. ನಿನ್ ಮನೆಗೋಸ್ಕರ ಅಂತ, ಹೆಣ್ಣುಗೋಸ್ಕರ ಇರೋದು. ಮನೆ ಯಾರು ನೋಡಿ ಮದುವೆ ಆಗಲ್ಲ, ಹೆಣ್ಣು ಮನೆ ಬೆಳಗೋಳು ಅನ್ಕೊಂಡ್ ನಾನ್ ಮದುವೆ ಮಾಡ್ಕೊಂಡಿರೋದು ಅನ್ಕೊಂಡ್ ಅಮ್ಮ ಏನೋ ಬೈದಿದ್ದಾರೆ. ಅದೇ ವಿಚಾರದಲ್ಲಿ ಅತ್ತೆ ಮಾವನ ಹತ್ರನು ಜಗಳ ಆಯ್ತು, ಅವರು ಮಾತಾಡಿದ್ರು. ಅಪ್ಪನು ಕೂರ್ಸ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳಿದ್ರು, ಎಲ್ಲಾ ಹೇಳಿದ್ರು. ಅಲ್ಲಿಗೆ ಮುಗೀತು ಅನ್ಕೊಂಡು ಇದ್ದೋ, ಬಟ್ ಅಲ್ಲಿಗೆ ಮುಗಿಲಿಲ್ಲ ಅದು. ಅದನ್ನೇ ಅವರು ಹಠ ಸಾಧನೆ ಮಾಡ್ಕೊಂಡು ಮನ್ಸಲ್ಲೇ ಇಟ್ಕೊಂಡು ಸಾಧಿಸ್ಕೊಂಡು ಅದನ್ನೇ ಇಟ್ಕೊಂಡು ಬಂದಿದ್ದಾರೆ. ಬಟ್ ಅದಾಗಿ ಇಮಿಡಿಯೇಟ್ ಮಂಡೇನೆ ರಿಟರ್ನ್ ಆದ್ರು ಬ್ಯಾಂಗ್ಳೂರ್ಗೆ. ಅಲ್ಲಿಂದ ಬಂದ್ರು. ಅಲ್ಲಿಂದ ನಾನು ಮರ್ತಿದ್ದೀನಿ ಅನ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದು. ಅದೇ ಹಂಗೆ ಹೋಗ್ತಾ ಇತ್ತು. ಬಟ್ ಅದು ಅವ್ರ ಮನ್ಸಲ್ಲಿ ಹೋಗೇ ಇಲ್ಲ, ಅದು ಅದೇ ಉಳ್ಕೊಂಡ್ಬಿಟ್ಟಿದೆ, ಹಂಗೆ ಸಾಧಿಸ್ಕೊಂಡೇ ಇದ್ದಾರೆ. ಅಗೇನ್ ಅಪ್ಪನ್ಗೆ ಸ್ವಲ್ಪ ಮನೇಲಿ ಏನೋ ಬಿದ್ದು ತಲೆಗೆ ಏಟಾಗಿತ್ತು, ಹೊಲ್ಗೆ ಹಾಕ್ಸ್ಕೊಂಡಿದ್ರು. ಊರಿಗೆ ಹೋಗ್ಬೇಕಾದ ಸನ್ನಿವೇಶ ಬಂತು. ಹೋಗೋಣ ಅಂತ ಮತ್ತೆ ಕರೆದೆ. ಇಲ್ಲ ನಾನ್ ಬರಲ್ಲ, ನಿನ್ ಅಮ್ಮ ಹಂಗ ಅಂದಿದ್ದಾರೆ, ನಾನ್ ಆ ಮನೆಗ್ ನಾನ್ ಬರೋದಿಲ್ಲ, ಬರ್ಬೇಕು ಅಂದ್ರೆ ನೀನ್ ಮತ್ತೆ ಆ ಬಾತ್ರೂಮ್ ಚೇಂಜ್ ಮಾಡ್ಸೋವರ್ಗು ನಾನ್ ನಿನ್ ಮನೆಗ್ ಬರಲ್ಲ ಅಂತ ಮತ್ತೆ ಅಗೇನ್ ಅದೇ ತರನೇ ಸ್ಟಾರ್ಟ್ ಮಾಡಿದ್ರು. ಅಗೇನ್ ಬೆಂಗಳೂರಲ್ಲಿ ಫ್ರೆಂಡ್ಸ್ ಜೊತೆ ಹೊರಗಡೆ, ಮನೇಲಿ ಒಬ್ರೇ ಇರ್ತಿದ್ರು, ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಕೆಲ್ಸ ಮುಗಿಸ್ಕೊಂಡು ಒಂದ್ 10 ನಿಮಿಷ ಫೋನಲ್ಲಿ ಮಾತಾಡಂಗಿರ್ಲಿಲ್ಲ ಫ್ರೆಂಡ್ಸ್ ಜೊತೆ. ಹುಡುಗನ್ ಜೊತೆ, ಅದು ಹುಡುಗಿ ಜೊತೆನಲ್ಲ, ಹುಡುಗನ್ ಜೊತೆ ಮಾತಾಡಿದ್ರು. ಅವ್ರಿಗೆ ಪೊಸೆಸಿವ್ನೆಸ್ ಜಾಸ್ತಿ ಇತ್ತು. ನನ್ನೇ ಕೇರ್ ಟೇಕ್ ಜಾಸ್ತಿ ಮಾಡ್ಬೇಕು, ಬೇರೆ ಯಾರ ಜೊತೆನೂ ಮಾತಾಡಬಾರ್ದು, ಬೇರೆ ಯಾರ ಜೊತೆನೂ ಇದ್ ಮಾಡಬಾರ್ದು, ಇದೇ ತರ ಇತ್ತು. ಅದಕ್ಕೂ ಅವಾಯ್ಡ್ ಮಾಡಿದ್ರು, ಜಗಳ ಮಾಡಿದ್ರು. ನೀನ್ ಅವ್ರ ಜೊತೆನೆ ಜಾಸ್ತಿ ಮಾಡ್ತೀಯ, ನನಗ್ ಇದ್ ಮಾಡಲ್ಲ ಅಂದ್ರು. ಆಯ್ತು ಅಂದ್ಬಿಟ್ಟು ಅವ್ರ ಜೊತೆನೂ ಮಾತಾಡೋದು ಡಿಸ್ಕನೆಕ್ಟ್ ಆಯ್ತು. ಅದಾದ್ಮೇಲೆ ಊರಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಕೆಲ್ಸ ಕಳ್ಕೊಂಡಿರೋದ್ರಿಂದ ನಾನು ಅವ್ರನ್ನ ಜಾಸ್ತಿ ದಿನ ಇಲ್ಲಿ ಬಿಡೋಕೆ ನಾನು ಬಿಡ್ಲಿಲ್ಲ. ಯಾಕೆ, ಕೆಲ್ಸ ಹೋಗಿತ್ತು, ನಮ್ಮ ಮತ್ತೆ ರಿಟರ್ನ್ ಕೆಲ್ಸ ಓಡಾಡೋ ಇದ್ರಲ್ಲಿ ಮಧ್ಯದಲ್ಲಿ ಬೇರೆ ಇವ್ರು ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಇವ್ರನ್ನ ಕೇರ್ ಟೇಕ್ ಮಾಡಕ್ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವ್ರ ತಾಯಿ ಮನೆಗೆ ಕಳ್ಸ್ಕೊಟ್ಟಿದ್ದೆ ಮತ್ತೆ ನಾನು.
ಹೋಗಿ ಅಲ್ಲೇ ಇರಿ ಸ್ವಲ್ಪ ದಿನ, ನನ್ ಕೆಲ್ಸದ ಸ್ವಲ್ಪ ಸಮಸ್ಯೆ ಕ್ಲಿಯರ್ ಆದ್ಮೇಲೆ ನಾನು ಕರ್ಕೊಂಡ್ ಬರ್ತೀನಿ, ನಿಮ್ಗೂ ಸ್ವಲ್ಪ ಅಲ್ಲಿದ್ರೆ ಮೈಂಡ್ ಫ್ರೀ ಇರುತ್ತೆ ಅನ್ಕೊಂಡು ಅವ್ರು ಅಲ್ಲಿಗೆ ಕಳ್ಸ್ಕೊಟ್ಟಿದ್ದೆ. ಅಲ್ಲಿ ಕಳ್ಸ್ಕೊಟ್ಟಿದ್ರು. ನಾನ್ ಈವ್ನಿಂಗ್ ಸಂಜೆ ಟೈಮ್ ಇಷ್ಟೊತ್ನಲ್ಲಿ ಅವ್ರಿಗೆ ಕಾಲ್ ಮಾಡ್ತಿದ್ದೆ, ಮಾತಾಡ್ತಿದ್ದೆ. ಬಟ್ ಅವ್ರಿಗೆ ಬೆಳಗ್ಗೆಯಿಂದ ನನಗೆ ಕಾಲ್ ಮಾಡಿಲ್ಲ, ನೀನು ಏನ್ ಮಾಡ್ತಿದ್ದೆ, ಎಲ್ಲೋಗಿದ್ದೆ, ಇದೇ ತರಾನೇ ಮಾತಾಡೋರು. ಬಟ್ ನನ್ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದೆ. ನಾನ್ ಯಾಕೆಂದ್ರೆ ಮದುವೆಗಿಂತ ಮುಂಚೆ ನಾನ್ ಲವ್ ಮಾಡ್ತಿದ್ದೆ, ನಾನ್ ಹಿಂಗ್ ಮಾಡ್ತಿದ್ದೆ ಅಂತ ನಾನು ಎಲ್ಲಾನು ಶೇರ್ ಮಾಡ್ಕೊಂಡಿದ್ದೆ ಅವ್ರ ಹತ್ರ. ಅವ್ರಿಗೆ ಅದನ್ನ ಮಾಡ್ಕೊಂಡಿದ್ದೆ. ಹಿಂದೆ ಏನು ನಿಮ್ ಕತೆ ಇತ್ತ ಒಂದ್ ಸ್ವಲ್ಪ? ನಾನ್ ಲವ್ ಮಾಡ್ತಿದ್ದೆ ಅಂತ ನಾನ್ ಲವ್ ಮಾಡ್ತಿದ್ದೆ ಅಂತ ಹೇಳ್ಕೊಂಡಿದ್ದೆ. ಬಟ್ ನಾನು ಆ ತರದ್ ಯಾವ್ದೇ ತರದ್ ಏನೂ ಮಾಡ್ಕೊಂಡಿಲ್ಲ, ಏನಿಲ್ಲ. ಅಂದ್ರೆ ನಾನು ಇಷ್ಟಪಡ್ತಿದ್ದೆ, ಬಟ್ ಯಾರಿಗೂ ಇದುವರೆಗೂ ನಾನು ಯಾರಿಗೂ ಮದ್ವೆ ಆಗಕ್ಕೂ ಆಗಿಲ್ಲ. ಅವರೆಲ್ಲ ಮದ್ವೆ ಆಗಿದ್ದಾರೆ, ಇವಾಗ ನಾನು ಇಷ್ಟಪಡ್ತಿದ್ದವ್ರು ಅಂತ ನಾನು ಅವ್ರ ಹತ್ರ ಮುಂದೆ ಸಮಸ್ಯೆ ಆಗ್ಬಾರ್ದು ಅನ್ನೋದು ಒಂದೇ ಉದ್ದೇಶದಿಂದ ನಾನು ಅವ್ರ ಹತ್ರ ಎಲ್ಲಾನು ಶೇರ್ ಮಾಡ್ಕೊಂಡೆ. ಬಟ್ ಅದೇ ಸಮಸ್ಯೆನೆ ದೊಡ್ಡದಾಗ್ತಾ ಇತ್ತು ಈಗ ಅವ್ರಿಗೆ. ಅಂದ್ರೆ ಈ ಹಿಂದೆ ಯಾವುದನ್ನು ಮುಕ್ತವಾಗಿ ಹೇಳಿದ್ರಿ, ಮುಂದೆ ಸಮಸ್ಯೆ ಆಗಬಾರ್ದು ಅಥವಾ ರಹಸ್ಯ ಮುಂದೆ ತೊಂದರೆ ಕೊಡಬಾರ್ದು, ಬಟ್ ಹೇಳ್ಕೊಂಡಿದ್ದೇ ಇವತ್ತು ಮತ್ತದು ಪುನರುಚ್ಚಾರ ಆಗ್ತಿದ್ಯಾ? ಖಂಡಿತ ಆಗ್ತಿದೆ, ಅದು ರಿಟರ್ನ್ ಆಗ್ತಿದೆ. ಅಂದ್ರೆ ಈ ಹಿಂದೆ ನೀನ್ ಹಿಂಗ್ ಮಾಡಿದ್ದವನು ಅಂತ ಅರ್ಥದಲ್ಲ? ಅರ್ಥದಲ್ಲಿ ಅವರು ಫ್ರೆಂಡ್ಶಿಪ್ ಅಲ್ಲಿ ಈಗ ಅವ್ರು ನನ್ ಲವ್ ಮಾಡ್ತಿದ್ದವರು ಅವರು ಮ್ಯಾರಿಡ್ ಆಗಿದ್ದಾರೆ, ಅವರು ಮಗು ಇದೆ, ಎಲ್ಲ ಇದಾರೆ. ಬಟ್ ಫ್ರೆಂಡ್ಶಿಪ್ ಆಗಿದ್ರು. ಮದ್ವೆ ನಾನ್ ಬಿಫೋರ್ ಮದ್ವೆಗಿಂತ ಮುಂಚೆ ಫ್ರೆಂಡ್ಶಿಪ್ ಆಗಿ ಮಾತಾಡ್ತಿದ್ದೆ, ಅದು ಮಾತಾಡ್ತಿದ್ದೆ. ಅವರೆಲ್ಲ ಬ್ಲಾಕ್ ಲಿಸ್ಟ್ ಗೆ ಹಾಕ್ಬೇಕು ನಾನ್ ಮದ್ವೆ ಆದ್ಮೇಲೆ ಅಂತ ಹೇಳಿದ್ರು. ಆಯ್ತು ಅಂದ್ರೆ ನಂದು 2 ಸಿಮ್ ಇರೋದ್ರಿಂದ ಕೆಲ್ಸದ ಬಿಸಿಲಿ ಯಾವ್ದೋ ಒಂದ್ ಸಿಮ್ ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ದೆ ಅವ್ರದೊಂದ್ ನಂಬರ್ನ. ಹಿಂಗೆ ಯಾವ್ದೋ ಒಂದ್ ಫಂಕ್ಷನ್ ಹೋಗೋ ಟೈಮಲ್ಲಿ ಅವ್ರ ಫೋನ್ ಏನಕ್ಕೋಸ್ಕರ ಮಾಡಿದ್ರು ಇದುವರೆಗೂ ನನಗೂ ಗೊತ್ತಿಲ್ಲ. ಅವರು ಫೋನ್ ಬಂತು, ಇವರು ಚೆಕ್ ಮಾಡಿದ್ರು. ನಾನು ಫಂಕ್ಷನ್ ಹೋಗುತ್ತಿರೋದ್ರಿಂದ ನಾನೇನು ಮಾತಾಡ್ಲಿಲ್ಲ, ಸುಮ್ನಿದ್ದೆ. ಅವ್ರು ಯಾರೋ ಬೇರೆಯವರು ಅಂದ್ಕೊಂಡು ಹೇಳ್ಬಿಟ್ಟು ಸುಮ್ನಾಗಿದೆ. ಬಟ್ ಇವರು ಫಂಕ್ಷನ್ ಅಲ್ಲೆಲ್ಲ ಐಡೆಂಟಿಫೈ ಮಾಡ್ಕೊಂಡು ಮನೆಗ್ ಬಂದು ಅವರೇ ನಿನಗೆ ಕಾಲ್ ಮಾಡಿರೋದು, ಏನ್ ಇಟ್ಕೊಂಡಿದ್ದೀರಾ, ಏನು ಕಾಲ್ ಮಾಡಿದ್ದೀರಾ, ಹಂಗಂದ್ರೆ ಏನೋ ಮಾಡ್ತಾ ಇದ್ದೀರಾ ನೀವು ಅದ್ರ ಬಗ್ಗೆನೂ ಜಗಳ ತೆಗೆದ್ರು. ಅದ್ರ ಬಗ್ಗೆನೂ ತುಂಬಾ ಗಲಾಟೆ ಮಾಡಿದ್ರು. ಇಲ್ಲ ಆತರ ನಂದು ಏನೂ ಇಲ್ಲ ಅನ್ಕೊಂಡ್ ಹೇಳಿದ್ರು, ಅವ್ರು ಕೇಳಲಿಲ್ಲ. ಅದನ್ನು ತುಂಬಾ ಗಲಾಟೆ ಮಾಡ್ಕೊಂಡು ಹೋದ್ರು. ಅವ್ರ ಊರಲ್ಲಿದ್ದಾಗ ನಾನ್ ಬೆಂಗಳೂರಲ್ಲಿ ಇದ್ದೆ. ಹಿಂಗೆ ಫೋನ್ ಮಾಡ್ದಿರೋ ವಿಚಾರಗಳಿಗೆ, ಸಣ್ಣ ಪುಟ್ಟ ವಿಚಾರಗಳಿಗೆ ತುಂಬಾ ಗಲಾಟೆ ಮಾಡ್ತಾ ಇದ್ರು. ನೀನ್ ನನಗೆ ಫೋನ್ ಮಾಡಲ್ಲ, ನನಗೆ ಟೈಮ್ ಕೊಡಲ್ಲ. ನನಗೆ ಕೆಲ್ಸ ಕಳ್ಕೊಂಡು ನನ್ ಕೆಲ್ಸದ ಬಗ್ಗೆ ಗಮನ ಕೊಡ್ತಾ ಇದ್ದೆ ಇಲ್ಲಿ ಬೆಂಗಳೂರಲ್ಲಿ. ಮತ್ತೆ ಅದೇ ಕೆಲಸ ಹುಡ್ಕೊಬೇಕಾಗಿತ್ತು, ಅವ್ರ ಹತ್ರ ಹೋಗ್ಬೇಕಾಗಿತ್ತು, ಸರ್ಗಳ ಹತ್ರ ಮಾತಾಡ್ಬೇಕಾಗಿತ್ತು. ಈ ತರ ಎಲ್ಲ ಮಾಡ್ಕೊಂಡು ಹುಡ್ಕಾಡ್ತಿದ್ದೆ. ಆ ಟೈಮಲ್ಲಿ ಅವ್ರಿಗೆ ಕಾಲ್ ಮಾಡ್ತಿರ್ಲಿಲ್ಲ. ಒನ್ ಟೈಮ್ ಆದ್ರೂ ಕಾಲ್ ಮಾಡ್ತಿದ್ದೆ. ಅದ್ರ ಮಧ್ಯದಲ್ಲಿ ನನಗೆ ಪೌರಾಣಿಕವಾಗಿ ಅಂದ್ರೆ ಅಭ್ಯಾಸ ಅಂದ್ರೆ ಪೌರಾಣಿಕವಾಗಿ ನಾಟಕ ಪ್ರದರ್ಶನ ಮಾಡೋದು ತುಂಬಾ ನನಗೆ ಅದೊಂದು ಹುಚ್ಚಿದೆ ನನಗೆ. ಯಾವ ಪಾತ್ರ ಮಾಡ್ತಿದ್ರಿ ನೀವು? ಅವು ದೇವಿ ಮಹಾತ್ಮೆ ಅನ್ನೋ ಒಂದು ನಾಟಕ ಮಾಡ್ತಾ ಇದ್ವಿ. ಅದ್ರಲ್ಲಿ ಪಾತ್ರಗಳು ಲೇಡೀಸ್ ಪಾತ್ರ ಮಾಡಿವೋ, ಈ ಕಾಮಿಡಿಯನ್ ಪಾತ್ರಗಳು ಮಾಡಿವೋ. ಆ ಪಾತ್ರಗಳಿಗೆ ಆ ತರದ ಪೌರಾಣಿಕ ನಾಟಕ ಪ್ರದರ್ಶನದಲ್ಲಿ ತುಂಬಾ ಇದಿದೆ. ಅದ್ರಲ್ಲಿ ನಾವು ಸೇರ್ಕೊಂಡಿದ್ದು. ಅವ್ರ ಟೈಮಲ್ಲೂ ಅವಾಗ್ಲೂ ಪ್ರಾಕ್ಟೀಸ್ ಇತ್ತು, ಅಲ್ಲೆಲ್ಲ ಹೋಗಿ ಬರ್ಬೇಕಾಗಿತ್ತು. ಆ ವಿಚಾರದಿಂದ ಅವರಿಗೆ ನಾವು ಕಾಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಮಧ್ಯದಲ್ಲಿ ಮಾಡ್ತೀನಿ ಅಂತಾನು ಹೇಳಿದ್ದೆ. ಈ ಮಧ್ಯದಲ್ಲಿ ನಮ್ಮ ಫ್ರೆಂಡ್ಸ್ ಅವ್ರ ಬರ್ತ್ಡೇ ಇತ್ತು ಅಂದ್ಬಿಟ್ಟು ಹೋಗಿದ್ದೆ. ಅಲ್ಲಿ ಕಾಲ್ ಮಾಡಿದ್ರು, ಹಿಂಗ್ ಬಂದಿದೀನಿ, ನಾನು ಕಾಲ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳ್ದೆ. ಬಟ್ ಅವರು ಅದೇನೆ ಒಂದು ದೊಡ್ಡದ್ ಮಾಡ್ಕೊಂಡು, ನಿನಗೆ ನನ್ ಮಗು ನನಗೂ ಇಷ್ಟ ಇಲ್ಲ, ನಿನಗೆ ಅವರೇ ಹೆಚ್ಚಾಯ್ತು ಅಂದ್ಬಿಟ್ಟು ನನಗೂ ಮೆಸೇಜ್ ಮಾಡಿ, ನನ್ ಫ್ರೆಂಡ್ ಮೆಸೇಜ್ ಮಾಡಿದ್ರು, ನಿನ್ನಿಂದ ನನ್ ಸಂಸಾರ ಹಾಳು ಮಾಡ್ತಾ ಇದೀಯಾ, ನಿನ್ನಿಂದ ನನ್ ಸಂಸಾರ ಹಾಳು ಮಾಡ್ತಾ ಇದೀಯಾ, ನನ್ ಗಂಡನ್ನ ಯಾಕೆ ಮದ್ವೆ ಮಾಡ್ಬೇಕಾಗಿತ್ತು, ನೀನೇ ಇಟ್ಕೊಬೇಕಾಗಿತ್ತಲ್ವಾ ಅನ್ಕೊಂಡ್ ನನ್ ಫ್ರೆಂಡ್ಗೂ ಮೆಸೇಜ್ ಮಾಡಿದ್ರು. ಅಲ್ಲೇ ಆನ್ ಸ್ಪಾಟೇ ಇಬ್ರಿಗೂ ಮೆಸೇಜ್ ಮಾಡಿದ್ರು. ಅವನ್ ಬೇಜಾರ್ ಮಾಡ್ಕೊಂಡ. ಅಲ್ಲಪ್ಪ, ನಾನ್ ನಿನ್ ಮದ್ವೆ ಆಗಿ ಚೆನ್ನಾಗಿರ್ಬೇಕಂತಾನೆ ನಾನು ಕೇಳ್ಕೊತಿರೋದು, ನನ್ನಿಂದ ನಿನ್ ಸಂಸಾರ ಹಾಳಾಗ್ತಿದೆ ಅಂದ್ರೆ ಬೇಡಕ್ಕೆ ಬೇಡ ಅಂದ್ಬಿಟ್ಟು ಅವನು ಬೇಜಾರ್ ಮಾಡ್ಕೊಂಡು ಹೋದ. ಅವತ್ ನೈಟ್ ಹಿಂಗ್ ಮಾಡ್ದಲ್ಲ ಅನ್ಕೊಂಡು ನಾನು ಫೋನ್ ರಿಸೀವ್ ಮಾಡ್ಲಿಲ್ಲ. ನಾನು ಸೈಲೆಂಟ್ ಹಾಕ್ಬಿಟ್ಟು ಮಲ್ಗಿದ್ದೆ. ಇವ್ರು ನೈಟ್ ಎಲ್ಲ ಕಾಲ್ ಮಾಡಿದ್ದಾರೆ, ಫುಲ್ ಪ್ರೆಗ್ನೆನ್ಸಿ ಇದಾರೆ. ಆದ್ರೂ ಇವ್ರು ಅದ್ರ ಬಗ್ಗೆ ಅರಿವೇ ಇಲ್ಲ, ಅದ್ರ ಬಗ್ಗೆ ಗಮನನೂ ಇಲ್ಲ. ಕಂಪ್ಲೀಟ್ ಇವರು ನೈಟ್ ಡೇ ಅವ್ರ ಮನೆಯವ್ರಿಗೂ ಅರಿವಿಲ್ಲ, ಇವ್ರಿಗೂ ಅರಿವಿಲ್ಲ. ಫೋನ್ ಮೇಲೆ ಫೋನ್ ಮಾಡಿದ್ದಾರೆ. ಮಾರ್ನಿಂಗ್ ಫುಲ್ಲು ಸುಸ್ತಾಗಿದ್ದಾರೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಹೋದೆ, ಡಾಕ್ಟ್ರು ಬೈದ್ರು, ಕರ್ಕೊಂಡು ಹೋಗಪ್ಪ, ನಿನ್ನ ಹತ್ರ ಇಟ್ಕೊಬೇಕು ಅಂದ್ರು. ಆಯ್ತು ಅಂತ ಕರ್ಕೊಂಡು ಬಂದೆ. ಅಷ್ಟ್ರೊಳಗಡೆ ಅವರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಯ್ತು, ಉಸಿರಾಟಕ್ಕೆ ತೊಂದರೆ ಆಯ್ತು. ಇಮಿಡಿಯೇಟ್ ಅಲ್ಲಿಂದ ನಾನು ಮತ್ತೆ ಅವ್ರ ಊರಿಂದ ಬ್ಯಾಂಗ್ಳೂರಿಗೆ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸ್ದೆ.
ಅಡ್ಮಿಟ್ ಮಾಡಿದಾಗ ಅವರಿಗೆ ಆಕ್ಸಿಜನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಆಕ್ಸಿಜನ್ ಕೊಟ್ಟು ಅಡ್ಮಿಟ್ ಮಾಡ್ಕೊಂಡ್ರು. ಮಾರನೇ ದಿನ ಪಾಪಗೂ ಗ್ಯಾರಂಟಿ ಇಲ್ಲ, ಅವ್ರಿಗೂ ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರು ಹಾಸ್ಪಿಟ್ಲಲ್ಲಿ. ಮತ್ತೆ 15 ದಿವಸ ಹಾಸ್ಪಿಟ್ಲಲ್ಲಿ ನಾನ್ ಕೆಲ್ಸಕ್ಕೆ ರಜಾ ಹಾಕೊಂಡು ಅವ್ರ ಟೇಕ್ ಕೇರ್ ಮಾಡ್ಕೊಂಡು, ಮಧ್ಯದಲ್ಲಿ ಏನಾಯ್ತು, ಫಸ್ಟ್ ಡೇ ಅವ್ರು ಇವತ್ತಿಗೂ ನನ್ನ ಮೇಲೆ, ನನ್ನ ಅಕ್ಕನ ಮೇಲೆ ಆಪಾದನೆ ಹೊರಿಸ್ತಿದ್ದಾರೆ. ಏನಾಯ್ತು? ಅಕ್ಕನಿಗೆ ನಾನು ವಿಚಾರ ತಿಳಿಸ್ದೆ, ಹಿಂಗೆ ಹುಷಾರಿಲ್ಲ, ಹಿಂಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾ ಇದ್ದೀನಿ ಅಂತ. ಅಕ್ಕ ಅವರು ಸರಿ ಅಡ್ಮಿಟ್ ಮಾಡಿದ್ರು, ನಾವು ಕೆಲಸ ಮುಗಿಸ್ಕೊಂಡ್ ಬರ್ತೀವಿ ಅಂದ್ರು. ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೆ. ಅವ್ರು ಹಾಸ್ಪಿಟ್ಲಲ್ಲಿ ಎಲ್ಲ ಎಮರ್ಜೆನ್ಸಿ ವಾರ್ಡ್ ಹಾಕೊಂಡಿದ್ರು, ಎಲ್ಲ ಮಾಡಿ ಟೆಸ್ಟ್ ಎಲ್ಲ ಮಾಡಿ ಅವ್ರ ತಾಯಿನೂ ಬಂದಿದ್ರು, ಇದ್ರು. ನೈಟ್ 11:30 ಆಗಿತ್ತು ಅನ್ಸುತ್ತೆ. ಅಕ್ಕ ಎಲ್ಲ ಬಂದ್ರು. ಮಲ್ಕೊಳಕ್ ಜಾಗ ಅಂತೂ ಆಚೆ ಇರ್ಲಿಲ್ಲ, ಎಲ್ಲೂ ಮಲ್ಕೊಳಕ್ಕಿಂತೂ ಆಚೆ ಜಾಗ ಕೊಡ್ತಾ ಇರ್ಲಿಲ್ಲ. ಅಕ್ಕ ಏನಂದ್ರು, ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ಬೆಳಗ್ಗೆ ತಿಂಡಿ ಗಿಂಡಿ ತಗೊಂಡ್ ಬರೀರಂತಪ್ಪ ಬಾರಪ್ಪ ಅಂತ ಅಂದ್ರು. ನಾನು ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಂಡು, ಸರ್ ಎಮರ್ಜೆನ್ಸಿ ಈಗ ನಾ ಹಿಂಗ ಹೋಗ್ಬೋದಾ ಅಂತ ಕೇಳ್ಕೊಂಡು ನಾನು ಹೋಗಿದ್ದೀನಿ. ಅಂದ್ರೆ ಅಲ್ಲಿ ಯಾರ್ಯಾರಿದ್ರು ಅವಾಗ? ಅವ್ರ ತಾಯಿ ಇದ್ರು. ಓಕೆ, ಅಂದ್ರೆ ನೀವು ಅಕ್ಕ ಹೇಳಿದ್ರು ಅಂತ, ಅಥವಾ ಇಲ್ಲ ಅವಶ್ಯಕತೆ ಇಲ್ವೇನೋ ಅಷ್ಟು ಅಂದ್ಕೊಂಡು ನೀವು ಹೋದ್ರೆ ಬೆಳಿಗ್ಗೆ ತಿಂಡಿ ತಗೊಂಬರೋಣ ಅಂತ? ಅಲ್ಲಿ ಹೋದೆ ನಾನು. ಬಟ್ ಅವರು ನಿನ್ನ ಅಕ್ಕನಿಗೆ ಇಂಪಾರ್ಟೆಂಟ್ ಆಯ್ತು, ನನಗೆ ಇಲ್ಲ, ನಿನ್ನ ಅಕ್ಕ ಹೇಳಿದ ತಕ್ಷಣ ನಿನ್ನ ಅಕ್ಕನ ಗುಲಾಮ ತರ ಹೊರಟೋದೆ ಅನ್ನೋ ತರ ಇವತ್ತಿಗೂ ಆಪಾದನೆ ಮಾಡ್ತಾ ಇದ್ದಾರೆ. 15 ದಿವಸ ಹಾಸ್ಪಿಟ್ಲಲ್ಲೇ ಇದ್ದೀನಿ. ಹಾಸ್ಪಿಟ್ಲು ನಾನು ಕೆಲ್ಸಕ್ಕೆ ಹೋಗಿಲ್ಲ, ಅವ್ರು ಟೇಕ್ ಕೇರ್ ಮಾಡ್ಕೊಂಡು ಅಲ್ಲಿಂದ ಬೇರೆ ಹಾಸ್ಪಿಟ್ಲ್ ಶಿಫ್ಟ್ ಮಾಡ್ಕೊಟ್ರು ನನ್ಗೆ. ಅಲ್ಲಿ ICU ವಾರ್ಡ್ ಇಲ್ಲ ಅಂದ್ಬಿಟ್ಟು ಬೇರೆ ಹಾಸ್ಪಿಟ್ಲ್ ಶಿಫ್ಟ್ ಮಾಡಿದ್ರು. ಅಲ್ಲಿ ಹೋಗಿ ಎಲ್ಲ ಟೆಸ್ಟ್ ಮಾಡಿ ಅಲ್ಲೆಲ್ಲ ಮಾಡಿ ಓಕೆ ಸೇಫ್ ಆಫ್, ಪಾಪು ಮತ್ತೆ ಇಬ್ರು ಸೇಫ್ ಆಗಿದ್ದಾರೆ ಅಂತ ಕೊಟ್ಟು ಮನೆಗೂ ಕರ್ಕೊಂಡ್ ಬಂದೆ. ಮನೆ ಕರ್ಕೊಂಡ್ ಬರುವಾಗ ನಾನು ಇರೋನು ಒಬ್ಬನೇ ಮನೆಯಲ್ಲಿ, ಅವರು ಒಬ್ರೆ, ನಾನು ಇಬ್ರೇ ಇದ್ದಿದ್ದು. ಈ ಮನೆಯಲ್ಲಿ ಯಾರು ಇಲ್ಲ. ಈಗ ನಾನು ಕೆಲ್ಸಕ್ಕೆ ಹೋದ್ರೆ ಅವ್ರು ಹುಷಾರಿಲ್ಲ ಅನ್ಕೊಂಡು ನಾನು ನೋಡ್ಕೊಳಕ್ಕೆ ಆಗಲ್ಲ ಅನ್ನೋದು ಒಂದೇ ಉದ್ದೇಶಕ್ಕೆ, ಇಲ್ಲ ನಿಮ್ಮೂರಿಗೆ ಅಂದ್ರೆ ಅವ್ರ ತಾಯಿ ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ದಿನ ಇದ್ದು ಹುಷಾರಾದ್ಮೇಲೆ ಕಳ್ಸ್ಕೊಡಿ ಅಂತಾನು ಕೇಳ್ಕೊಂಡೆ. ಇಲ್ಲ ನಮ್ಮ ಅಕ್ಕರ ಮನೆ ಕರ್ಕೊಂಡೋದ್ರು, ಅವ್ರ ಎಲ್ಲಾದ್ರೂ ಇದ್ರು, ಅಕ್ಕನಾದ್ರೂ ಇದ್ದಾಗ ಅವ್ರು ಸ್ವಲ್ಪ ಟೇಕ್ ಕೇರ್ ಮಾಡ್ತಾರೆ ಅನ್ಕೊಂಡು ಕೇಳ್ಕೊಂಡೆ. ಬಟ್ ಅವ್ರಿಗೆ ಅದು ನಾನು ಮಾಡಿದ್ದೆ ದೊಡ್ಡ ತಪ್ಪು. ಎಲ್ಲದಕ್ಕೂ ಇವನು ಅಕ್ಕ ಅಕ್ಕ ಅನ್ಕೊಂಡ್ ಮಾತಾಡ್ತಾನೆ, ಇವನಿಗೆ ಅದು ಯಾವ್ದೇ ಸ್ವಂತ ಬುದ್ಧಿ ಇಲ್ಲ ಅಂತ ನಮ್ಮ ಅತ್ತೆ ಅವ್ರ ಆಪಾದನೆ. ಈ ತರ ಮಾಡ್ತಾನೆ, ಮನೆ ಸ್ವಂತ ಮನೆ ಇದ್ರು ಅವ್ನು ಅಲ್ಲಿ ಕರ್ಕೊಂಡ್ ಹೋಗೋಣ ಇಲ್ಲಿ ಕರ್ಕೋಗೋಣ ಅಂತಾನೆ ಅನ್ಕೊಂಡಿದ್ರು. ಅವ್ರು ಹೋಗಕ್ಕೆ ಇಷ್ಟಪಡ್ಲಿಲ್ಲ, ಮನೆಗೆ ಬಂದ್ರು. ಇಲ್ಲೇ ಇದ್ರು ಅವ್ರು. ನಮ್ಮ ಅತ್ತೆ ಸ್ವಲ್ಪ ದಿನ ನೋಡ್ಕೊಂಡ್ರು. ಅವರು ಹೇಳಿಲ್ಲ, ಸೀದಾ ಹೊರಟೋದ್ರು. ನನ್ಗೂ ಹೋಗ್ತಾ ಇದೀನಿ ಅಂತಾನು ಏನು ಹೇಳಿಲ್ಲ, ಹೋದ್ರು. ಸ್ವಲ್ಪ ದಿನ ಆಯ್ತು, ತಣ್ಣಗಾಗಿದೆ ಅನ್ಕೊಂಡು ಹಾಸ್ಪಿಟ್ಲದೆಲ್ಲ ಆಯ್ತಲ್ಲ ಅನ್ಕೊಂಡು ನಾರ್ಮಲ್ ಆಗಿದ್ದಾರೆ ಅನ್ಬಿಟ್ಟು ಸಮಾಧಾನವಾಗೇ ಇದ್ದು, ಎಲ್ಲ ಆಗಿತ್ತು, ಚೆನ್ನಾಗೆ ಹೋಗ್ತಾ ಇತ್ತು. ಬಟ್ ಇವ್ರು ಯಾವುದೇ ಇನ್ಸಿಡೆಂಟ್ ನ ಮರ್ತಿಲ್ಲ, ಅದನ್ನೇ ಇಟ್ಕೊಂಡು ಸಾಧಿಸ್ತಾ ಇದ್ದಾರೆ, ಸಾಧಿಸ್ಕೊಂಡೇ ಬರ್ತಿದ್ದಾರೆ. ವಿಚಾರ ಗೊತ್ತಿಲ್ಲ ಇದು ಯಾವಾಗ ಅಪ್ಪನ್ಗೆ ಹಿಂಗ ಆಯ್ತು, ಊರಿಗೆ ಹೋಗ್ಲೇಬೇಕು ಬಂತು ಅಂತ ಬಂತಲ್ಲ, ಅವತ್ತು ನೈಟ್ ಕೇಳಿದೆ ಹಿಂಗ ಆಗಿದೆ ಅಪ್ಪನ್ಗೆ, ಅವ್ರಿಗೇನೋ ಏಟು ಬಿದ್ದಿದೆ, ಹೋಗಿಲ್ಲ, ಹೋಗಿ ನೋಡ್ಕೊಂಡ್ ಬರ್ಬೇಕು ಬಾ ಅಂತ ಕೇಳಿದಾಗ ಮತ್ತೆ ಅಗೇನ್ ಅದನ್ನೇ ಸ್ಟಾರ್ಟ್ ಮಾಡಿದ್ರು. ನಾನ್ ಬರಲ್ಲ, ನನ್ನ ತಾಯಿ ಮನೆಗ್ ಬಿಡಬೇಕಾದ್ರೆ ಅಲ್ಲಿ ಇರ್ತೀನಿ, ನೀನ್ ಹೋಗ್ಬಿಟ್ ಬಾ, ಆಮೇಲೆ ಬರ್ಬೇಕಾದ್ರೆ ನಿನ್ ಜೊತೆ ಬರ್ತೀನಿ ಅಂತ ಅಂದ್ರು. ನೀನ್ ಬಾತ್ರೂಮ್ ಕಟ್ಸೋವರೆಗೂ ನಾನ್ ನಿನ್ ಮನೆಗ್ ಬರಲ್ಲ, ಹೊಸ ಬಾತ್ರೂಮ್ ಕಟ್ಸೋವರೆಗೂ ನಾನ್ ಬರಲ್ಲ ಅಂದ್ರು. ಅವಾಗ ನನಗೂ ಕೋಪ ಬಂತು. ನೋಡಮ್ಮ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನೀನ್ ಹಿಂಗೆ ಅನ್ಕೊಂಬಂದ್ರೆ ನಾವು ಜೀವನ ಮಾಡಕ್ ಆಗಲ್ಲ, ಜೀವನ ಮಾಡಕ್ಕೋಸ್ಕರ ಇರೋದು ಅನ್ಕೊಂಡ್ ಕೋಪ ಬಂತು. ನಾನು ಎಲ್ಲಾ ಸತಿನೂ ನಿಮ್ ತಾಯಿ ಮನೆ ಕರ್ಕೊಂಡ್ ಹೋಗ್ಬಿಡ್ತೀನಿ ಅನ್ನೋದು ಅದು ತಪ್ಪಾಗುತ್ತೆ, ನಾನ್ ಬಿಡಕ್ಕಾಗಲ್ಲ, ಜೊತೆಗೆ ಹೋಗಿ ಬರೋಣ ಅಂದ. ಇಲ್ಲ ನಾನು ಬರಲ್ಲ ಅಂದ್ರು. ಆ ಉದ್ದೇಶದಿಂದ ನಾನು ಇಲ್ಲೇ ಬಿಟ್ಬಿಟ್ಟು ನಾನು ಹೋಗ್ಲೇಬೇಕಾದ ಪರಿಸ್ಥಿತಿ ಇತ್ತು, ನಾನು ಹೋದೆ ಊರಿಗೆ. ಅವ್ರ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ಲೇಬೇಕಾದ ಪರಿಸ್ಥಿತಿ ಬಂತು, ಊರಿಗೆ ಹೋದೆ. ಊರ್ಗ್ ಹೋಗಿ ರಿಟರ್ನ್ ಒನ್ ಡೇ ಅವತ್ತು ಬೆಳಗ್ಗೆ ಹೋದೆ, ಅವ್ರನ್ನ ಅಪ್ಪ ನೋಡ್ಕೊಂಡು ರಿಟರ್ನ್ ಸಂಜೆನೆ ಬಂದೆ ನಾನು. ಒಂದ್ ನೈಟ್ ಇದ್ಬಿಟ್ಟು ರಿಟರ್ನ್ ಮಾರ್ನಿಂಗ್ ಸಂಜೆ ಒಳಗಡೆ ಬಂದೆ. ಬಂದ್ರೊಳಗಡೆ ಮತ್ತೆ ಮನೆಗ್ ಬಂದ ತಕ್ಷಣ ಇವ್ರು ತುಂಬಾ ಸ್ಟಾರ್ಟ್ ಮಾಡ್ಕೊಂಡ್ರು, ನೀನು ಅವರೇ ಇಚ್ಛಾಯ್ತು, ನಾನ್ ಬಿಟ್ಬಿಟ್ಟು ಹೋದೆ, ನೀನು ಇದ್ ಮಾಡ್ದೆ, ನೀನು ಬೆಂಗಳೂರಲ್ಲಿ ಇರ್ತೀನಿ ಅಂತ ಹೇಳಿದಿಕ್ಕೆ ನಾನು ನಿನ್ ಮದ್ವೆ ಆದೆ, ಏನ್ ಮಾಡಿದ್ಯಾ ನನಗೆ, ಏನು ಮಾಡಿಲ್ಲ ನೀನು, ಏನಿದೆ ನಿನ್ನ ಹತ್ರ ಅನ್ಕೊಂಡ್ ತುಂಬಾ ಜಗಳ ಸ್ಟಾರ್ಟ್ ಮಾಡಿದ್ರು. ಆ ವಿಚಾರವಾಗಿ ನನಗೂ ಕೋಪ ಬಂತು. ಆಗ್ತಾನೆ ಬಂದಿದ್ದೆ, ಈ ತರ ನಾನು ಬೆಂಗಳೂರಲ್ಲೇ ಇರ್ತೀನಿ ಅಂತ ನಾನು ಹೇಳಿ ಮದ್ವೆ ಆಗಿಲ್ಲಮ್ಮ, ನೀವ್ ಬೇಕಾದ್ರೆ ನನ್ಗೆ ಯಾರು ಹೇಳಿದಾರಲ್ಲ ಅವ್ರನ್ನೇ ಒಂದ್ ಮಾತು ಕರೆಸ್ತೀನಿ, ಅವ್ರ ಹತ್ರನೇ ಮಾತಾಡಿಸ್ತೀನಿ ಅಂದೆ. ಅವತ್ ಇಮಿಡಿಯೇಟ್ ನನಗೆ ಯಾವಾಗ ತೋರ್ಸಿದ್ರಲ್ಲ ಅವ್ರಿಗೆ ಫೋನ್ ಮಾಡ್ದೆ, ಅಣ್ಣ ಹಿಂಗೆ ಮಾತಾಡ್ತಿದ್ರೆ ಬನ್ನಿ ಅಂದೆ. ಅವರು
ಬಂದ್ರು 10 ಗಂಟೆ 10:30 ಆಗಿತ್ತು ನೈಟು. ಹ್ಮ್ ಅವ್ರು ಬಂದ್ರು, ಬಟ್ ಮನೆಯಿಂದ ಯಾರು ಇಲ್ಲ, ಅಪ್ಪ ಅಮ್ಮ ಊರಲ್ಲಿ ಇದಾರಲ್ಲ ಅಂದ್ಬಿಟ್ಟು ನಾನು ನಮ್ಮ ಅಕ್ಕನ ಕಾಲ್ ಮಾಡಿ ಹೇಳ್ದೆ, ಹಿಂಗ ಆಗ್ತಿದೆ ಅಕ್ಕ ಅನ್ನೋತ್ತಿಗೆ ಅವರು ಒಬ್ರೇ ಬನ್ನಿ ಅಂದೆ. ಬಟ್ ಅವ್ರ ಅಕ್ಕ ಬಾವ ಇಬ್ರುನು ಆ ಬಾವನ್ ಕರ್ಕೊ ಬಂದಿರೋದ್ ವಿಚಾರ ಗೊತ್ತಿರ್ಲಿಲ್ಲ. ಅಕ್ಕ ಮಾತ್ರ ಬಂದ್ರು. ಮಾತಾಡ್ತಾ ಇದ್ದಾಗ ಇದ್ದದ್ ಏನ್ ಇಲ್ಲಿವರ್ಗು ಏನ್ ಘಟನೆ ಅವ್ರಿಗೆ ಹೇಳ್ದೆ, ಹಿಂಗ್ ಆಗಿತ್ತು, ಹಿಂಗ್ ಆಗಿದೆ, ಊರಿಗ್ ಬರಲ್ಲ ಅಂತಿದಾರೆ, ಹಿಂಗ್ ಬಿಟ್ಟೋಗಿದ್ದಕ್ ಹಿಂಗ್ ಮಾತಾಡ್ತಿದಾರೆ ಅಂದೆ. ಅವ್ರಿಗೆ ಬಂದಿದ್ದಾರೆ. ಅವ್ರ ಅವರೇ ರಿಲೇಷನ್ ಆಗ್ಬೇಕು ಆಕ್ಚುಲಿ ಹೇಳ್ಬೇಕಂದ್ರೆ. ಅವ್ರಿಗೆ ಹೆಣ್ ತೋರ್ಸಿರೋರು ಅವ್ರಿಗೆ ಸೋದ್ರು ಅವ್ರ ರಿಲೇಟಿವ್ ಅವರು. ಹ್ಮ್ ಅವ್ರಿಗೂ ಮಾತಿಗೂ ಕೊಟ್ರೆ ನಮಗ್ ವಿಚಾರ ಗೊತ್ತಿಲ್ಲ. ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ, ನಾವೇನ್ ಮಾತಾಡ್ತಾ ಇದೀವಿ ಅಷ್ಟನ್ನು ಇವ್ರು ಫೋನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಹ್ಮ್ ಅವ್ರು ಹೇಳ್ತಿರೋದೆಲ್ಲಾನು, ನಾವು ಮಾತಾಡ್ತಿರೋದೆಲ್ಲಾನು ಇವರು ನಮ್ಮ ವೈಫು ರೆಕಾರ್ಡ್ ಮಾಡ್ತಾ ಇದ್ದಾರೆ ಫೋನಲ್ಲಿ. ಹ್ಮ್ ನಮ್ ಭಾವ ಇದ್ದವರು ಏನ್ ಮಾಡ್ತಾ ಇದೀಯಮ್ಮ, ಇದೆಲ್ಲ ಮಾಡೋ ತಪ್ಪಲ್ವ ಅಂದಾಗ, ಇಲ್ಲ ನೀವು ನಾಳೆ ನಮ್ಮ ಅಪ್ಪ ಅಮ್ಮ ಬಂದಾಗ ಸುಳ್ಳು ಹೇಳ್ತೀರಾ, ಏನೋ ಮಾತಾಡಿಲ್ಲ ಅಂತ ನನಗೆ ನಮ್ಮ ಅಪ್ಪ ಅಮ್ಮಂಗ್ ಸಾಕ್ಷಿ ತೋರಿಸ್ಬೇಕು, ಅದಕ್ಕೆ ನಾನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ರು. ಅವಾಗ ನಮ್ಮ ಅಕ್ಕ ಭಾವ ಇದ್ದವರು, ಇದೇನಮ್ಮ ನಿಮ್ದು ಸಂಸಾರ, ಹಂಗಾದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ, ನೆಮ್ಮದಿ ಇಲ್ದಂಗ್ ಮಾಡ್ಕೊಂಡಿದೀರಾ ಅಂತ ನಮ್ಮ ಅಕ್ಕ ಬೈದ್ರು. ಆ ವಿಚಾರಕ್ಕೆ ನೀನು ಕೇಳೋ ಅಧಿಕಾರ ಯಾರು ನನಗೆ, ನೀನು ಆ ವರ್ಡ್ ಬಂದವ್ರಿಗೆ ನೀನು ಯಾವಳು, ನೀನ್ ಯಾರು ಕೇಳೋ ಅಧಿಕಾರ ನಿನಗಿಲ್ಲ, ನನ್ನ ಹತ್ರ ಏನ್ ಮಾತಾಡ್ತೀಯ ಅಂತ ನಮ್ಮ ಅಕ್ಕನಿಗೆ ಬೈದ್ರು. ಅಲ್ಲಿ ಜಗಳ ಜಾಸ್ತಿ ಆಯ್ತು. ಆ ಜಗಳ ಆದ್ಮೇಲೆ ಅವ್ರು ಬಂದಿರೋರು ದೊಡ್ಡವರು, ನಿಮ್ಮ ಅಪ್ಪ ಅಮ್ಮನ್ ಕರ್ಸ್ರಪ್ಪ, ಮಾತುಕತೆ ಮಾಡೋಣ, ಇದ್ಯಾಕೋ ದೊಡ್ಡದಾಗ್ತಿದೆ ಅಂದ್ರು. ಅವತ್ ಮಾರನೇ ದಿನ ಅಪ್ಪ ಅಮ್ಮನು, ಅವ್ರ ಅಪ್ಪ ಅಮ್ಮ ಬಂದ್ರು, ನಮ್ಮ ಅಪ್ಪ ಬಂದ್ರು, ನಮ್ಮ ಅಣ್ಣ ಬಂದ್ರು, ಎಲ್ಲ ಬಂದ್ರು. ಅಲ್ಲೂ ದೊಡ್ಡ ಗಲಾಟೆ ಆಯ್ತು. ಅಲ್ಲೂ ಮಾತುಕತೆ ಆಡಿದ್ರು. ಬಂದವರು ಒಂದೇ ಮಾತಂದಿದ್ದು ನಮ್ಮ ಅತ್ತೆ, ನಿನ್ನನ್ನ ಇವ್ರು ಬಾಳ್ಸಲ್ಲ, ನಡಿ ಮನೆಗೆ ಕರ್ಕೊಂಡೋಗಿ ಎಲ್ಲಾದ್ರೂ ತಳ್ಳಿಬಿಡ್ತೀನೋ ಹೊರತು ಈ ಮನೇಲಿ ಇರ್ಬೇಡ ನೀನು, ನಡಿ ಆಚೆಗೆ ಅಂತ ನಮ್ಮ ಅತ್ತೆ. ನಿನ್ನನ್ನ ಇವ್ರು ಬಾಳ್ಸಲ್ಲ, ನಿನ್ನ ಬಾಳ್ಸ್ಬೇಕು ಅಂತಾನು ಕರ್ಕೊಂಡ್ ಬಂದಿಲ್ಲ ಇವ್ರು, ನಡಿ ನೀನು ಮನೇಲಿ ಇಡ್ಬೇಡ ಅನ್ಕೊಂಡು ಇದೇ ವಿಚಾರ ದೊಡ್ಡ ಗಲಾಟೆ ಆಯ್ತು. ನಮ್ಮ ಮಾವನು ಅಂದ್ರು, ನೀನ್ ಹಿಂಸೆ ಮೇಲೆ ಇರ್ಬೇಡಮ್ಮ, ನಿಂದೊಂದ್ ಡಿಸಿಷನ್ ತಗೊಂಡ್ಬಿಡು, ನೀನ್ ಏನ್ ಡಿಸಿಷನ್ ತಗೋತಿ ಅದೇ ಪ್ರಕಾರ ನಾವು ನಡ್ಕೋತೀವಿ ಅಂದ್ರು. ಹಂಗಾಗಿ ಬಂದಿರೋ ಬೈದ್ರು, ನೀವ್ ಅಪ್ಪ ಅಮ್ಮ ಹಿಂಗ್ ಮಾತಾಡ್ತಾ ಇದೀರಲ್ಲ ಅಂತ ಬೈದ್ರು. ನನಗೂ ಬೈದ್ರು, ಅವ್ರಿಗೂ ಬೈದ್ರು. ಇದನ್ ಬಿಟ್ಬಿಡಿ, ಇಲ್ಲಿಗೆ ಇದನ್ನ ನಿಲ್ಸ್ಬಿಡಿ ಅಂತ ಅಂದ್ರು. ಅಲ್ಲಿಂದ ಚೆನ್ನಾಗ್ ಇರಿ ಅಂದ್ರು. ಬಟ್ ಯಾವ್ದೇ ವಿಚಾರ ಅಲ್ಲಿಂದ ಆದ್ಮೇಲೆ ಅದೆಲ್ಲ ಅವ್ರ ಪಂಚಾಯಿತಿ ಆಯ್ತು. ನಮ್ಮ ಅಕ್ಕ ಬಾವಗ್ ಬಂದ್ರು, ನೀವ್ ಯಾರು ಕೇಳೋ ಅಧಿಕಾರ ಇಲ್ಲ, ನಿಮಗ್ 3ನೇ ಅವರು ನನ್ನ ಹತ್ರ ಬಂದ್ ಮಾತಾಡೋದಿಕ್ಕೆ ಅಂತ ಅಂದ್ರು ನಮ್ಮ ಅಕ್ಕ ಬಾವಂಗೆ. ಆಮೇಲೆ ಬೆಳಗ್ಗೆ ಅವ್ರ ಅಪ್ಪ ಅಮ್ಮ ಬಂದಾಗ ಅಕ್ಕ ಬಾವನ ಕರ್ಸಿ ನನಗೆ ವರ್ಷ ಕರ್ಸಿದ್ರು ಅಂತ ಅವ್ರ ಅಪ್ಪ ಅಮ್ಮನ ಹತ್ರ ಹೇಳಿದ್ರು. ಇದಾದ್ಮೇಲೆ ನೈಟ್ ಟು ಡೇ ನಮ್ಮ ಅಕ್ಕನಿಗೆ ಅವ್ವೆ ಎಷ್ಟು ಕೆಟ್ಟ ಪದ ಉಪಯೋಗಿಸಿದಾರೆ ಅಂದ್ರೆ ಅದನ್ನ ನಾನು ಹೇಳ್ಕೊಳಕ್ಕೂ ಆಗ್ತಿಲ್ಲ. ಅಷ್ಟು ಕೆಟ್ಟ ಪದದಲ್ಲಿ ಅವಳು ಬರಬಾರ್ದು ನನ್ ಮನೆಗೆ, ಇನ್ಮೇಲೆ ಅವಳು ನನಗೂ ಸಂಬಂಧ ಇಲ್ಲ, ಅವಳು ಯಾರು, ನಿಮ್ ತಾಯಿನ ನನ್ನ ವೈಫು ಅಲ್ಲ, ನಿಮ್ ತಾಯಿನ, ನಮ್ಮ ಅಕ್ಕನ್ನ. ಓಕೆ. ಅಕ್ಕ ಅವತ್ತು ಬಂದು ಹೇಳ್ಬಿಟ್ಟು ಹೋದ್ರಲ್ಲ, ಅವ್ರೇನಂದ್ರು, ನಾನು ಕೆಲ್ಸ ಹೋಗಿತ್ತಲ್ಲ, ನಾನ್ ಬೆಂಗಳೂರಲ್ಲಿ ಇರಲ್ಲಕ್ಕಾಗಲ್ಲ, ನಾನು ಊರಿಗೆ ಹೋಗಿ ಸೆಟ್ಲ್ ಆಗ್ತೀನಿ, ಊರಲ್ಲೇ ಇರ್ತೀನಿ ಅನ್ನೋ ಹೊತ್ತಿಗೆ ನೀನ್ ಊರಲ್ಲಿ ಇದ್ರೆ ನಾನ್ ಊರಿಗೆ ಬರಲ್ಲ ನಾನು ಅಂತ ನಮ್ ವೈಫು ಹಠ ಮಾಡ್ತಾ ಇದ್ರು. ಅಕ್ಕ ಏನಂದ್ರು, ಹಂಗಾದ್ರೆ ಅವ್ರು ಊರಿಗೆ ಹೋಗಲ್ಲ, ಅವನು ಊರಲ್ಲಿ ಇರ್ತೀನಿ ಅಂತ ನೀನ್ ಊರಿಗೆ ಬರಲ್ಲ ಅಂತ್ಯ, ಅಂದ್ರೆ ಅವನು ಅವ್ರ ಊರಲ್ಲೇ ಇರ್ತಾನೆ, ನೀನ್ ಊರಲ್ಲೇ ಇದ್ಬಿಡ್ತೀಯ ಅಂತ ಅಕ್ಕ ಒಂದ್ ಮಾತಂದ್ರು. ಅದಕ್ಕೆ ಇಲ್ಲ, ಇವರು ನಿಮ್ ಅಕ್ಕ ಬಂದ್ಬಿಟ್ಟು ಗಂಡ ಹೆಂಡತಿ ದೂರ ಮಾಡಕ್ಕೆ ಬಂದು ದೂರ ಮಾಡ್ತಿದ್ದಾಳ, ಅವಳು ಸರಿ ಇಲ್ಲ ಅನ್ಕೊಂಡು ಅದ್ ಮಾರನೇ ದಿನ ಪಂಚಾಯಿತಿ ಆಗಿ ಎಲ್ಲ ಹೋಗಿ ಆದ್ಮೇಲೆ ನೈಟ್ ನಾವು ಮಲ್ಕೊಬೇಕಾದ ಎವ್ರಿ ಡೇ ನೈಟು ತುಂಬಾ ಕೆಟ್ಟ ವರ್ಡಲ್ಲಿ ನನ್ನ ಅಕ್ಕರ್ಗೆ, ನನ್ನ ಮನೆಯವ್ರಿಗೆ ಎಲ್ಲಾರ್ಗು ಬೈದು, ನನಗೆ ಅವಮಾನ ಮಾಡಿದ್ರಿ, ನನಗೆ ಇದು ಮಾಡಿದ್ರಿ, ನನಗೆ ನೋವು ಕೊಟ್ರಿ ಅನ್ಕೊಂಡು ತುಂಬಾ ಹೇಳ್ಸಿದ್ರು. ನಾನು ಏನೂ ಕೇಳ್ದೆ ಇರೋ ತರನೇ ಸುಮ್ಮನ್ ಮಲ್ಕೊಂಡು, ನನಗೂ ತುಂಬಾ ದಿನ ಹಂಗೆ ಇದ್ದೆ. ಆಯ್ತು, ಪ್ರೆಗ್ನೆಂಟ್ ಇದಾರೆ, ಹಾಸ್ಪಿಟ್ಲಿಗೆಲ್ಲ ಓಡಾಡ್ಕೊಂಡ್ ಬಂದಿದ್ದೀನಿ, ಈ ಟೈಮಲ್ಲಿ ಅವ್ರಿಗೆ ನೋವು ಕೊಡಬಾರ್ದು ಅನ್ಕೊಂಡು ನಾನು ಏನು ಮಾತಾಡಿಲ್ಲ, ಸುಮ್ಮನಾಗಿದ್ದೆ. ನಾನು ಡೆಲಿವರಿ ಆಗೋರ್ಗು ಏನು ಮಾತಾಡಬಾರ್ದು ಅನ್ಕೊಂಡು ಇದೇ ಕಂಟಿನ್ಯೂ ಆಯ್ತು. 7 months or 9 months ಆಕ್ಚುಲಿ ಎಲ್ಲ ನಾನು ಸೀಮಂತ ಕರೆ ಮಾಡ್ಬಿಟ್ಟು ಕಳ್ಸ್ಬೇಕು ಅನ್ಕೊಂಡಿದ್ದೆ. ಅಷ್ಟೊಳಗಡೆ ಈ ಗಲಾಟೆಗಳಾಗಿತ್ತು. ಯಾರಿಗೂ ಮನಸ್ಸು ಸರಿ ಇಲ್ಲದ ಕಾರಣ ನಾನು ಮಾಡಕ್ ಆಗ್ಲಿಲ್ಲ. ಅವರು ಕೇಳ್ಕೊಂಡೆ, ಎಲ್ಲರನ್ನು ಕರೆದು ಎಲ್ಲಾರು ಸೇರ್ಸ್ಬಿಟ್ಟು ಮಾಡೋಣ ಅಂತ. ಅವರು ಒಬ್ರನ್ ಕರೆದ್ರೆ ಒಬ್ರನ್ ಕರೆಯಲ್ಲ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು. ಸರಿ ಅನ್ಬಿಟ್ಟು ನಾನು ಅಲ್ಲಿಗೆ ಹೋಗ್ತೀನಿ, ನಮ್ಮ ಅಪ್ಪ ಅಮ್ಮನ ಮನೆಗೆ ಅಂದ್ರು. ನಮ್ಮೂರಿಗೆ ಹೋಗ್ತೀನಿ ಅಂದ್ರು. ಅವ್ರ ತಂದೆ ಕಾಲ್ ಮಾಡ್ಕೊಂಡ್ರು,
ಅವ್ರ ತಂದೆ ಫೋನ್ ಮಾಡಿದ್ರು, ಹಿಂಗೆ ಬರ್ತಿದ್ದಾಳಂತಪ್ಪ, ಕರ್ಕೊಂಡ್ ಹೋಗ್ತೀನಿ ಅಂದ್ರು. ನಾನು ಆಯ್ತು, ಏನೋ ಶಾಸ್ತ್ರಗಳ ಪ್ರಕಾರನಾದ್ರೂ ಮಾಡಿ ಬಂದ್ ಕರ್ಕೊಂಡ್ ಹೋಗಿ, ಎಲ್ಲೇ ಇದ್ರು ಖುಷಿಯಾಗಿದ್ರೆ ಸಂತೋಷವಾಗಿದ್ರೆ ಸಾಕು ಈ ಟೈಮಲ್ಲಿ ಅಂತ ಕೇಳ್ಕೊಂಡೆ. ಅವರು ಎಲ್ರಿಗೂ ಖರ್ಚು, ನನಗೂ ಖರ್ಚು, ನಿನಗೂ ಖರ್ಚು, ಏನ್ ಶಾಸ್ತ್ರ ಬೇಡ ಬಿಡಪ್ಪ, ಹಿಂಗೆ ಕರ್ಕೊಂಡ್ ಹೋಗ್ತೀನಿ ಅಂದ್ರು. ಆಯ್ತು ಅಂದ್ರು, ಬಂದ್ರು, ಕರ್ಕೊಂಡ್ ಹೋದ್ರು. ಕರ್ಕೊಂಡ್ ಹೋಗ್ ಆಯ್ತು, ನನ್ ಕೆಲ್ಸ ಮತ್ತೆ ಬಿಟ್ಟೋಗಿದ್ ಕೆಲ್ಸ ಮತ್ತೆ ಅದೇ ಜಾಗದಲ್ಲಿ ಹೋಗಿ ನಿಂತ್ಕೊಂಡ್ ಕೆಲ್ಸ ಮಾಡ್ತಿದ್ದೆ. ಹೋಗಿ ಬರೋದಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ತಿಂಗ್ಳಿಗೆ ಒಂದ್ಸತಿ ಹೋಗ್ತಿದ್ದೆ, ಮಾತಾಡ್ಸ್ಕೊಂಡ್ ಬರ್ತಿದ್ದೆ. ಅಷ್ಟ್ರೊಳಗಡೆ ಡೆಲಿವರಿ ಟೈಮ್ ಕೊಟ್ಟಿದ್ರು. ಅವ್ರ ಊರಲ್ಲೇ ಚೆಕಪ್ ಮಾಡಿಸ್ಕೊತಾ ಇದ್ರು, ಅಲ್ಲೇ ತೋರ್ಸ್ಕೊಂಡ್ರು. ಪಾಪುಗೆ ಕರಳು ಸುತ್ಕೊಂಡಿದೆ ಅಂತ ಅಂದ್ರು. ಮತ್ತೆ ನಾನು ಡಾಕ್ಟರ್ ಹತ್ರ ಮಾತಾಡೋಣ ಅಂತ ಹೋಗಿದ್ದೆ. ಅಷ್ಟ್ರೊಳಗಡೆ ಇವರು ನನ್ ಫೋನ್ ತಗೊಂಡು ಚೆಕ್ ಮಾಡೋದು, ಇವನ್ ಯಾರ ಜೊತೆ ಮಾತಾಡಿದ್ದಾನೆ, ಯಾರ ಜೊತೆ ಇವನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೆ, ಅಳುಬ್ರ ಜೊತೆ. ಆಲ್ರೆಡಿ ಒಂದ್ಸತಿ ಇವರು ಮಾತಾಡ್ಕೊಂಡು ಬೈದಿದ್ರು ನನಗೆ ಅದೇ ವಿಚಾರವಾಗಿ. ಆ ಫೋನ್ ತಗೊಂಡು ಕಾಂಟ್ಯಾಕ್ಟ್ ಚೆಕ್ ಮಾಡೋದು, ಬ್ಲಾಕ್ ಲಿಸ್ಟ್ ಅವ್ರು ಏನ್ ಮಾಡಿದಾರೆ, ನನ್ಗೂ ಹಾಸ್ಪಿಟಲ್ ಇದ್ದಾಗ ಒಂದ್ ಟೈಮ್ ಕಾಲ್ ಮಾಡಿದ್ರು. ನಾನು ಹೇಳಿದ್ದೆ, ನನಗೆ ತುಂಬಾ ಸೀರಿಯಸ್ ಇದೆ ಅಮ್ಮ, ನನಗೆ ಯಾವ್ದೇ ಕಾಂಟ್ಯಾಕ್ಟ್ ಮಾಡ್ಬೇಡಿ, ನನ್ನ ವೈಫ್ ತುಂಬಾ ಸೀರಿಯಸ್ ಆಗಿದ್ದಾರೆ, ನನ್ಗೆ ಯಾವ್ದೇ ತರದ್ ಏನು ಮಾಡ್ಬೇಡಿ ಅಂತ ಅವ್ರಿಗೆ ಹೇಳ್ಬಿಟ್ಟು ನಾನು ಫೋನ್ ಕಟ್ ಮಾಡಿದ್ದೆ. ಆ ವಿಚಾರವಾಗಿ ನನ್ಗೆ ಭಗವಂತ ನಾನಾಗ್ಲೂ ಹೇಳ್ತಿದ್ದೀನಿ, ಅವ್ರು ಏನು ಕಾಲ್ ಮಾಡಿದ್ರು ಅನ್ನೋದು ಇದುವರೆಗೂ ನನಗೆ ಗೊತ್ತಿಲ್ಲ. ಅವರು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿದ್ದಾರೆ, ನನಗೆ ಇದುವರೆಗೂ ಗೊತ್ತಿಲ್ಲ. ಬ್ಲಾಕ್ ಲಿಸ್ಟ್ ಅಲ್ಲಿ ಅದು ಕಾಲ್ ಹಿಸ್ಟ್ರಿ ಹೋಗಿದೆ. ಇವರು ಕಾಲ್ ಹಿಸ್ಟ್ರಿ, ನನ್ನ ಮೊಬೈಲ್ ತಗೊಳ್ಳೋದು, ವಾಟ್ಸಪ್ ಕಾಲ್ ಹಿಸ್ಟ್ರಿ ಎಲ್ಲಾ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ, ಓ ನಿನಗೂ ಅವಳಿಗೂ ಏನೋ ಸಂಬಂಧ ಇದೆ, ಅದಕ್ಕೆ ಅವಳು ಅಷ್ಟು ಕಾಲ್ ಮಾಡಿದಾಳೆ, ನೀನ್ ಅದಕ್ಕೆ ಇದ್ ಮಾಡ್ತಿದ್ಯಾ, ನನ್ ಮಗುನು ಬೇಡ ನೀನು ಬೇಡ, ಡೆಲಿವರಿ ಆಗಿದ ತಕ್ಷಣ ಮಗು ಎತ್ಕೊಂಡು ಹೋಗು. ಅವ್ರ ಮನೇಲೆ ನೆಕ್ಸ್ಟ್ 1-2-3 days ಡೆಲಿವರಿ ಟೈಮ್ ಇದೆ, ಫುಲ್ ಜಗಳ ಸ್ಟಾರ್ಟ್ ಮಾಡ್ಕೊಂಡ್ರು ತಾಯಿ ಮನೇಲೇನೆ. ನಾನ್ ಮಗು ಮೇಲೂ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ಈ ಮಗು ನಾನು ಹುಡ್ತಿರೋ ಮಗು ಮೇಲೆ ಹೇಳ್ತಿದ್ದೀನಿ, ನನಗೂ ಅವ್ರಿಗೂ ಯಾವ್ದೇ ತರ ಸಂಬಂಧ ಇಲ್ಲ, ಅವ್ರು ಏನಕ್ ಮಾಡಿದಾರೆ ಅನ್ನೋದು ನನಗ್ ಗೊತ್ತಿಲ್ಲ ಅಂದೆ. ಅವ್ರಿಗೂ ಫೋನ್ ಮಾಡ್ಕೊಂಡ್ರು, ಏನೇನೋ ಮೆಸೇಜ್ ಮಾಡ್ಕೊಂಡ್ರು. ಅವರೆಲ್ಲ ಮಾಡಿದ್ರು, ನಾನು ಏನೇ ಮಾಡಿದ್ರು ನಾನು ಇಲ್ಲ ಅಂದೆ. ಬಟ್ ಆದ್ರೂ ಅವರು, ನಾನು ವಾಪಸ್ ಡಾಕ್ಟರ್ ಮಾತಾಡ್ಸ್ಕೊಂಡು ನಾನು ಬ್ಯಾಂಗ್ಳೂರಿಗೆ ಬಂದ್ಮೇಲೆ ನನ್ನ ಬಗ್ಗೆ ಅವ್ರ ಬಗ್ಗೆ ಕೆಟ್ಟದಾಗೆಲ್ಲ ಮೆಸೇಜ್ ಹಾಕಿದ್ರು. ಅವಳಿಗೂ ನಿನಗೂ ತುಂಬಾ ಏನೋ ಸಂಬಂಧ ಇದೆ, ನೀನ್ ಅದಕ್ಕೆ ನನ್ನ ಹತ್ರ ನಿನ್ನ ಹತ್ರ ಇದೆ. ಅವನ ಗಂಡ ಹೆಂಡತಿ ಜೊತೆ ನಡೆದ ವಿಚಾರನ ಅವ್ರ ಮಧ್ಯಕ್ಕೆ ಜಾಯಿಂಟ್ ಮಾಡಿ ಕೆಟ್ಟದಾಗ ಮೆಸೇಜ್ ಮಾಡಿದ್ರು. ಸಂಬಂಧ ಇಲ್ಲ, ಕಂಪ್ಲೀಟ್ಲಿ ನೀವು ಸಂಬಂಧಕ್ಕೆ ಇದೀರಾ, ಅಷ್ಟು ಕೆಟ್ಟದಾಗಿ ಮಲಗಿದೀರಾ ಅನ್ನೋ ಲೆವೆಲ್ಗೂ ನನಗೆ ಮಾತಾಡಿದ್ರು ಮೆಸೇಜ್ ಅಲ್ಲಿ. ಅಷ್ಟು ಮಾತಾಡಿದ್ರು. ನಾನು ಇನ್ನು ಡೆಲಿವರಿ ಟೈಮ್ ಅಲ್ಲಿ ಜಾಸ್ತಿ ಮಾತಾಡಿದಷ್ಟು ಸಮಸ್ಯೆ ಆಗುತ್ತೆ ಅನ್ಕೊಂಡು ಏನೇ ಮೆಸೇಜ್ ಮಾಡ್ಲಿ, ಅವ್ರು ಎಷ್ಟೇ ಮಾತಾಡಿದ್ರು ನಾನು ಯಾವ್ದಕ್ಕೂ ರಿಪ್ಲೈ ಕೊಟ್ಟಿಲ್ಲ, ಯಾವ್ದಕ್ಕೂ ನಾನು ಮಾತಾಡಕ್ ಹೋಗಿರ್ಲಿಲ್ಲ. ಡೆಲಿವರಿ ಟೈಮ್ ಅಲ್ಲಿ ತುಂಬಾ ಸಮಸ್ಯೆ, ಮೊದ್ಲೇ ಆಲ್ರೆಡಿ ಅಷ್ಟು ಸಮಸ್ಯೆ ನಾನು ನೋಡ್ಕೊಂಡ್ ಬಂದಿದ್ರಿಂದ ಮತ್ತೆ ಸಮಸ್ಯೆ ಆದ್ರೆ ಆಗಲ್ಲ ಅನ್ಕೊಂಡು ನಾನು ಅದನ್ನ ಇದ್ ಮಾಡ್ಕೊಂಡು ಸಿಸರಿನ್ ಆಯ್ತು, ಗಂಡ್ ಪಾಪು ಆಯ್ತು. ಆಗಿದ್ಮೇಲೆ ಹಾಸ್ಪಿಟ್ಲಲ್ಲೂ 5 days ಇದ್ದೆ. ಅಲ್ಲೂ ಅವ್ರು ನೋಡ್ಕೊಂಡು ಇದ್ ಮಾಡ್ಕೊಂಡ್ ಬಂದೆ. ಆದ್ರೂ ಅಮ್ಮ ಬಂದ್ರು, ಅಪ್ಪ ಬರಕ್ ಆಗಿರ್ಲಿಲ್ಲ, ಅಕ್ತಿರ್ ಬಂದ್ರು. ಹಾಸ್ಪಿಟ್ಲಲ್ಲೂ ಸಹಿತ ಬಂದ್ರು, ಯಾರನ್ನೂ ಮಾತಾಡ್ಸಿಲ್ಲ ಅವರು. ಪಾಪು ಬಂದ್ರು, ಅವ್ರ ಪಾಪು ನೋಡ್ಕೊಂಡ್ರು. ಅಮ್ಮ ಬಂದ್ರು, ಅಮ್ಮಂಗೆ ಬರಕ್ ಆಗಿಲ್ಲ. ಪಾಪುವಾಗಿ 2 ದಿನಕ್ಕೆ ಬಂದು ನೆಕ್ಸ್ಟ್ ಡೇಗ್ ಬಂದ್ರು, ಪಾಪುನ್ ಮಾತಾಡ್ಸ್ಕೊಂಡ್ರು. ಅವ್ರ ಪಡೆಗೆ ಅವ್ರು ಹೋದ್ರು. ಅವರು ಮಾತು ಆಡ್ಸ್ಲಿಲ್ಲ, ಯಾರು ಮಾತಾಡ್ಸ್ಲಿಲ್ಲ. ಪಾಪು ಕೈಲಿ ಕೊಟ್ಟೋಗಿರೋಂತ ಅಮೌಂಟ್ನು ಸಹಿತ ಅವರು ಕೈಲಿ ಮುಟ್ಲಿಲ್ಲ. ಅವರು ತಗೊಂಡೋಗ್ ಸೈಡ್ ಅಲ್ಲಿ ಇಟ್ಟಿದ್ರು ಹಾಸ್ಪಿಟ್ಲಲ್ಲಿ. ಅಲ್ಲಿ ಕ್ಲೀನ್ ಮಾಡಿಂಗ್ ಬರೋ ಆಯಾಗಳಿಗೆ ಅದನ್ನ ದುಡ್ಡ ಹೆಚ್ಚಿಬಿಟ್ಟು ಕೊಟ್ರು. ಅಮ್ಮ ಕೊಟ್ಟೋಗಿರೋದಿರ್ಬೋದು, ಅಕ್ಕದಿರ್ ಬಂದು ಕೊಟ್ಟೋಗಿರೋಂತ ಅಮೌಂಟ್ ಏನ್ ಕೊಟ್ಟೋಗಿದ್ರು, ಆ ಅಮೌಂಟ್ನು ಸಹಿತ ಅವ್ರ ಕೈಲಿ ಮುಟ್ಲಿಲ್ಲ. ಅಷ್ಟು ನೋಡ್ಕೊಂಡು ನಾನೇನು ಮಾತಾಡ್ಲಿಲ್ಲ. ಮತ್ತೆ ನಾನು ಬಂದೆ ವಾಪಸ್ಸು, ಮನೆ ಕರ್ಕೊಂಡ್ ಬಂದ್ಬಿಟ್ಟು ಆಯ್ತು. 1 ತಿಂಗಳವರೆಗೂ ಚೆನ್ನಾಗಿದ್ರು, ಮಾತಾಡ್ಕೊಂಡಿದ್ದೆ. ಪಾಪನ ಹತ್ರ ಎಲ್ಲ ಫೋನಲ್ಲಿ ಮಾತಾಡ್ತಿದ್ದೆ, ಎಲ್ಲ ಮಾಡ್ಕೊಂಡಿದ್ದೆ. ಅಗೇನ್ ಸ್ಟಾರ್ಟ್ ಮಾಡ್ಕೊಂಡ್ರು. ಯಾವಾಗ್ಲೂ ವಿಡಿಯೋ ಕಾಲ್ ಮಾಡಿ ಪಾಪನ ಹತ್ರ ಮಾತಾಡ್ತಿದ್ರೆ ಒಂದೇ ಮಾತು ಅವ್ರ ಬಾಯಿಲ್ ಬರ್ತಿದ್ದು, ನಿನಗೆ ಹುಡ್ಸೋ ಕಾರಣ ಆಗಿರೋರು ಮಾತಾಡ್ತಿದಾರೆ ನೋಡು, ನಿನಗೆ ಹುಡ್ಸೋ ಕಾರಣ ಆಗಿರೋರು ಮಾತಾಡ್ತಿದಾರೆ ನೋಡು ಅನ್ಕೊಂಡ್ ಮಾತಾಡೋರು. ನಿನಗೆ ಹುಡ್ಸೋ ಕಾರಣ ಆಗಿರೋ ನಾನ್ ಬೈದೆ,
ಈ ಪಾಪು ಇನ್ನೂ ಅದಕ್ಕೇನು ಗೊತ್ತಿಲ್ಲ, ಏನ್ ಮಾತಾಡ್ತಿರೋದ್ ನೀನು, ಅವೆಲ್ಲ ಮಾತಾಡ್ತಾರ, ಅವೆಲ್ಲ ಹಂಗೆ ಏನ್ ಮಾತಾಡ್ತಿರೋದು, ಕರೆಕ್ಟ್ ಆಗಿ ಮಾತಾಡಿ ಅಂತ ನನ್ ಫೋನಲ್ಲಿ ಬೈದೆ. ಆ ಬೈದಿದ್ ವಿಚಾರನೇ ಇಟ್ಕೊಂಡು ಅವತ್ ನೈಟ್ ಮತ್ತೆ ಮೆಸೇಜ್ ಮಾಡಿದ್ರು, ನೀನ್ ಮಾಡಿರೋದೇನ್ ಕಡಿಮೆನಾ, ನಿಮ್ ಅಕ್ಕ ಸೂಳೆನ ಕರ್ಕೊಬಂದು ನನ್ನ ಹತ್ರ ಎಲ್ಲ ಬೈಸ್ತೆ ನೀನು, ಹಂಗ ಮಾಡ್ದೆ ಅಂತ ಮೆಸೇಜ್ ಎಲ್ಲ ಮಾಡಿದ್ರು. ಆ ವಿಚಾರವಾಗಿ ನಾನು ಮತ್ತೆ ಜಗಳ ಮಾಡಕ್ ಇಷ್ಟ ಇರ್ಲಿಲ್ಲ ಅನ್ಬಿಟ್ಟು ಫೋನ್ ಮಾಡಕ್ ಹೋಗಿರ್ಲಿಲ್ಲ. 1-2 ದಿನ ಬಿಟ್ಟು ಫೋನ್ ಮಾಡ್ದೆ, ಏನಕ್ಕೆ ಈ ತರ ಮಾಡಿದ್ರಿ ಹಿಂಗೆ ಮೆಸೇಜ್ ಏನಕ್ಕೆ ಅಂತ ಕೇಳಿದ್ರೆ ಅವ್ರ ಮನೆಯವರೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ಹಂಗೆ ಅದ್ರ ಪ್ರಕಾರ ದೊಡ್ಡದಾಗ್ ಜಗಳನೇ ಆಯ್ತು, ಫೋನಲ್ಲೇ ಜಗಳ ಆಯ್ತು. ಅವರು ಅತ್ತೆ ಮಾವ ಎಲ್ಲ ಜಗಳ ಮಾಡಿದ್ರು, ಕೇಸ್ ಕೊಡ್ತೀನಿ ಹಂಗೆ ಅಂದ್ರು. ಆ ಬೇಜಾರವಾಗಿ ನಾನು ಅವತ್ತು ಸ್ಟಾಪ್ ಮಾಡಿದ್ದು, ನಾನು ಕಾಲ್ ಮಾಡಕ್ ಬಿಟ್ಟಿದ್ದು. 9 ತಿಂಗಳು ಪಾಪು ಆಗೋವರೆಗೂ ನಾನು ಪಾಪುನ್ ಮುಖನೂ ಸಹಿತ ನೋಡಿರ್ಲಿಲ್ಲ, ನನ್ ಮಾತು ಸಹಿತ ಹಾಡ್ಸಿರ್ಲಿಲ್ಲ. 9 ತಿಂಗಳವರೆಗೂ ನನ್ನ ಪಾಪನ್ ಮೊಕ್ಕನೇ ಸಹಿತ ನೋಡ್ಲಿಲ್ಲ ನಾನು, ಆ ಜಗಳ ಆಗಿದ್ ಇಲ್ಲಿವರೆಗೂ. ಆದ್ರೆ ಅವ್ರ ಕಡೆಯಿಂದ ನನ್ನ ಮನೆಯವ್ರ ಬಗ್ಗೆ, ನನ್ನ ಬಗ್ಗೆ ಅವಹೇಳನಕಾರಿಯಾದ ಮೊಬೈಲ್ ಅಲ್ಲಿ ಬರುವಂತ ಸ್ಟೇಟಸ್ಗಳೇ, ನನ್ ಗಂಡ ಷಂಡ, ನನ್ ಗಂಡ ಸರಿ ಇಲ್ಲ, ಮಗು ಉಡ್ಸೋಕ್ ಅಷ್ಟೇ ಅವ್ನ್ ಬೇಕಾಗಿದ್ದು, ತುಂಬಾ ಅವಹೇಳನಕಾರಿಯಾಗಿದ್ದು ಮೊಬೈಲ್ ಸ್ಟೇಟಸ್ ಇರ್ಬೋದು, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಇರ್ಬೋದು, ತುಂಬಾ ಹೀನಾಯವಾಗಿ ಸ್ಟೇಟಸ್ ಹಾಕಿ ಇದು ಮಾಡಿದ್ರು. ಅಷ್ಟೂನು ಸಹಿಸ್ಕೊಂಡಿದ್ರು, ಮಾತಾಡಿರ್ಲಿಲ್ಲ, ಎಲ್ಲ ಬೈದ್ರು. ಆಗೋಗಿದೆ ಅನ್ಕೊಂಡ್ ಸಾಧಿಸ್ಕೊಂಡ್ ಕುತ್ಕೋಬಾರ್ದು ಅಂದ್ರು. 9 ತಿಂಗಳು ಆದ್ಮೇಲೆ ಹೋಗಿದ್ದು ನಾನು ಪಾಪನ್ ನೋಡೋದು. 9 ತಿಂಗಳು ಹೋದ್ಮೇಲೂ ಯಾರೋ ಅವ್ರ ಊರವ್ರಿಗೆಲ್ಲ ಗೊತ್ತಾಯ್ತು, ಅವ್ರ ಊರಲ್ಲಿ ಏನೇನೋ ಮಾತಾಡ್ತಿದ್ದಾರೆ ಅನ್ಕೊಂಡ್ರು. ತುಂಬಾ ಗಲಾಟೆಗಳೇ ಆಗೋಯ್ತು, ತುಂಬಾ ಮಾತುಕತೆನೆ ಆಗೋಯ್ತು. ಪಂಚಾಯ್ತಿ ಆಗೋವರೆಗೂ ಬರಲ್ಲ ಅಂದ್ರು. ನಿಮ್ ಅಕ್ಕ ಬರ್ಬೇಕು, ನಿಮ್ ಅಪ್ಪ ಬರ್ಬೇಕು, ನಿಮ್ ಅಮ್ಮ ಬರ್ಬೇಕು, ಎಲ್ಲಾ ಬಂದ್ ಸೈನ್ ಮಾಡ್ಬೇಕು, ಆಗ್ಲೇ ನನ್ ಮಗ್ಳನ್ ಕಳ್ಸೋದು ಅಂದ್ರು ಅವ್ರು. ಅಷ್ಟೊಳಗಡೆ ಅವ್ರ ಮಾವ ಇದ್ದವ್ರೇನೋ ಕರೆದು ಮಾತಾಡ್ತೀನಿ ಅಂದ್ರು. ಕರೆದ್ರು. ನಂದೇ ತಪ್ಪಾಯ್ತು, ನನ್ ಮನೆಯವ್ರದೇ ತಪ್ಪಾಯ್ತು ಅಂತ ನಾನೇ ಕೇಳ್ಕೊಂಡೆ. ಆಯ್ತು, ನಮ್ಮ ಅಪ್ಪ ಅಮ್ಮ ಮಾತಾಡಿದ ತಪ್ಪಾಗಿರ್ಬೋದು, ನಮ್ಮ ಅಕ್ಕ ಮಾತಾಡಿದ ತಪ್ಪಾಗಿರ್ಬೋದು, ನಾನು ಮಾತಾಡಿದೆ ತಪ್ಪಾಗಿರ್ಬೋದು, ಆಗಿದೆ, ತಪ್ಪಾಗೋಗಿದೆ, ಕ್ಷಮಿಸಿ, ಆಯ್ತು, ಏನ್ ಮಾಡ್ಬೇಕು ಹೇಳಿ ಅಂತ ಕೇಳ್ಕೊಂಡೆ. ಆದ್ರೂ ಅವರು ಕಂಡೀಷನ್ ಹಾಕಿದ್ರು, ನಿಮ್ ಊರಿಗೆ ನಾನು ಬರಲ್ಲ, ಹೊಸ ಬಾತ್ರೂಮ್ ಕಟ್ಸಿದ್ರೆ ಬರ್ತೀನಿ, ಇಲ್ಲಾಂದ್ರೆ ನಾನು ಬರಲ್ಲ, ನೀವ್ ಅಕ್ಕ ಬಾವನ್ನ ಮರ್ತು ಬಿಡ್ಬೇಕು, ಅವ್ರ ಹತ್ರ ಮಾತಾಡಬಾರ್ದು, ಅವ್ರ ಮನೆಗೆ ಹೋಗ್ಬಾರ್ದು, ನಿಂಗೆಲ್ಲ ಕಂಡೀಷನ್ ಇತ್ತು, ಇದ್ರೆ ನಾನು ಮತ್ತೆ ಬರ್ತೀನಿ, ಇಲ್ಲ ಅಂದ್ರೆ ನಾನು ಬರಲ್ಲ. ಆಯ್ತು ಅನ್ಕೊಂಡು ಎಷ್ಟಲಕ್ಕೂ ಆಯ್ತು, ಬರ್ಲಿ, ಸಂಸಾರ ಮಾಡ್ಲೇಬೇಕು ಅನ್ಕೊಂಡು ಒಪ್ಕೊಂಡೆ, ಬನ್ನಿ ಅಂತಾನು ಕೇಳ್ಕೊಂಡೆ. ಆಯ್ತು, ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಫೋನಲ್ಲೇ ಮಾತಾಡ್ಬೇಕಾಗಿತ್ತು ಅವ್ರಿಗೆ, ಎಷ್ಟೇ ಮಾತಾಡಿದ್ರು ಅವ್ರಿಗೆ ಬೇರೆ ತರನೇ ಹಳೇದ್ನೇ ಮಾತಾಡೋರು. ಎಷ್ಟ್ ಕಂಟ್ರೋಲ್ ಮಾಡ್ಕೊಂಡು ನಾನು ಸುಮ್ನಿದ್ದೆ. ಆಯ್ತು ಅನ್ಕೊಂಡು ಅದು ಬಿಟ್ಟು ಮತ್ತೆ ಹೊಸ ಸ್ಟಾರ್ಟ್ ಮಾಡ್ಕೊಂಡ್ರು. ನನ್ ಮಗುಗೂ ನೀನ್ ಬರ್ಬೇಕು ಅಂದ್ರೆ ನೀನು ಮಾಡ್ಕೊಂಡಿರೋ ಸಾಲ ಬೇಗ ತೀರಿಸ್ಬೇಕು. ಅಂದ್ರೆ ಈ ಸಾಲ ಏನಕ್ಕೆ ಮಾಡ್ಕೊಂಡಿದ್ರಿ? ಮದ್ವೆಗೆ ಮಾಡ್ಬೇಕಾದ್ರೆ ಸಾಲ ಮಾಡ್ಕೊಂಡಿದ್ದು. ಅಂದ್ರೆ ಈಗ ಅವ್ರು ಬರ್ಬೇಕಂದ್ರೆ ಸಾಲ 1 ರೂಪಾಯಿ ಇರಬಾರ್ದು ಅಂತ. ನನ್ನ ಸಾಲ 1 ರೂಪಾಯಿ ಇರಬಾರ್ದು, ಸಾಲ ತೀರಿಸ್ಬೇಕು. ಅಂದ್ರೆ ಊರಲ್ಲಿ ಸಂಘಗಳು ಅಂತ ಇದೆ, ಅಮ್ಮ ಮಾಡ್ಕೊಂಡಿರೋದು, ಅದ್ರಲ್ಲಿ ಎತ್ಕೊಂಡು ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಕೊಂಡು ಮಿಕ್ಕಿದ್ರಲ್ಲಿ ಮೇಂಟೈನ್ ಮಾಡ್ಕೊಂಡು ಅದ್ರಲ್ಲೇ ರೊಟೇನ್ ಮಾಡ್ತಾ ಇರೋದು. ನಾನ್ ದುಡಿಯೋದ್ರಿಂದ ಏನ್ ಬರುತ್ತೆ ಅದು ಕಟ್ಕೊಳ್ಳೋದು. ಅಪ್ಪ ಅಮ್ಮ ಇವಾಗ ಸ್ವಲ್ಪ ಹಸುಗಳು ಕಟ್ಕೊಂಡಿದ್ರೆ ಅದ್ರಲ್ಲಿ ಬರೋ ಹಾಲಿನ ದುಡ್ಡು, ಹಿಂಗೆ ರೊಟೇನ್ ಮಾಡ್ತಾ ಇದೀವಿ. ಅಪ್ಪ ಅಮ್ಮ ಅವರು, ಅಪ್ಪಂಗ ಆಗಲ್ಲ ಅಂದ್ರು ಅಪ್ಪ ಜಮೀನಿಗೆ ಹೋಗಿ ಅವ್ರ ಕೈಲಾದಷ್ಟು ಬೆಳೆ ಮಾಡ್ಕೊಂಡು ಜೀವನ, ಅವರು ಸ್ವಲ್ಪ ಬೆಳೆಲಿ ಇದ್ ಮಾಡ್ತಿದ್ದಾರೆ. ಅಪ್ಪನುವೆ ಅಪ್ಪ ಆಕ್ಸಿಡೆಂಟ್ ಆದ್ರೂ ಬಿಟ್ಟಿಲ್ಲ ಅವರು, ಆದ್ರೂ ಹಸುಗಳು ಕಟ್ಕೊಂಡು ಯಾವ್ದೋ ಹೊಲದಲ್ಲಿ ಜಮೀನಿಗೆ ಕೆಲಸ ಮಾಡ್ಕೊಂಡು ಮಾಡ್ತಾ ಇದಾರೆ ಅಪ್ಪ.
ಒಬ್ನಿಗೆ ಹೊರೆ ಕೊಡಬಾರ್ದು, ನಾವು ಕುತ್ಕೊಂಡ್ ತಿನ್ನಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಪ್ಪ ಅಮ್ಮ ಇವತ್ತಿಗೂ ಅವ್ರಿಗೂ ಕುತ್ಕೊಂಡ್ ತಿಂತಾ ಇಲ್ಲ ಅವರು. ನಾವು ದುಡಿಬೇಕು, ನಾವೇ ದುಡ್ದು ನಮ್ ಕೈಲಿ ಏನಾಗುತ್ತೆ ನಾವ್ ಜೀವನ ಇರೋವರೆಗೂ ನಾವ್ ಅಪ್ಪ ಅಮ್ಮ ಒಂದೇ ಮಾತಂದ್ರು ಕೊನೆಗೆ, ನಮ್ಮನ್ ಚೆನ್ನಾಗ್ ನೋಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ನೀವ್ ಸಂಸಾರ ನೀವ್ ಚೆನ್ನಾಗಿ ಇದ್ ಮಾಡ್ಕೊಳ್ಳಿ, ನೀವು ಸಂಸಾರ ನೀವ್ ಚೆನ್ನಾಗಿದ್ ಬಿಡಿ ಅಂದ್ರು. ಅವ್ರ ಒಂದೇ ಮಾತಂದು, ನಿಮ್ಮ ಅಪ್ಪ ಅಮ್ಮ ನಾನ್ ಬೇಸಾಕಲ್ಲ, ನಿನಗ್ ಬೇಸಾಕಿದ್ರು ಅಂದ್ರು. ನನ್ ಸಾಲ ಇಲ್ಲ ಅಂದ್ರೆ ನಾನ್ ಬರ್ತೀನಿ ಮನೆಗೆ, ಇಲ್ಲ ಅಂದ್ರೆ ಬರಲ್ಲ. ನನ್ ಕೆಲ್ಸ ಹೋಯ್ತು, ಈಗ ಅದೇ ಕೆಲ್ಸಕ್ಕೆ ಹೋದೆ, ಸಂಬಳ ಕಡಿಮೆ ಇದೆ ಇವಾಗಿನ ಪರಿಸ್ಥಿತಿಲಿ, ಸಂಬಳ ಇಲ್ಲ, ಬರೋದೇ 15,000 ರೂಪಾಯಿ ಸಂಬಳ ನನಗೆ. ಜಮೀನ್ 2 ಎಕರೆ ಜಮೀನ್ ಇದೆ ಅಂತ ಹೇಳಿದೆ, ಅದು ಅಮ್ಮನ ಅಣ್ಣ ಮತ್ತೆ ನನಗೆ, ಅಮ್ಮನ್ಗೆ ಹೋಗ್ಬೇಕು. ಅಪ್ಪ ಅಮ್ಮನ್ ಮನೆಗೆ ಬಂದಿರೋದು, ಅಪ್ಪನ ಆಸ್ತಿ ಅಂತ ಇರ್ಲಿ, ಅಪ್ಪನ್ ಮನೆತನ ಅನ್ನೋದಿರ್ಲಿ ಯಾರು ಇಲ್ಲ ಅಪ್ಪನ್ಗೆ. ಅಪ್ಪ ಮನೆಗೆ ಬಂದಿರೋದು, ಅಪ್ಪನಿಗೆ ಅವ್ರ ಹಿನ್ನೆಲೆ ಏನು ಅನ್ನೋದು ಇದುವರೆಗೂ ಗೊತ್ತಿಲ್ಲ ಅಪ್ಪನಿಗೆ. ಹಾಗಾಗಿ ಅಮ್ಮನ ಮನೇಲೆ ಇರೋದ್ರಿಂದ ಅಮ್ಮನ ಆಸ್ತಿನೇ ನನಗೂ ಬರ್ಬೇಕಾಗಿರೋದು. ಈಗ ಅಮ್ಮನ ಅಣ್ಣ ಇದಾರೆ, ಅವ್ರಿಗೂ ಅಮ್ಮನ್ಗೂ ಇಬ್ರಿಗೂ ಹೋಗ್ಬೇಕದು. ನನ್ ಜಮೀನ್ ಮಾಡಿಸ್ಕೋ, ನನ್ ಮಗನ ಹೆಸರಿ ಜಮೀನ್ ಬರೀ, ಈ ತರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವಾಗ. ಫಿಕ್ಸ್ ಡೆಪಾಸಿಟ್ ಇಡು, ಜಮೀನ್ ಬರ್ಸ್ಕೋ, ನನ್ ಮಗನ ಹೆಸರಿ ಜಮೀನ್ ಮಾಡು, ನಿನ್ನ ಹತ್ರ ಏನಿದೆ, ನೀನ್ ದರಿದ್ರ, ನಿನ್ನ ಬಂದ್ ಏನ್ ಜೀವನ ಮಾಡ್ಬೇಕು, ನಿನ್ನ ಹತ್ರ ಏನು ಇಲ್ಲ, ನನಗೆ ಮೋಸ ಮಾಡಿ ಮದುವೆ ಆದೆ, ಸುಳ್ಳೇಳ್ ಮದುವೆ ಆದೆ ನೀನು, ತುಂಬಾ ಕೆಟ್ಟ ವರ್ಡಲ್ಲಿ ತುಂಬಾ ಈಯಾಳ್ಸುವಷ್ಟು ಮಾತಾಡ್ತಾ ಇದ್ದಾರೆ. ಇದ್ರಲ್ಲಿ ಎಲ್ಲಾರದು ಕೇಳ್ಕೊಂಡ್ರೆ ನಿಂದೇ ತಪ್ಪು. ಅವ್ರ ಮನೆಯವರೆಲ್ಲ ಸೇರ್ಸಿ ಹೇಳೋದು, ನನ್ ಮಗಳನ್ ನೀನ್ ಸಂಸಾರ ಮಾಡ್ಸಕ್ ಬಾಳಿಸ್ತಾ ಇಲ್ಲ, ನೀನ್ ಸಂಸಾರ ಮಾಡಕ್ ಕರ್ಕೊಂಡ್ ಹೋಗಿಲ್ಲ, ನೀನ್ ಸಂಸಾರ ಮಾಡಕ್ ಆಗಿಲ್ಲ ಅನ್ಕೊಂಡು ಇವತ್ತಿಗೂ ನಾನ್ ಮಾತಾಡ್ತಾ ಇಲ್ಲ, ಇವತ್ತಿಗೂ ನಾನ್ ಫೋನ್ ಮಾಡ್ತಾ ಇಲ್ಲ. ಬಿಟ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ಕೆಟ್ಟದ ಮೆಸೇಜ್ಗಳು, ಯಾವಳನ್ನ ಇಟ್ಕೊಂಡಿದ್ಯಾ, ನಿಮ್ಮ ಅಕ್ಕ, ನಿಮ್ ಬಾವ, ನಿಮ್ ಅಪ್ಪ, ನಿಮ್ಮಮ್ಮ ಅವ್ರದೇ ಏನೋ ಮಾಡ್ಕೊಂಡಿದ್ಯಾ, ಅವ್ರದೇ ಏನೋ ಇದ್ ಮಾಡ್ಕೊಂಡಿದ್ಯಾ, ಅವ್ರದೇ ತುಂಬಾ ಕೆಟ್ಟ ವರ್ಡಲ್ಲಿ ಮಾತಾಡ್ತಾರೆ, ಕೆಟ್ಟ ವರ್ಡಲ್ಲಿ ಇದು ಮಾಡ್ತಾರೆ. ಮನೇಲಿ ಒಬ್ಬನೇ ಇರೋದು, ಊಟ ಮಾಡೋದಕ್ಕೂ ಸಹಿತ ನನಗೆ ಬರಲ್ಲ. ಅಪ್ಪ ಅಮ್ಮನ್ಗೆ ಹೇಳ್ಕೊಂಡ್ರೆ ಅವ್ರು ನೋವು ಪಡ್ತಾರೆ ಅನ್ಕೊಂಡು ಅವ್ರ ಹತ್ರನೇ ಯಾವ್ದು ತರ ನಾನು ಶೇರ್ ಮಾಡ್ಕೊಂಡಿಲ್ಲ. ಇಷ್ಟು ನಡೆದಿರೋ ಘಟನೆಗಳಲ್ಲೂ ನಾನು ಹೇಳ್ಕೊಂಡಿರೋದು ಅಲ್ಪ ಸ್ವಲ್ಪಗಳಷ್ಟೇ. ಈಶ್ವರ, ಅಷ್ಟೇ ಸರ್. ನೀವು ಕಡೆ ಬಾರಿ ಆಕೆ ಜೊತೆ ಮಾತಾಡಿದ್ಯಾವಾಗ ಸರ್? ನೀವು ಕಡೆ ಬಾರಿ ಆಕೆ ಜೊತೆ ಮಾತಾಡಿದ್ಯಾವಾಗ? ಯುಗಾದಿ ಹಬ್ಬದಲ್ಲಿ. ಏನ್ ಮಾತಾಡಿದ್ರಿ? ನಾರ್ಮಲ್ ಆಗಿ ನಾನು ನೈಟ್ ಕಾಲ್ ಮಾಡ್ತಿದ್ದೆ, ಊರಿಗೆ ಹೋಗಿದ್ದಾಗ ಕಾಲ್ ಮಾಡ್ಕೊಂಡು ಊಟ ಆಯ್ತಾ, ತಿಂಡಿ ಆಯ್ತಾ, ಪಾಪು ಏನ್ ಮಾಡ್ತಿದ್ದಾನೆ ಅಷ್ಟೇ ಮಾತಾಡ್ತಾ ಇತ್ತು. ಹಂಗೆ ಮಾತಾಡ್ತಾ ಇವುದೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ನೀನು ಸುಳ್ಳು ಹೇಳಿ ಮದ್ವೆ ಆದೆ, ನೀನು ಮೋಸ ಮಾಡಿ ಮದ್ವೆ ಆದೆ, ನೀನು ಜಮೀನ್ 2 ಎಕರೆ ಅಂತ ಹೇಳ್ದೆ, ಈಗ ಡಿವೈಡ್ ಆಗುತ್ತೆ ಅಂತ ಹೇಳ್ತಾ ಇದೀಯಾ, 30,000 ರೂಪಾಯಿ ಸಂಬಳ ಅಂತ ಹೇಳ್ದೆ, ಈಗ 15,000 ರೂಪಾಯಿ ಸಂಬಳ ತಗೋತಾ ಇದೀಯಾ, ನೀನ್ ದರಿದ್ರ, ನಿನಗೆ ನಾನ್ ಮದ್ವೆ ಆಗಿರೋದೇ ಹೆಚ್ಚು, ನಿನಗೆ ಯಾರು ಹೆಣ್ ಕೊಡ್ತಾ ಇದ್ರು, ಇನ್ನ ಈ ತರ ಸುಳ್ಳು ಹೇಳ್ಕೊಂಡು ನೀನ್ ಮದ್ವೆ ಮಾಡ್ಕೊಂಡು ನೀನು ಮೋಸ್ಕಾರ, ನಿನ್ ಮನೇಲಿ ನಿನ್ ತಾಯಿ ಮನೇಲಿ ವಂಶನೇ ಇಲ್ಲದ ಮನೆಗೆ ನಾನ್ ಮದ್ವೆ ಆಗಿ ಬಂದಿರೋಳು ನಾನು. ಇದೇ ತರನೇ ಸ್ಟಾರ್ಟ್ ಮಾಡ್ಕೊಂಡ್ರು. ಇಷ್ಟೇ ಗಲಾಟೆ, ಇಷ್ಟೆಲ್ಲ ಮಾಡಿದ್ರು, ಕೂಗಾಡಿದ್ರು. ಅದಕ್ಕೆ ಮನ್ಸಿಗೆ ನೋವಾಗಿ ನಾನು ಡೈರೆಕ್ಟ್ ಆಗಿ ಕೇಳ್ಬಿಟ್ಟೆ, ಆಯ್ತು ಡಿವೋರ್ಸ್ ಕೊಡ್ತೀಯಾ, ಕೊಟ್ಬಿಡು, ನಿನಗೆ ಮೋಸ ಮಾಡಿ ಮದ್ವೆ ಆಗಿದ್ದೀನಿ ಅನ್ನೋದು ನಾನು ಬಾಯ್ಬಿಟ್ಟು ಕೇಳ್ದೆ ನಾನು. ಏನಂದ್ರು? ಅದಕ್ಕೆ ಡಿವೋರ್ಸ್ ನಾನೇನು ಕೊಡ್ಲಿ, ನೀನ್ ಕೊಡು ಬೇಕಾಗಿದ್ರೆ, ನಿನಗೆ ಅವ್ ಅಪ್ಪ ಅಮ್ಮ ಹೇಳ್ಕೊಟ್ರ ನಿನಗೆ ಡಿವೋರ್ಸ್ ಕೊಡು ಅಂತ, ಅವ್ ನಿಮ್ ಅಕ್ಕ ಹೇಳ್ಕೊಟ್ಲಾ, ಇವಾಗ ಊರಿಗೆ ಹೋಗಿದ್ಯಲ್ಲ
ಡಿವೋರ್ಸ್ ಕೊಟ್ಟಿದ್ಯಾ, ಡಿವೋರ್ಸ್ ಕೊಟ್ಬಿಟ್ಟು ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳಿದಾರ ಅಂತ ಅದಕ್ಕೆ ಮತ್ತೆ ಬೇರೆ ತರ ಮಾತಾಡೋದು. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಕ್ಕ ಹೇಳ್ಕೊಟ್ರ ಡಿವೋರ್ಸ್ ಕೊಟ್ಬಿಡು ಅಂತವಾ? ನಾನೇನು ಕೊಡ್ಲಿ? ಬೇಕು ಹೋದ್ರೆ ನೀನ್ ಕೊಡು, ನಾನ್ ಕೊಡಲ್ಲ. ಅಂದ್ರೆ ಅವರ ಮೂಲ ಉದ್ದೇಶ ಏನು ಇಲ್ಲಿ? ಇದುವರೆಗೂ ಗೊತ್ತಾಗಿಲ್ಲ ಸರ್ ನನಗೆ ಅವ್ರ ಮೂಲ ಉದ್ದೇಶ ಏನು ಅನ್ನೋದು ಇದುವರೆಗೂ ಒಂದು ಅರ್ಥ ಆಗ್ತಿಲ್ಲ ನನಗೆ. ಅಂದ್ರೆ ಅವ್ರ ತಾಯಿ ತಂದೆ ಬೆಂಬಲವೇ ಈಕೆಯ ಈ ಮಟ್ಟಿನ ಪೌರುಷಕ್ಕೆ ಕಾರಣ ಇರಬಹುದಾ? ಅಂದ್ರೆ ನಿಮ್ಗೆ ಅನ್ಸುತ್ತಾ? ಖಂಡಿತ ಸರ್. ಡೈರೆಕ್ಟ್ ಹೇಳಿದ್ರು ನನಗೆ, ನಾನು ಸಿಂಗಲ್ ಪೇರೆಂಟ್ ಆಗಿ ಬರ್ತೀನೋ ಹೊರತು ಇನ್ನೊಂದ್ಸಲಿ ನಾನು ನಿನ್ನ ನಂಬಿ ನಾನು ಬರಲ್ಲ ಅಂದ್ರು. ಅಲ್ಲ, ಈ ಒಟ್ಟಾರೆ ಕಥೆಯಲ್ಲಿ ನನಗನ್ಸೋದು ಯಾವತ್ತೋ ಒಂದು ದಿವಸ ವಾಶ್ರೂಮ್ ಕುರಿತಾದ ಕತೆ ಅಥವಾ ಅಲ್ಲಿಂದ ಕುರಿತಾದ ಈ ಪ್ರಕರಣ ಆಯ್ತಪ್ಪ, ಏನೊಂಚೂರು ಖರ್ಚು ಆಗ್ಬೋದು, ಇಷ್ಟೆಲ್ಲ ಒದ್ದಾಡೋದಕ್ಕಿಂತ ನಾನು ಕಟ್ಸಿ ಅಲ್ಲಿ ಊರಿಗೆ ಕರ್ಕೊಂಡು ಹೋಗ್ಬಿಡ್ಬೋದಿತ್ತಲ್ಲ, ಯಾಕೆ ನೀವು ಅದನ್ನು ಮಾಡಲಿಲ್ಲ? ಅಂದ್ರೆ ಅವತ್ತಿನ ಸನ್ನಿವೇಶದಲ್ಲಿ ಏನಿತ್ತು ಅಂದ್ರೆ, ನಾನು ಮದುವೆ ಆಗಿ 3 ತಿಂಗಳಾಗಿದ್ದು, ಸ್ವಲ್ಪ ಸಾಲ ಇತ್ತು. ತಕ್ಷಣ ಅಲ್ಲಿ ಇನ್ನೊಂದು ಏನಿದೆ ಅಂದ್ರೆ, ಊರಿನಲ್ಲಿ ಜಾಗದ ಸಮಸ್ಯೆ ಇದೆ. ಊರಲ್ಲಿ ತುಂಬಾ ಅಪೋಸಿಷನ್ ಪಾರ್ಟಿಗಳು ಜಾಸ್ತಿ ಇದಾರೆ, ನಮ್ಮ ಮೇಲೆ ಶತ್ರುಗಳೇ ಜಾಸ್ತಿ ಇದಾರೆ. ಈ ಕಟ್ಟಿರೋ ಬಾತ್ರೂಮ್ನೇ ಕೆಡಗಿಸ್ಬೇಕು ಅನ್ಕೊಂಡು ತುಂಬಾ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಈ ಕಟ್ಟಿರೋ ಜಾಗನೇ ಒಡೆದಾಕಿಸ್ಬೇಕು ಅನ್ಕೊಂಡು ಈಗ ಆಲ್ರೆಡಿ ಒಡೆದಾಕ್ಸಿ ಮತ್ತೆ ಅದೇ ಜಾಗದಲ್ಲಿ ಕಟ್ಟಿರುವಂತದ್ದು. ಆ ತರ ವಿಚಾರ ಇದ್ದಾಗ ನಾನು ಮತ್ತೆ ಇನ್ನೊಂದ್ ತಕ್ಕ ಕಟ್ಟಿದಾಗ ಅವ್ರಿಗೆ ಇನ್ನ ಕೊಟ್ಟಂಗಾಗುತ್ತೆ. ಮತ್ತೆ ಬಂದ ಮೇಲೆ ಈಗ ಈ ಬೇರೆ ತರ ಮಾತುಗಳು ಬರೋದು ಊರಲ್ಲಿ ಸಹಜವಾದಗಳೇ. ಅಂದ್ರೆ ಸದರ ಕೊಟ್ಟಂಗಾಗುತ್ತೆ, ಎದ್ರಕೊಂಡು ಹೋದ ಇನ್ನೊಂದ್ ಕಡೆಗೆ ಅಂತಲ್ಲ ಏನೋ ಮಾತಾಡ್ತಾರೆ ಒಂದು. ಬಟ್ ಆ ಜಾಗ ಬಿಟ್ಕೊಡಕ್ ಅವಕಾಶ ಕೊಡಬಾರ್ದು ಅನ್ನೋದು ಒಂದು ಉದ್ದೇಶದಿಂದ ನಾನು ಅದನ್ನ. ಜಾಗ ನಿಮ್ದಲ್ವಾ? ಜಾಗ ನಮ್ದು ಅನ್ನೋದಕ್ಕಿಂತ ಏನಾಗಿದೆ, ರೋಡ್ ಪಕ್ಕದಲ್ಲೇ ಇದೆ. ಊರಟ್ಟಿ ರೋಡ್ ಇದೆ, ಊರು ರೋಡು ಮತ್ತೆ ನಮ್ದು ಜಮೀನ್, ನಮ್ಮ ಇನ್ನೊಂದು ಮನೆ ಜಮೀನ್ ಪಕ್ಕದಲ್ಲಿ ಇದೆ. ಅದು ಸ್ವಲ್ಪ ರೋಡ್ಗೆ ಹೋಗುತ್ತೆ, ಸ್ವಲ್ಪ ನಮಗೂ ಬರುತ್ತೆ. ನಮಗೆ ಎಷ್ಟು ಬರುತ್ತೆ ಅಷ್ಟ್ರಲ್ಲಿ ನಾವು ಕಟ್ಕೊಂಡಿದೀವಿ ಅದನ್ನ ಅಟ್ಯಾಚ್ ಮಾಡಿ. ಬಟ್ ಅವರ ಉದ್ದೇಶ ಏನಂದ್ರೆ ಅದನ್ನ ತೆಗೆಸ್ಬೇಕು ಅನ್ನೋದ್ರಿಂದನೇ ತುಂಬಾ ವರ್ಷಗಳಿಂದನೂ ಅದ್ರ ಮೇಲೆ ತುಂಬಾ ಅಪೋಸ್ ಮಾಡ್ಕೊಂಡ್ ಬಂದಿದ್ದಾರೆ. ತುಂಬಾ ಗಲಾಟೆಗಳು ಮಾಡಿದ್ದಾರೆ, ತುಂಬಾ ಮಾಡಿ ಹೊಡೆದಾಕ್ಸಿದ್ರು. ಯಾವ್ದೋ ಬೇರೆ ವಿಚಾರದಲ್ಲಿ ಅಪ್ಪನಿಗೆ ಕೇಸ್ ಕೊಟ್ಟಿದ್ರು, ಜೈಲಿಗೆ ಹಾಕ್ಸಿದ್ರು ಅಪ್ಪನೆಲ್ಲ. ಆ ಟೈಮಲ್ಲಿ ಕೇಸ್ ವಾಪಸ್ ತಗೋಬೇಕು ಅಂದ್ರೆ ಅದನ್ನ ಹೊಡೆದಾಕಿಸ್ಬೇಕು ಅಂದ್ರು, ಅದನ್ನ ಹೊಡೆದಾಕ್ಸಿದ್ರು. ಅವ್ರು ಕೇಸ್ ವಾಪಸ್ ತಗೊಳ್ಳಿಲ್ಲ. ಹಂಗಾಗಿ ಮತ್ತೆ ಅದೇ ಜಾಗದಲ್ಲಿ ನಾವು ಮತ್ತೆ ಅದೇ ಜಾಗದಲ್ಲಿ ಕಟ್ಟಿ ಬಾತ್ರೂಮ್ ಕಟ್ಟದು. ಇವತ್ತಿಗೂ ತುಂಬಾ ಜನ ಅಪೋಸ್ ಮಾಡ್ತಾರೆ, ನೀವು ತೆಗ್ದಾಕ್ಬೇಕು ಅಂತ ಹೇಳ್ತಾರೆ. ಊರಲ್ಲಿ ಆತರ ತುಂಬಾ ಅನಾಥರೈಸಮ್ ಮಾಡಿದ್ದಾರೆ. ಬಟ್ ನಮ್ಮ ಮೇಲೆ ಕಣ್ಣಿರೋದು ಊರಲ್ಲಿ ಅದೊಂದು ತೆಗಿಸ್ಬೇಕು, ಹಂಗ್ ಮಾಡ್ಬೇಕು ಅಂತ. ಬಟ್ ಅದು ಬಿಟ್ರೆ ನಿಮಗೆ ಬೇರೆ ಜಾಗ ಇಲ್ವಾ ಮನೆ ಪಕ್ಕ ಸುತ್ತಮುತ್ತ? ಆ ಕಡೆ ಸುತ್ತಮುತ್ತ ಇಲ್ಲ. ಹೋದ್ರೆ ಹೊಲ್ದತ್ರನೇ ಹೋಗ್ಬೇಕು ನಾವು, ಇಲ್ಲ ಅಂದ್ರೆ ಅರ್ಧ ಕಿಲೋಮೀಟರ್ ಹೋಗ್ಬೇಕು. ಕತೆ ವಾಶ್ರೂಮ್ ಅನ್ನೋದು ನಿಮ್ ಜೀವನದಲ್ಲಿ ದುರಂತ ಆಗ್ಬಿಡ್ತು. ವಾಶ್ರೂಮೇ ದುರಂತ ಆಯ್ತು ನಿಮ್ ಜೀವನದಲ್ಲಿ. ಅದೊಂದಿಂದನೇ ತುಂಬಾ ಇದಾಗಿದ್ದು ಇವಾಗ. ಅಲ್ಲ, ಈಗ ಹುಡುಗಿನೇ ನಂಬರ್ ಹುಡುಗಿ ಬಂದ ಆಸಕ್ತಿ ವಹಿಸಿದ ಹುಡುಗಿ ಯಾಕೆ ಹಿಂಗಾದ್ರು? ಅದೇ ಇವತ್ತಿನವರೆಗೂ ನನಗೆ ಗೊಂದಲ ಆಗ್ತಿದೆಯಲ್ಲ, ಏನು ಅರ್ಥವೇ ಆಯ್ತಿಲ್ಲ ಇದು. ನನ್ ಬಂದ್ರು, ನಾನು ಆಯ್ತು ಬಂದಿದ್ದಾರೆ, ನಾನು ಇಷ್ಟಪಟ್ಟೆ, ಆಯ್ತು ಇಬ್ರು ಮಾತುಕತೆ ಮಾಡ್ಕೊಂಡು ಮದ್ವೆ ಆದ. ಬಟ್ ಇವತ್ತಿಗೆ ಇಷ್ಟು ಹಠ ಸಾಧನೆ ಮಾಡ್ತಿರೋದು, ಪ್ರತಿಯೊಂದಕ್ಕೂ ಅಪೋಸಿಷನ್ ಮಾಡ್ತಿರೋದು ಏನಕ್ಕೆ ಅನ್ನೋದು ಇವತ್ತಿಗೂ ನನಗೆ ಅರ್ಥ ಆಗಿಲ್ಲ. ಬಟ್ ನಿಮ್ಮ ತಂದೆ ತಾಯಿ ಬಾಯಿಂದ ಯಾವತ್ತಾದ್ರೂ ಬಂತ ಬಿಟ್ಬಿಡಪ್ಪ, ಏನಪ್ಪ ಇಷ್ಟೊಂದು ಒದ್ದಾಟ ಮಾಡ್ಕೊಂಡು ಯಾಕಿರಬೇಕು, ಬಿಟ್ಬಿಡು ಅಂತ ಯಾವತ್ತಾದ್ರೂ ಬಂತ ಬಾಯಲ್ಲಿ? ಅವ್ರು ಒಂದೇ ಮಾತು ಕೇಳ್ತಿರೋದು, ಅವಳ ಉದ್ದೇಶ ಏನು? ಅಲ್ಲ, ಅದು ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮರ್ಮವನ್ನು ಒಂದು ಮಗು ಆದ್ಮೇಲೆ ಬಿಟ್ಕೊಡ್ತಾರೆ ಅನ್ನೋದು ಅದು ನಿಮ್ಮ ಮೂರ್ಖತನ. ಅವ್ರು ಕೇಳ್ತಿರೋದು, ಅಲ್ಲಪ್ಪ ನೀನು ಅಲ್ಲಿ ಒಬ್ಬನೇ ನಿನ್ನ ಪಾಡಿಗೆ ನೀನು ನಿನ್ನ ನೋವು ತಗೊಂಡು ನೀನು, ನಮ್ಮ ಪಾಡಿಗೆ ನಾವ್ ಇಲ್ಲಿದೀವಿ, ನಿಂದೇನದೊಂದು ಸಂಸಾರ ಮಾಡ್ಕೊಂಡು ನಮ್ಮ ಜೀವನ ನಾವು ನೋಡ್ಕೊಂಡು ನಾವ್ ಸಾಯೋವರೆಗೂ ಹೆಂಗೋ ನಾವು ಮಾಡ್ಕೊಂಡು ತಿನ್ಕೊಂಡು ನಾವೆಲ್ಲ ಇದು ಬಿಡ್ತೀವಿ, ನಿಮ್ ಸಂಸಾರನಾದ್ರೂ ನೀವು ಚೆನ್ನಾಗ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಪ್ಪ ಅಮ್ಮ. ಹೋಗ್ಲಿ ಊರಿಗೆ ಬೇಡಪ್ಪ, ನಿಮ್ಮ ಹತ್ರ ಕರ್ಸ್ಕೊಳ್ಲಿಕ್ಕೆ ಏನ್ ಸಮಸ್ಯೆ?
ಅವ್ರು ಅದೇ ಹೇಳ್ತಿರೋದು, ಇಲ್ಲಿಗ್ ಬರ್ಬೇಕು ಅಂದ್ರು ನಂದು ಏನಿದೆ ಸಾಲ ಏನಿದೆ ತೀರಿಸ್ಬೇಕಂತೆ. ಎಷ್ಟಿದೆ ಸಾಲ? ಒಂದ್ 5 ಲಕ್ಷ ಇರ್ಬೋದು, 5ರಿಂದ 6 ಲಕ್ಷ ಬರೋ ಸಂಬಳದಲ್ಲಿ ಅದನ್ನು ತೀರ್ಸಕ್ಕೆ ಇನ್ನೂ ತುಂಬ ವರ್ಷಗಳೇ ಬೇಕು. ಹೌದು. ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲೇ ಇಲ್ಲ ಅವರು. ಆಗ್ಲಪ್ಪ. ಬಟ್ ಯುಗಾದಿಯಿಂದ ಈಚೆಗೆ ನೀವು ಫೋನ್ ಮಾಡಿ ಮಾತಾಡಿಲ್ಲ? ಇಲ್ಲ, ಯುಗಾದಿ ಬಂದಿದ್ದು ಈಚೆಗೆ ನಾನು ಮತ್ತೆ ಮಾತಾಡಿಲ್ಲ. ಅಂದ್ರೆ ಮಗು ನೋಡ್ಬೇಕಂದ್ರೆ ಏನ್ ಮಾಡ್ತೀರಾ ನೀವು? ಮಗುನು ಸಹಿತ ನೋಡ್ತಿಲ್ಲ ಗುರುಗಳೇ. ನನ್ನ ನೋವು ನಾನೇ ತಿನ್ಕೊಂಡು ನಾನೇ ಇದ್ ಮಾಡ್ಕೊಂಡಿದೀನಿ. ಅಂದ್ರೆ ಅವ್ರ ಕಡೆ ಯಾರು ಬುದ್ಧಿ ಹೇಳಿ ಕಳಿಸೋರು ಇಲ್ವಾ? ಯಾರೇ ಹೋದ್ರು ಅವ್ರಿಗೆ ನಿಂದು ತಪ್ಪು ಅಂತ ಹೇಳಿದ್ರೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದೆ. ಅವ್ರ ಮಾವ ಬಂದ್ರು, ಅವ್ರ ಮಾವ ಹೇಳೋದ್ರು, ಆಗೋಗೈತಿ, ಇಲ್ಲಿ ಬಿಟ್ಬಿಡಿ, ಇನ್ಮೇಲೆ ಚೆನ್ನಾಗ್ ಮಾತುಕತೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಾಗಿ 15 ದಿವಸ ಅಷ್ಟೇ ಚೆನ್ನಾಗಿದ್ದು. ಅಂದ್ರೆ ಅವ್ರ ಮನೆಯಲ್ಲಿ ಅಣ್ಣ ತಮ್ಮಂದಿರು, ಅಕ್ಕ, ಯಾರು ತಂಗಿ ಯಾರು ಇಲ್ವಾ? ತಮ್ಮ ಒಬ್ಬ ಇದ್ದಾರೆ. ತಮ್ಮ? ಎಷ್ಟು ವರ್ಷ ಆತನಿಗೆ? 21 ಇರ್ಬೇಕು. ನಾಳೆ ದಿನ ನನ್ನ ಮನೆಗೆ ತೊಂದರೆ ಆಗ್ಬೋದು ಅನ್ನೋ ಯೋಚನೆ ಇಲ್ಲ ಅವ್ರ ಅಪ್ಪ ಅಮ್ಮನಿಗೆ? ಅವ್ರಿಗಿನ್ನ ಇಲ್ಲ. ಅದು ಆಗ್ಲಿ, ತೊಂದರೆ ಇಲ್ಲ ನೋಡಪ್ಪ. ಈಗ ಈ ವಿಚಾರ ಒಂದು ಹೆಣ್ಣಿನ ಈ ಮಟ್ಟಿನ ಹಠಕ್ಕೆ ಏನು ಕಾರಣ ಅಂತ ಗೊತ್ತಾದ್ರೆ ಅದಕ್ಕೆ ತಕ್ಕ ಔಷಧಿಯನ್ನು ಕೊಡ್ಬೋದು, ಹೌದಲ್ಲಪ್ಪ? ಹೌದು. ಕಾಯಿಲೆ ಇಂಥದ್ದು ಅಂತ ಗೊತ್ತಾದ್ರೆ ಈ ಕಾಯಿಲೆಗೆ ಈ ಔಷಧಿ ಅಂತ ಕೊಡ್ಬೋದು. ಅವರು ಇವಾಗ ಒಂದೇ ಉತ್ತರ, ನಿಮ್ಮ ಅಕ್ಕ ಭಾವದಿಂದ ನನ್ನ ಸಂಸಾರ ಹಾಳು ಮಾಡಿದ್ರು. ಈಗ ನೋಡಿ, ನಾನು ಹೇಳೋದಪ್ಪ, ಕೆಲವೊಂದನ್ನು ನೀವು, ನನಗೆ ಅರ್ಥವಾಗುತ್ತೆ ನೀವೀಗ ಯಾವ ಸ್ಥಿತಿಲಿದ್ದೀರಿ, ನೀವು ಅನುಭವಿಸಿದ ಯಾತನೆಗಳೇನು, ಒಬ್ಬ ಗಂಡನಾಗಿ ಮತ್ತು ಈಗ ಮಗುವಿನ ತಂದೆಯಾಗಿ, ಅಥವಾ ನಿನ್ನ ತಂದೆ ತಾಯಿಗೆ ನೀವೊಬ್ಬ ಮಗ ಆಗಿ, ನಿಮ್ಮ ಅಕ್ಕ ಭಾವನಿಗೆ ಅಥವಾ ಅಕ್ಕನಿಗೆ ತಮ್ಮನಾಗಿ, ಅಂದರೆ ಎಲ್ಲ ಪಾತ್ರಗಳನ್ನು ಕೂಡ ಸಮಬಲವಾಗಿ ನಿಭಾಯಿಸುವಲ್ಲಿ ಎಲ್ಲ ಒಂದು ಕಡೆ ಎಡವಿದೆ. ಎಡವಿದ್ದೀನಿ ಗುರುಗಳೇ. ಅದು ಈ ಕಡೆ ನಾನು ಅಕ್ಕನಿಗೆ ಸಮಯ ಕೊಟ್ಟರೆ ಅಯ್ಯೋ ಪಾಪ ಅವ್ರ ಅಕ್ಕನ ಹತ್ರ ತಾನೇ ಇದ್ದಾರೆ, ಬೇರೆ ಏನಿಲ್ವಲ್ಲ ಅಂತ ತಿಳ್ಕೊಳ್ಳೋ ಹೆಂಡತಿ ಇದ್ದರೆ ಅದು ಅಮೃತ, ಅದು ಸ್ವರ್ಗ. ಖಂಡಿತ ಗುರುಗಳೇ. ಅಂದರೆ ಈ ಹೆಣ್ಮಗಳಿಗೆ ಅಂತ ಹೇಳ್ತಿಲ್ಲ, ಬಟ್ ಈ ಒಂದು ಹೆಣ್ಮಗಳು ಅಕ್ಕನಿ ಜೊತೆನೂ ಸಂಬಂಧ ಕಟ್ಟುವಷ್ಟು ನಿಕೃಷ್ಟ ಸ್ಥಿತಿಗೆ ಹೋದಾಗ ನೀನು ಅದನ್ನು ಏನು ಮಾಡಬಲ್ಲೆ? ಏನು ಮಾಡೋಕ್ಕಾಗ್ತಿಲ್ಲ ಗುರುಗಳೇ. ನೋಡಪ್ಪ, ಈಗ ನಾನು ಹೇಳೋದು ಇಂತಹ ಪರಿಸ್ಥಿತಿಗಳಲ್ಲಿ ಈವನ್ ತಂದೆ ತಾಯಿ ಅಕ್ಕ ಭಾವ ಅಂದರೆ ಇದು ಮೇಲ್ನೋಟಕ್ಕೆ ಧರ್ಮ ಅಲ್ಲ ಅನಿಸಿದ್ರು ಕೂಡ ಇಲ್ಲೊಂದು ಸೂಕ್ಷ್ಮತೆ ಇದೆ. ಯಾವ ತಂದೆ ತಾಯಿ ಬಾಯಲ್ಲೇ ನೋಡಪ್ಪ ನಮ್ಮ ಬದುಕೇನೋ ಹೀಗೆ ನಡೀತಾ ಇದೆ ಕಣೆಯ, ನೀನಾದರೂ ನಿನ್ನ ಹೆಂಡತಿ ಜೊತೆ ನಿನ್ನ ಬದುಕನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗು. ಅಂದರೆ ನಿನ್ನ ಹೆಂಡತಿಯನ್ನು, ನನ್ನ ಅಕ್ಕನನ್ನು ನಾನು ಬಿಡ್ಲಿಕ್ಕೆ ತಯಾರಿಲ್ಲ, ನನ್ನ ಅಪ್ಪ ಅಮ್ಮನ ನಾನು ಬಿಡ್ಲಿಕ್ಕೆ ತಯಾರಿಲ್ಲ, ನಾನು ಅವರೇ ನನಗೆ ಬೇಕು ಅಥವಾ ಅವರು ಕೂಡ ನನಗೆ ಬೇಕು ಅನ್ನೋ ಈ ಬುದ್ಧಿ ಬಹಳ ಶ್ರೇಷ್ಠವಾದದ್ದೇ ಹೌದು. ಆದರೆ ನಮ್ಮ ಕೆಲಸ ಆಗಬೇಕು ಅಂದರೆ ಒಂದಷ್ಟು ನಾಟಕ ಆಡಬೇಕು ನಾನು. ಅಂದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ತಂದೆ ತಾಯಿ ಬಿಡಿ ಅಂತ ಹೇಳೋದು ಧರ್ಮ ಗುರುಗಳೇ? ಇಲ್ಲ, ಮೇಲ್ನೋಟಕ್ಕೆ ಅದು ಧರ್ಮ ಅಲ್ಲ. ಹೌದು ಗುರುಗಳೇ. ಆದರೆ ಧರ್ಮ ಸೂಕ್ಷ್ಮ. ಅಥವಾ ದೊಡ್ಡವರು ಹೇಳ್ತಾರೆ, ಅಯ್ಯ ನೀನು ಲೋಕವನ್ನು ತ್ಯಜಿಸಿ ಆದರೂ, ಅಥವಾ ಊರನ್ನು ತ್ಯಜಿಸು, ಸಂಸಾರವನ್ನು ಅಥವಾ ನಿನ್ನ ಮನೆಯನ್ನು ತ್ಯಜಿಸು, ಅಥವಾ ನಿನ್ನ ಆಪ್ತರನ್ನು ತ್ಯಜಿಸಿ, ಏನಾದರೂ ಆಗಲಿ ಮೊದಲು ನಿನ್ನ ಬದುಕನ್ನು ಸುಭದ್ರ ಮಾಡಿಕೊಳ್ಳೋದು ಮುಖ್ಯ. ಆಯ್ತಪ್ಪ, ನನ್ನ ಅಕ್ಕ ಭಾವನನ್ನು ನಾನು ಮಾತಾಡಿಸಲ್ಲ, ನನ್ನ ಅಪ್ಪ ಅಮ್ಮನನ್ನು ಕೂಡ, ಅಂದರೆ ನಿನ್ನನ್ನು ಏನು ಊರಿಗೆ ಕರ್ಕೊಂಡು ಹೋಗಲ್ಲ, ಇಲ್ಲಿ ಏನು ಅಲ್ಲಿಗೇನು ಊರಿಗೆ ಹೋಗೋದು ಬೇಡ, ಅಲ್ಲಿ ಏನು ವಾಶ್ರೂಮ್ ಸರಿ ಇಲ್ಲ, ಅದು ಇದು ಏನೋ ಹೇಳ್ತೀಯ. ಈಗ ಸಮಸ್ಯೆ ಇಲ್ಲಿ ನೋಡಪ್ಪ, ನೀವು ಒಂಚೂರು ತಿದ್ಕೊಳ್ಬೇಕು ಅಥವಾ ಸುಮ್ಮನೆ ಬೇರೆಯವ್ರು ಕೇಳ್ತಿರೋರು ಗಮನಕ್ಕೆ ಇರಲಿ ಅಂತ ಹೇಳ್ತೀನಿ. ಅವತ್ತು ಹೆಂಡತಿ ಅವಳಿಗೆ ನನ್ನ ಸ್ನೇಹಿತನ ಪಾರ್ಟಿ ಅಥವಾ ನನ್ನ ಸ್ನೇಹಿತನ ಬರ್ತ್ಡೇ ಅಥವಾ ನನ್ನ ಸ್ನೇಹಿತನ, ನೋಡಪ್ಪ ಒಂದು ಹೆಣ್ಣುಮಗಳ ವಿಚಾರದಲ್ಲಿ ನಾನು ಅವಳಿಗೆ ಅಂದರೆ ಅವಳು ಜೊತೆ ಇರು ಅಂತ ಕೇಳೋ ಮೊದಲೇ ಜೊತೆ ಇರೋದು. ಯಾಕಂದರೆ ಲೋಕದಲ್ಲಿ ಹೆಂಡತಿಗಿಂತ ಬೇರೆ ಏನೂ ಇಲ್ಲಲ್ಲಪ್ಪ. ಈಗ ಹೆಂಡತಿ ಅಲ್ಪ ಫೋನ್ ಮಾಡಿದ್ದು, ನನ್ನ ಸಂಸಾರ ನೀನು ಹಾಳು ಮಾಡ್ತೀಯ ಅಂದಿದ್ದು,
ಬಹುಶಃ ಈಗೇನು ಯಾವುದೋ ಒಂದು ತಪ್ಪು ದಾರಿ ಹುಡುಕೊಂಡು ನನ್ನ ಗಂಡ ಹೊರಗಡೆ ಹೋದರೆ ಇನ್ನೊಬ್ಬನ ಒಳಗಡೆ ಕರೆಸ್ಕೊಳ್ಳೋಳಾಗಿದ್ದರೆ ನೀನು ಸ್ನೇಹಿತಂಗೆ ಫೋನ್ ಮಾಡ್ತಿರ್ಲಿಲ್ಲ ಆಕೆ. ಹೌದೌದು. ಪೊಸೆಸಿವ್ನೆಸ್ ಅನ್ನೋದು ಪ್ರೀತಿಯ ನಿಕೃಷ್ಟ ಸ್ಥಿತಿ, ಹೌದು. ಬಟ್ ಅದು ಪ್ರೀತಿ ಅನ್ನೋದು ಒಂದು ಅರ್ಥದಲ್ಲಿ ಹೌದಲ್ಲ. ಅದನ್ನ ಒಪ್ಕೊಳ್ತೀನಿ ಗುರುಗಳೇ, ಪ್ರೀತಿಯಿಂದನೇ ನನಗ್ ಮಾಡಿದ್ಲು. ಅದನ್ನ ದ್ವೇಷ ಮಾಡ್ತಿಲ್ಲ ನಾನು. ಅದನ್ನ ನನ್ನ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಿರೋದಕ್ಕೂ ನನ್ನ ಮಾತನ್ನು ಕೇಳ. ಆಯ್ತಪ್ಪ, ನಿನ್ನ ಮಾತು ಸಹನೆಯಿಂದ ಮಾಡಿದ್ದೀನಿ, ಕೇಳಿಸ್ಕೊ ನನ್ನ ಮಾತು. ಗುರುಗಳೇ, ಅಂದರೆ ನಾನು ಏನೇ ಹೇಳ್ತೀನಿ, ಎಲ್ಲ ಮಿಂಚು ಹೋಗಿದೆ ಕಾಲ, ಆದರೆ ಇನ್ನೊಂದಷ್ಟು ಸಾಧ್ಯತೆಗಳಿದಾವೆ, ಅದನ್ನು ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ನಾನು ನನ್ನ ಬದುಕಲ್ಲಿ ಗರ್ಭಿಣಿಯಾಗಿರೋ ಒಂದು ಹೆಂಡತಿ, ಈ ಸಮಯದಲ್ಲಿ ನಾನು ಆಕೆಯ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಹೆಂಡತಿನೂ ಉಳಿಯಲ್ಲ ಅಂದರೆ ಮೀನ್ಸ್ ನಿನ್ನವಳಾಗಿ ಉಳಿಯಲ್ಲ ಅಂತ ಅರ್ಥ. ಒಟ್ಟು ಮಗುವೂ ಕೂಡ ವಿಕಾರವೇ ಆಗುತ್ತೆ. ಯಾಕಂದರೆ ಒಂದು ತಾಯಿ ಗರ್ಭಾವಸ್ಥೆಯ ಸಮಯದಲ್ಲಿ, ಗರ್ಭಿಣಿಯ ಸಮಯದಲ್ಲಿ ಅವಳ ನಡೆ, ನುಡಿ, ರೋಷ, ವೇಷ ಅವೆಲ್ಲವೂ ಅವಳ ಮಾಂಸಖಂಡದ ಮೂಲಕ ಮಗುವಿಗೂ ಪ್ರಚೋದನೆ ಕೊಡ್ತಾವಪ್ಪ. ಒಂದಿಡೀ ಹುಟ್ಟು ಅದು ಕುಲಕ್ಕೆ ಶಾಪವೋ ಕುಲಕ್ಕೆ ವರವೋ, ಅಂದರೆ ಕುಲಕಂಟಕನೋ ಅಥವಾ ಕುಲಭೂಷಣವೋ ಒಂದು ತಾಯಿಯ ಗರ್ಭಾವಸ್ಥೆಯಲ್ಲಿ ನಿರ್ಧಾರವಾಗುತ್ತೆ. ಇನ್ನು ಹೆರಿಗೆಗೆ ಇನ್ನು 3-4 ದಿನ ಅಲ್ಲ, ಹೆರಿಗೆ ಆದಮೇಲೆ, ಹೆರಿಗೆಗಿಂತ 3-4 ದಿನ ಮುಂಚೆ ಬರೀ ಸಂಘರ್ಷವೇ ಆಗೋಯ್ತು, ಕುರುಕ್ಷೇತ್ರವೇ ನಡೆದು ಹೋಯಿತು. ಮತ್ತೆ ಯಾವ ಸಂತಾನ ಮನೆಯನ್ನು ಬೆಳಗಬೇಕೋ ಆ ಸಂತಾನವನ್ನು ಇಟ್ಟುಕೊಂಡು ಈ ಮಟ್ಟಿಗೆ ಹೊಡೆದಾಡಿದಾಗ ಅದು ಪರಸ್ಪರ ಹೊಂದಾಣಿಕೆಯಲ್ಲಿ, ಅಯ್ಯೋ ಏನೇ ಇದ್ದರೂ ನಾನು ಆಮೇಲೆ ಕೇಳ್ಕೊಳ್ಳೋಣ, ಈಗ ನಾನು ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯಾಗಿದ್ದೀನಿ, ಈಗ ನಾನು ಅದನ್ನೆಲ್ಲ ದೊಡ್ಡದು ಮಾಡಬಾರ್ದು ಅನ್ನೋ ಆ ಮೂಲ ಜ್ಞಾನ ಅಥವಾ ಮೂಲ ಕಾಮನ್ ಸೆನ್ಸ್ ಅನ್ನೋದು ಅವ್ರಿಗಿಲ್ಲ. ತಡಿಯಪ್ಪ, ಈ ಸಮಯದಲ್ಲಿ ನಾನು ಅವಳ ಜೊತೆಗಿದ್ದು ಅವಳಿಗೆ ರಾತ್ರಿ ನಾನು ಅವಳು ಮಗುವಾಗಿದ್ದ ಅಥವಾ ಅವಳಿಗೆ ಮಗುವಾಗಿದೆ ಅಥವಾ ಆಕೆ ಆಸ್ಪತ್ರೆಯಲ್ಲಿದ್ದಾಳೆ, ನಾನು ಅಕ್ಕನ ಮನೆಗೆ ಹೋಗುವ ಅವಕಾಶ ಯಾಕೆ ಬೇಕು? ಅಥವಾ ಇಷ್ಟೆಲ್ಲ ಹಿಂದೆ ನಾನು ಬಿಟ್ಟು ಹೋಗಿದ್ದೆ ಅನ್ನೋ ಕಾರಣಕ್ಕೆ ನನ್ನ ಫ್ರೆಂಡಿಗೆ ಈ ಥರ ಫೋನ್ ಮಾಡಿ ಮೆಸೇಜ್ ಮಾಡಿ ಹೇಳಿರೋಳು, ಇವತ್ತು ಅಕ್ಕನ ಜೊತೆ ಹೋದರೂ ಕೂಡ ಇದೇ ಭಾವನೆ ಬರ್ಬೋದಪ್ಪ, ಇಲ್ಲ ನಾನು ಅದಕ್ಕೆ ಅವಕಾಶವೇ ಮಾಡಿಕೊಡ್ಬಾರ್ದು, ನಾನು ಇಲ್ಲಿ ಇರಬೇಕು ಅಂತ ಅನ್ಬೇಕಿತ್ತಲ್ಲ. ನಾನು ನಿಮ್ಮ ಉದ್ದೇಶ ಬೆಳಿಗ್ಗೆ ಬರೋದೇ ಆಗಿತ್ತಾದರೂ ಕೂಡ ಈಕೆ ಬುದ್ಧಿ ಗೊತ್ತಿತ್ತಲ್ಲ, ಹೌದಲ್ವಾ? ಅಂದರೆ ಇವತ್ತು ಹಿಂದೆ ತಿರುಗಿ ನೋಡಿದಾಗ ಕೆಲವು ಚಿಕ್ಕ ಚಿಕ್ಕ ವಿಚಾರಗಳಪ್ಪ, ಆ ಚಿಕ್ಕ ವಿಚಾರಗಳು ಎಷ್ಟು ದೊಡ್ಡ ಗುಂಡಿಗೆ ಕಾರಣ ಆಗಿದ್ದಾವೆ ಜೀವನದಲ್ಲಿ ಇವತ್ತು. ಹೌದು, ಅದು ಒಂದು ವಾಶ್ರೂಮ್ ನೆಪ ಕೊಟ್ಟು ಒಂದು ಇಡೀ ಮನೆಯ ನೆಮ್ಮದಿಯನ್ನು ಹಾಳು ಮಾಡೋದು ಖಂಡಿತ ಧರ್ಮ ಅಲ್ಲ, ಅದು ನಾನು ಒಪ್ಕೊಳ್ತೀನಿ. ಸುಮ್ಮನೆ ನಿಮಗೆ ನೀವೆಲ್ಲೆಲ್ಲೆಲ್ಲೊಂಚೂರು ಎಡುವುದ್ರಿ ಅಂತ ತಿಳಿಸ್ದೆ ಅಷ್ಟೇ. ಅರ್ಥ ಆಗಿತ್ತು ಗುರುಗಳೇ, ನಾನು ಎಲ್ಲೆಲ್ಲಿ ಎಡವಿದ್ದೆ ನಾನು ಅನ್ನೋದು ನನಗೆ ಅರ್ಥ ಆಯ್ತು ಗುರುಗಳೇ. ಬಟ್ ಒಂದು ಹೆಣ್ಣುಮಗಳಾಗಿ ನಿಮ್ಮ ಮನೆಗೆ ನಾನು ಬರಲ್ಲ, ಅಲ್ಲಿ ವಾಶ್ರೂಮ್ ಸರಿ, ಯಾವಾಗ ಅದು ನಿಮ್ಮ ಮನೆ ಅಂತ ಬರುತ್ತೋ ಅಲ್ಲಿ ಒಂದು ಸ್ಪಷ್ಟ, ಆ ಹೆಣ್ಣು ಮಗಳು ಒಂದು ಇಡೀ ಸಮಗ್ರ ಕುಟುಂಬವನ್ನು ಪೋಷಣೆ ಮಾಡಲಿಕ್ಕೆ ಬಂದಿರೋಳು ಅಲ್ಲ. ಒಂದು ಕುಟುಂಬ ಅಂದಾಗಲ್ಲ ಅತ್ತೆ ಮಾವ ನಾದ್ನಿದಿರು ಅಥವಾ ಮೈದ್ನ ಅಥವಾ ವಯಸ್ಸಾದ ಅತ್ತೆ ಮಾವ ಗಂಡ, ಅಂದರೆ ಗಂಡ ನಾನಿಬ್ಬರೇ ಚೆನ್ನಾಗಿರಬೇಕು ಅಂದರೆ ಮದುವೆ ಯಾಕೆ ಆಗಬೇಕಪ್ಪ? ಮತ್ತೆ ಗಂಡನ ಹೆತ್ತಿರೋರು ನನಗೆ ಮುಖ್ಯ ಅಲ್ಲ ಅನ್ನೋದಾದರೆ ಈಕೆ ಯಾಕೆ ಮುಖ್ಯ ಆಗಬೇಕು? ಮತ್ತೆ ಇವೆಲ್ಲ ಕೇಳಿದಾಗ ಏನು ಅನಿಸ್ಬಿಡುತ್ತೆ ಇವತ್ತಿನ ಯುವಕರಿಗೆ, ಅರೆ ಇಷ್ಟೆಲ್ಲ ಸಂಘರ್ಷ ಇರುತ್ತೆ ಅನ್ನೋದಾದ್ರೆ ಯಾಕೆ ಮದುವೆ ಆಗಬೇಕು ಅಂತಾರೆ ಅವರು. ನಾನು ಹೇಳೋದಪ್ಪ, ಈ ಹೆಣ್ಣಿನ ಈ ಹಠ, ಈ ಒಂಥರ ಹಠದ ರೀತಿಯ ಚಟ ನೋಡಪ್ಪ, ನಿನ್ನ ಹೆಂಡತಿಗೆ ಮೂಲಭೂತವಾಗಿ ತೀರಾ ಕೆಟ್ಟ ದುರ್ಬುದ್ಧಿ ಇಲ್ಲ, ಬಟ್ ಇದು ಹೇಳಿಕೆ ಮಾತುಗಳು ಜಾಸ್ತಿ. ಅಂದರೆ ನಿನಗೆ ಆ ವ್ಯತ್ಯಾಸ ತಿಳಿಸ್ತಾ ಇದ್ದೀನಿ. ಈಕೆ ಮುಂದಿನ 3 ತಿಂಗಳಾದ ಮೇಲೆ ಪವಾಡದ ರೀತಿಯಲ್ಲಿ ಇಲ್ಲ ನಾನು ಬರ್ತೀನಿ ಅಂತ ಏನೋ ಹೇಳ್ಬೋದು, ವಾಟ್ ಎವರ್ ಇಟ್ ಇಸ್, ಅದನ್ನ ಆಮೇಲೆ ಹೇಳ್ತೀನಿ. ಬಟ್ ನಾನು ಹೇಳೋದು, ಇದು ಹೇಳಿಕೆ ಮಾತು ಕೇಳಿಕೊಂಡು ಕೆಟ್ಟಿರೋದಿದು. ಅವ್ರ ತಾಯಿ ತಂದೆನೋ ಇನ್ಯಾರೋ ಆಯಿತು, ಇನ್ನೊಂದು ಮನೆ ಹಾಳು ಮಾಡಿದವರು, ಇನ್ನೊಂದು ಮನೆಯನ್ನು ದೀಪ ಹಾರಿಸಿದವರು, ಇನ್ನೊಂದು ಮನೆಯ ಕತ್ತಲನ್ನು ಮಾಡಿದವರು, ಅವ್ರ ಇಡೀ ಜೀವನದ ಕೊನೆಯ ಭಾಗವನ್ನು ಕತ್ತಲಲ್ಲಿ ಕಳಿಬೇಕಾಗುತ್ತೆ, ಅದು ಬೇರೆ ವಿಚಾರ. ಇದೇ ಹೆಣ್ಣು ಆಯ್ತಪ್ಪ, ಅವ್ರ ತಮ್ಮನಿಗೋ ಏನು ತವ್ರ ಮನೆಯಲ್ಲಿ ಎಷ್ಟೇ ಜಾಗ ಕೊಟ್ಟರು ಏನೇ ಮಾಡಿದ್ರು ಕೂಡ ಒಂದು ದಿನ ಯಾಕೋ ಒಂಚೂರು ಆಗ್ತಿಲ್ಲಮ್ಮ, ನೀನು ಹೊರಗಡೆ ಎಲ್ಲಾದರೂ ಬದುಕು ಅಂತ ಹೇಳೋ ಕಾಲ ಬಂದೇ ಬರುತ್ತೆ.
ಹಾ ಗುರುಗಳೇ. ಅದು ಈಕೆಗೆ ಅರ್ಥವಾಗಬೇಕಲ್ಲ. ಅದು ಅರ್ಥ ಆಗ್ತಿಲ್ಲ, ನಾನು ಅದನ್ನೇ ಕೇಳ್ಕೊಳ್ತಾ ಇರೋದು ಅವ್ರನ್ನ. ನಾನು ಯಾಕೆ ಗುರುಗಳು ನಿಮ್ ಮಧ್ಯೆ ಮಾತಾಡ್ತಿದ್ದೀನಿ ಅಂದ್ರೆ, ಅವ್ರು ಹೇಳಿದ ಕಂಡೀಷನ್ ಮೊದ್ಲೇ ಅಪ್ಪ ಅಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು, ಅಕ್ಕ ಬಾವನು ಅವಾಯ್ಡ್ ಮಾಡ್ಬೇಕು, ಅವ್ರನ್ನ ಸಂಸಾರನ ಆ ಉದ್ದೇಶದಿಂದ ನಾನು ಒಪ್ಕೊಂಡೆ. ನಾನು ಅಪ್ಪ ಅಮ್ಮನ್ನು ಮಾತಾಡ್ಸಲ್ಲ, ಅಕ್ಕ ಬಾವನು ಮಾತಾಡ್ಸಲ್ಲ, ನಾನು ಎಲ್ಗೂ ಹೋಗೋದು ಇಲ್ಲ, ನಾನು ಎಲ್ಗೂ ಬರೋದು ಇಲ್ಲ. ನನ್ ಜೊತೆ ಬಂದ್ ನೀನ್ ಸಂಸಾರ ಮಾಡಮ್ಮ ಸಾಕು, ಅಪ್ಪ ಅಮ್ಮನ್ ನಾನ್ ನೋಡ್ಕೋತೀನಿ, ನೀನ್ ನೋಡ್ಕೊಳ್ಳು ಬೇಡ, ನೀನ್ ನಮ್ ಊರಿಗೆ ಬರೋದು ಬೇಡ, ನೀನು ಇಲ್ಲಿಗ್ ಬಂದ್ ಸಂಸಾರ ಮಾಡು ಅಂತಾನು ನಾನು ಒಪ್ಕೊ ಬಂದೆ ಗುರುಗಳೇ. ಅವ್ರು ಹೇಳ್ದಾಗ ಅವ್ರು ಒಪ್ಕೊ ಬಂದು ಆದ್ಮೇಲೆ ಈ ವಿಚಾರಗಳು ತೆಗೆದ್ರು. ನಿನಗ್ ಸಾಲ ನಾನ್ ಬರ್ಬೇಕು ಅಂದ್ರೆ 1 ವರ್ಷಕ್ ಬರ್ತೀನಿ ಅಂದ್ರು, 9 ತಿಂಗ್ಳಿಗ್ ಬರ್ತೀನಿ ಅಂದವರು 1 ವರ್ಷಕ್ ಬರ್ತೀನಿ, ಮಗು 1 ವರ್ಷ ಆದ್ಮೇಲೆ ಬರ್ತೀನಿ ಅಂದ್ರು. ಆ 1 ವರ್ಷ ಇನ್ನೇನ್ ಹತ್ತತ್ರ ಬರ್ತಿದೆ ಅಂದಾಗ ಈ ವಿಚಾರಗಳು ತೆಗೆದ್ರು. ನಿನಗ್ ಸಾಲ ಇರಬಾರ್ದು, ನನಗೆ ಮೋಸ ಮಾಡಿ ಮದ್ವೆ ಆಗಿದ್ಯಾ, ಜಮೀನ್ 2 ಎಕರೆ ಅಂತ ಹೇಳಿ ಸುಳ್ಳೇಲಿ ಮದ್ವೆ ಆಗಿದ್ಯಾ. ಅಂದ್ರೆ ಆ ಸಮಯದಲ್ಲಿ ನೀವು ಯಾಕೆ ಹೇಳಲಿಲ್ಲ ಜಮೀನಿನ ಕುರಿತು? ಅಲ್ಲ, 2 ಎಕರೆ ಇರೋದು ಜಮೀನ್ 2 ಎಕರೆ ಗುರುಗಳೇ ನನಗೆ. ಅದು ನಿಮ್ಮ ತಾಯಿ ಕಡೆಯವ್ರದ್ದು, ನಿಮ್ಮ ತಾಯಿಯ ಅಣ್ಣನಿಗೆ ಸ್ವಲ್ಪ ಹೋಗಬೇಕು ಅನ್ನೋ ಈ ಸೂಕ್ಷ್ಮ ಅಥವಾ ಈ ವಿಭಜನೆ ವಿಚಾರವಾಗಿ ನೀವು ಮಾತಾಡಿರ್ಲಿಲ್ವಾ? ಇಲ್ಲ, ಆ ವಿಚಾರ ಯಾವತ್ತೂ ಮಾತಾಡಿರ್ಲಿಲ್ಲ ಗುರುಗಳೇ. ಸೊ ಇವರು ಸಮಗ್ರ 2 ಅಥವಾ 2 ಎಕರೆ ಅದು ನಮ್ದೇ ಅಂತ ಇವ್ರು ಅಂದ್ಕೊಂಡಿದ್ರು ಅಂತ. ಇವ್ರು ಅನ್ಕೊಂಡಿದ್ದಾರೆ ಅದನ್ನ. ಆಯ್ತಪ್ಪ, ಈಗ ಅಂತಿಮವಾಗಿ ನನ್ನ ಗಂಡ ಮುಖ್ಯ ಅನ್ನೋ ಹೆಣ್ಮಕ್ಳಾದ್ರೆ ಇವ್ರು ಯಾವುದು ಮುಖ್ಯ ಅಲ್ಲಪ್ಪ. ನಾನು ಅದನ್ನೇ ಕೇಳ್ಕೊಳ್ತಿರೋದು ಗುರುಗಳೇ. ಗಂಡ ಮುಖ್ಯನೋ, ಜಮೀನು ಬರೋ ಸಂಪಾದನೆ ಮುಖ್ಯನೋ, ಇವ್ರಿಗೆ ಯಾವ್ದು ಮುಖ್ಯ ಅನ್ನೋದು ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ ಗುರುಗಳೇ. ಆಗ್ಲಿ ತೊಂದರೆ ಇಲ್ಲ. ಈಗ ನಾನು ಹೇಳೋದು ಏನಂದ್ರೆ, ತಂದೆ ತಾಯಿ ಈ ಸಮಯದಲ್ಲಿ ಅವ್ರು ಅಲ್ಲಿ ಕೊರಗೋದು, ನೀವು ಇಲ್ಲಿ ಕೊರಗೋದು. ನೋಡಪ್ಪ, ಒಂದು ಮಗು ಆಗಿದೆ, ಅಂತಿಮವಾಗಿ ಈಗ ನಾನು ಇದರಿಂದ ಬಿಡಿಸ್ಕೊಳ್ಳೋ ಯೋಚನೆಯನ್ನು ಇನ್ನೂ 7 ರಿಂದ 8 ತಿಂಗಳ, ಅರ್ಥಾತ್ ಈ ವರ್ಷದ ಅಂತ್ಯದವರೆಗೂ ನೀನು ಕಾಯಬೇಕು. ಆಯ್ತಾ? ಇದಾದ ಮೇಲೂ ಇವರು ಇದನ್ನೇ ಮುಂದುವರಿಸ್ತಾರೆ ಅಂದ್ರೆ ದಯವಿಟ್ಟು ಈ ಸಂಬಂಧವನ್ನು ಮುಕ್ತಾಯ ಮಾಡ್ಕೊ. ಬಟ್ ನನ್ನ ಹಾರೈಕೆ ಅಷ್ಟೊತ್ತಿಗೆ ಆಕೆಗೆ ಅಲ್ಲೇ ಒಂದಷ್ಟು ಕೆಟ್ಟ ಅನುಭವಗಳು ಆಗಿರ್ತವೆ. ಜೊತೆಗೆ ನೋಡಿ, ಯಾವಾಗಲೂ ನಾನು ಇತ್ತೀಚೆಗೆ ಕೆಲವೊಂದು ವ್ಯಕ್ತಿತ್ವಗಳನ್ನು ಕೌನ್ಸಿಲಿಂಗ್ ಮಾಡೋ ಸಮಯದಲ್ಲಿ ಅಂದರೆ ಸ್ವಲ್ಪ ಖಾಲಿ ಕಸ ಸಿಕ್ಕರೆ ಹುಚ್ಚಿಡ್ದಂಗೆ ಆಗುತ್ತಂತ ಅವ್ರಿಗೆ. ಹಂಗೆ ಸ್ವಲ್ಪ ಎಲ್ಲ ಕ್ಲೀನ್ ಇರಬೇಕು ಅಂತ ಒಂದು ವಿಚಾರ ಇರುತ್ತೆ ಎಲ್ರಿಗೂ. ಒಂಚೂರು ಕಸ ಕಂಡ್ರೂ ಕೂಡ ಹುಚ್ಚಿಡ್ದಂಗೆ ಆಗೋ ಬುದ್ಧಿ ಇರುತ್ತೆ. ಹಾಗಾಗಿ ನನ್ನ ಸಾಲ ತೀರಿಸೋವರೆಗೂ ಬರಲ್ಲ ಅನ್ನೋದಾದರೆ ಇನ್ನು ಒಂದು 5 ವರ್ಷ ಬೇಕು, 4 ವರ್ಷ ಬೇಕು, ಹೆಂಗೆ ಈ ಮಟ್ಟಿಗೆ ನಾನು ಸಾಲ ತೀರಿಸ್ಬೇಕು ಇರೋ ಸಾಲ ಅಂದರೆ. ಆಮೇಲೆ 5 ವರ್ಷ ಆದ್ಮೇಲೆ ಬರ್ತೀನಿ, ಮತ್ತೆ ಅದಕ್ಕೆ ಸಂಸಾರ ಅಂತ ಯಾಕೆ ಹೆಸರಿಡ್ಬೇಕು? ಅದಕ್ಕೆ ಅಲ್ಲ ಗುರುಗಳೇ, ಅದನ್ನೇ ಕೇಳ್ಕೊಳ್ತಿರೋದು. ಅದೊಂದು ವ್ಯವಹಾರ ಅನ್ಬೋದು. ಅಂದ್ರೆ ಆಕೆಗೂ ಒಂದು ಆಶ್ರಯ ಬೇಕು. 5 ವರ್ಷ ಆದ್ಮೇಲೆ ಅಲ್ಲಿ ತಮ್ಮನಿಗೆ ಮದುವೆ ಮಾಡೋ ಕಾಲ, ಮನೆಯಲ್ಲಿ ಗಂಡನ್ ಬಿಟ್ಟು ಬಂದಿರೋಳಿದ್ರೆ ಹೆಣ್ಣು ಕೊಡಲ್ಲ, ಅವಾಗ ನಾನು ಗಂಡ ಬೇಕು ಅಂದ್ರೆ ಅದು ವ್ಯವಹಾರ ಅಂತಾರ. ಅದನ್ನ ಸಂಸಾರ ಅನ್ನಲ್ಲ ಅದನ್ನ. ನೋಡಪ್ಪ, ಇಲ್ಲಿ ಒಂದು ಮಗು ಆಗಿದೆ. ಈ ಸಮಯದಲ್ಲಿ ಈ ಬಾಣಂತನ ಅಥವಾ ದೂರ ಇದ್ದೀರಾ, ಅವ್ರಿಗೆ ಬೇಕಾದ ಅವ್ರು ಅಂದ್ಕೊಳ್ತಾರೆ, ನಿಮಗೆ ಬೇಕಾದ ನೀವು ಅಂದ್ಕೊಳ್ತೀರಾ. ನೀವು ಮಾತಿನ ಸಂಘರ್ಷಕ್ಕೆ ಇಳಿಬೇಡಿ. ಈಗ ನೀವು ಮಾಡಿರೋ, ಈಗ ಬಹುಶಃ ನೀವು ಹೆಚ್ಚು ತಿರುಗಿ ಮಾತಾಡದೆ, ಯಾಕಂದರೆ ಇಂಥವಕ್ಕೆಲ್ಲ ನಾನು ನೋಡಿದ್ದೀನಪ್ಪ. ಸುಮ್ಮನೆ ಸಮಾಜಕ್ಕೆ ಮಾದ್ರೇನು ಪ್ರಚೋದನೆ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ಹಿಂಗೆ ಮಾಡಿದಾಗ ಏನು ಯಾಕಡ್ದಲ್ಲಿ ಹೊಡೆದು ಸರಿ ಮಾಡಿಕೊಂಡು ಹೋಗಂಗಿದ್ರೆ ರೈಟ್ ಹೇಳು, ನಾನು 1 ರೂಪಾಯಿ ಕೊಡಲ್ಲ ಅಂತ ಬಿಟ್ಟು ಓಡಿಸಿದವರು ಇದ್ದಾರೆ. ನೀವಂಥದ್ದೇನು ಮಾಡಿಲ್ಲ, ಗೌರವಾನ್ವಿತವಾಗಿ ನಡೆಸ್ಕೊಂಡಿದ್ದೀರಾ, ಅಂದಂಗೆಲ್ಲ ಅನ್ನಿಸ್ಕೊಂಡಿದ್ದೀರಾ. ಏನೋ ಇದಾಗಿಯೂ ನಿಮ್ಮದು ಏನೋ ದೋಷಗಳಿತ್ತು, ನಿಮ್ಮದು ಯಾವುದೋ ಚಟಗಳಿತ್ತು, ನಿಮ್ಮದು ಯಾವುದೋ ತಪ್ಪುಗಳಿತ್ತು. ಆ ಫ್ರೆಂಡು, ಅದು ಇದು, ಅವಳು ಗರ್ಲ್ ಫ್ರೆಂಡು ಅಥವಾ ಅವಳು ಮುಂಚೆ ಇದ್ದವಳು, ಇವೆಲ್ಲ ಮೊದಲು ಏನೋ ಮುಖದ ಮೇಲಿರೋ ಕೂದಲು ತೆಗೆ ಶೇವಿಂಗ್ ಮಾಡಿದ್ರಲ್ಲ, ಹಂಗೆ ಇವೆಲ್ಲ ಎರ್ದು ಬಿಸಾಕ್ಬೇಕು ಮೊದಲು. ಜೀವನಕ್ಕಿಂತ ಸಂಸಾರಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ನನ್ನ ಆತ್ಮಸಾಕ್ಷಿ, ಈಗ ಒಂದು ನನಗೂ ನೀವು ಹೇಳದೇ ಇರ್ಬೋದು, ಹೆಂಡತಿಗೂ ಅದು ಗೊತ್ತಿಲ್ಲದೆ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ನಿಮ್ಮ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳಿ. ಅಂತಿಮವಾಗಿ ಆಗೋದು ನಿಮ್ಮ ತಂದೆ ತಾಯಿ, ನಿಮ್ಮ ಅಕ್ಕ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ಇದು ಹೀಗೆ ಇರಲ್ಲ, ಒಳ್ಳೆಯದಾಗುತ್ತೆ. ಬಟ್ ಈ ವರ್ಷದ ಕೊನೆಯವರೆಗೂ ಈ ವಿಚಾರವಾಗಿ ಬಿಡುಗಡೆಯ ಯೋಚನೆ ನಿನ್ನ ಕಡೆಯಿಂದ ಆಗೋದು ಬೇಡ. ಒಂದು. ಆ್ಯಂಡ್ 2ನೇದು, ಈಕೆ ಸಾಲ ತೀರದ ಮೇಲೆ ನಾನು ಬರೋದು, ಅಲ್ಲಿವರೆಗೂ ನಾನು ಬರೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ನಿಂತರೆ ಈ ಸಂಬಂಧವನ್ನು ಮುಂದುವರಿಸೋದ್ರಲ್ಲಿ ಅರ್ಥವಿಲ್ಲ.
ಆ್ಯಂಡ್ 3, ನಿನ್ನ ತಂದೆ ತಾಯಿಗೆ ನಿನ್ನ ಅವಶ್ಯಕತೆ ಜಾಸ್ತಿ ಇದೆ. ಹೌದು ಗುರುಗಳೇ. ಜೀವನ ಇಲ್ಲಿಗೆ ಮುಗ್ದು ಹೋಗ್ಲಪ್ಪ, ಹಾಗೆ ಅಲ್ಲೇ ಇರಲಿ, ನೀನು ಇಲ್ಲೇ ಇರು. ನಿನ್ನ ಜೀವನದ ಪರಮ ಗುರಿ ಹೆಂಡತಿ ಬಂದರೆ ಚೆನ್ನಾಗಿ ಕಾಪಾಡ್ಕೊಳ್ಳೋದು ಹೌದು. ಹೌದು ಗುರುಗಳೇ. ಆದರೆ ಅದಕ್ಕೂ ಮುಂಚೆ ಆ ತಂದೆ ತಾಯಿಗಳು ಈಗ ಮನೋರೋಗದಲ್ಲಿದ್ದಾರೆ. ಹೌದು ಗುರುಗಳೇ. ಊರು ತುಂಬ ಶತ್ರುಗಳು. ಹ್ಮ್ ಇಲ್ಲಿ ನೋಡಿದ್ರೆ ಮಗನ ವಿಚಾರ ಈಗ ಯಾಕೋ ಬೀದಿಗೆ ಬಂತು, ಇನ್ನು ಶತ್ರುಗಳಿಗೆ ಬಾಯಿಗೆ ಆಹಾರ ಆದಂಗೆ ಆಯಿತು. ಹೌದು ಗುರು. ಈ ಸಮಯದಲ್ಲಿ ನಿಮ್ಮ ನಗು ಮುಖ ಮಾತ್ರ ಇಲ್ಲಪ್ಪ, ಇದಾಗೋದಾಗುತ್ತೆ, ಹೇಳಿದ್ದಾರೆ ಗುರುಗಳು ಅಥವಾ ದೊಡ್ಡವರು ಹೇಳಿದ್ದಾರೆ ಅಥವಾ ಭಗವಂತನ ಅನುಗ್ರಹ ಇರುತ್ತೆ, ಈ 1 ವರ್ಷದಲ್ಲಿ ಸರಿ ಹೋಗುತ್ತೆ. ಈಗ ನಾವು ಅದ್ರ ಬಗ್ಗೆ ಏನೇನೋ ನ್ಯಾಯ ಸೇರಿಸೋದು, ಅಲ್ಲಿ ಮಾತಾಡೋದು ಇಲ್ಲಿ ಮಾತಾಡೋದು, ನೀವು ಅವ್ರ ಸ್ಟೇಟಸ್ ನೋಡೋಕೆ ಹೋಗಬೇಡಿ. ಇಲ್ಲ ಗುರುಗಳೇ, ಎಲ್ಲಾನು ಹೈಡ್ ಮಾಡ್ಬಿಟ್ಟಿದ್ದೀನಿ. ನಾನು ನೋಡಿದಷ್ಟು ಜಾಸ್ತಿ ಆಗುತ್ತೆ ಅನ್ಕೊಂಡು ಯಾವ್ದು ನೋಡ್ತಾ ಇಲ್ಲ ಗುರುಗಳೇ. ಬೇಡಪ್ಪ, ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಹೆಣ್ಣು ಮಗಳಿಗೆ ಹೇಳಿಕೆ ಮಾತುಗಳು ಬೀಳ್ತಿದ್ದಾವೆ. ಮಗು ಇದೆಯಪ್ಪ, ಹೌದು ಗುರುಗಳೇ. ಹೇಳ್ದಂಗೆ ಮಕ್ಕಳು ಕೆಲವೊಂದನ್ನು ಒಂದು ಮಾಡಲಿಕ್ಕೆ ಬಂದಿರ್ತಾರೆ. ಅಂತ ಸಮಯಕ್ಕೆ ಕಾಯಿರಿ, ದುಡಿಮೆ ಮಾಡಿ, ಚೆನ್ನಾಗಿ ಊಟ ಮಾಡಿ. ಅವ್ರು ಒಂದೇ ಮಾತು ಹೇಳೋದು, ನನ್ನ ಮಗುನಿಗೋಸ್ಕರ, ನನ್ನ ಮಗುಗ್ ಅಪ್ಪ ಬೇಕು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ನಾನು ಇವತ್ತು ಇಷ್ಟು ದಿವಸ ನಿನಗೆ ಮಾತಾಡಿದೀನಿ ಅಂತ ಒಂದ್ ಮಾತು ಹೇಳ್ತಾರೆ. ಆಗ್ಲಿ ಅಂದ್ರೆ ಕೋಪದ ಸಮಯದಲ್ಲಿ ಮಾತುಗಳು ಬರ್ತಾವಪ್ಪ, ನೀವು ಅದನ್ನೆಲ್ಲ ಲೆಕ್ಕ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಾನು ಇವತ್ತಿನವರೆಗೂ ಅವ್ರು ಎಷ್ಟೇ ಮಾತಾಡಿದ್ರು, ಅವ್ರು ಏನೋ ಮಾತಾಡಿದ್ರು ಗುರುಗಳೇ, ಅವ್ರ ಕೋಪದಲ್ಲೇ ಅವ್ರ ಕೋಪದಲ್ಲಿ ಎಷ್ಟೋ ಕೋಪದಲ್ಲಿ ಮಾತಾಡಿರ್ತಾರೆ, ಅಷ್ಟೇ ಪ್ರೀತಿ ಇಟ್ಕೊಂಡು ಮಾತಾಡಿರೋದು ಉಂಟು ಗುರುಗಳೇ. ಅದೇ ಅಂತಿಮವಾಗಿ ಏನು ನೋಡಪ್ಪ, ಅಂತಿಮವಾಗಿ ನೀವು ಜೊತೆ ಬಾಳ್ತಿರೋ ಬಾಳಲ್ವೋ, ಮಗು ನೋಡ್ತಿರೋ ನೋಡಲ್ವೋ, ಏನಂದರೆ ನನ್ನ ಜೀವಿತಾವಧಿ ಮುಗಿಯುವ ವೇಳೆಗೆ ನಾನು ಕೋಪದ ಸಮಯ ಅಥವಾ ಇನ್ಯಾವುದೇ ನನ್ನ ಅನಾನುಕೂಲದ ಸಮಯದಲ್ಲೂ ನಾನು ಇನ್ನೊಬ್ಬರನ್ನು ನಿಂದಿಸಿಲ್ಲ ಅನ್ನೋದು ಭಗವಂತ ನೋಡ್ತಾನೆ. ಅವು ಈ ಬಿಟ್ಟ ಬಾಣದಂತೆ ಮಾತುಗಳು, ಬಿಡೋವರೆಗೂ ನಮ್ಮ ಕಂಟ್ರೋಲಲ್ಲಿ ಇರ್ತವೆ, ಬಿಟ್ಟ ಮೇಲೆ ಅದು ನಮ್ಮ ಕಂಟ್ರೋಲ್ ಇಲ್ಲ. ಅದಕ್ಕೆ ಯಾರೋ ಹಳ್ಳಿಯವನೊಬ್ಬ ನೆಂಟರು ನೋಡೋಕೆ ಬೆಂಗಳೂರು ಕಡೆಗೆ ಬಂದಿದ್ದಂತೆ. ಅವನು ಹಳ್ಳಿಯವನು ಬೆಳಗ್ಗೆ ಎದ್ದರೆ ಈ ಬೇವಿನ ಗಡ್ಡಿಲಿ ಹಲ್ಲು ಉಜ್ಜೋದು ರೂಢಿ. ಬೆಂಗಳೂರಿಗೆ ಬಂದಾಗ ಹುಡುಕ್ದ, ಎಲ್ಲೂ ಹಲ್ಲುಜ್ಜೋಕೆ ಬೇವಿನ ಗಡ್ಡಿ ಸಿಗಲಿಲ್ಲ. ಅವನು ಕೇಳ್ದ, ಏನ್ತರ ಉಜ್ಜೋದು ಅಂತ ನೆಂಟ್ರನ್ನ ಕೇಳ್ದ. ಅಯ್ಯೋ, ಇಲ್ಲೆಲ್ಲ ಬೇವಿನ ಗಡ್ಡಿ ಸಿಗಲ್ಲಪ್ಪ, ಹೋಗು ಬಾತ್ರೂಮ್ಗೆ ಬಟ್ಲು ಮನೆಗೆ ಹೋಗು, ಅಲ್ಲಿ ಪೇಸ್ಟ್ ಇದೆ, ಹಾಕೊಂಡು ಹಲ್ಲುಜ್ಜು ಅಂತ. ಅವನು ಹೋದ, ಪೇಸ್ಟ್ ತಗೊಂಡ, ಅವನಿಗೇನು ಗೊತ್ತು, ಜೋರಾಗಿ ಅದಂಬಿಟ್ಟ. ಏನು 20-30 ಜನ ಹಲ್ಲುಜ್ಬೋದು, ಅಷ್ಟು ಪೇಸ್ಟ್ ಆಚೆ ಬಂದ್ಬಿಡ್ತು. ಅವನು ಕೇಳ್ದ, ಇದೇನು ಇಷ್ಟೊಂದು ಬಂದ್ಬಿಡ್ತು, ಇದನ್ನ ಹೆಂಗೆ ಮತ್ತೆ ಒಳಿಕೆ ಹಾಕೋದು ಅಂತ. ಅವ್ರು ಹೇಳಿದ್ರು, ಒಮ್ಮೆ ಹೊರಗಡೆ ಇದನ್ನ ಪೇಸ್ಟ್ನ ಆಚೆ ಹಾಕಿದ ಮೇಲೆ ಒಳಗಡೆಗೆ ಹಾಕೋ ಯಾವ ಅವಕಾಶವೂ ಇಲ್ಲ ಅಂದ್ರೆ ಅವಾಗ ಅದರ ಅರ್ಥ ಮಾತುಗಳು ಹಂಗೆ ಪೇಸ್ಟ್ ಇದ್ದಂಗೆ, ಅವು ಒಮ್ಮೆ ಬಂದ್ಬಿಟ್ರೆ ಮತ್ತದನ್ನು ಒಳಗಡೆ ವಾಪಸ್ ತಗೊಳ್ಳೋ ಅವಕಾಶ ಇರ್ಲಿಕ್ಕಿಲ್ಲ ಅಂತ. ಆ ಪೇಸ್ಟ್ ಆಚೆ ಬಂದ್ರೆ ಒಳಿಕೆ ತೊರಕ್ಬೋದೇನೋ, ಬಟ್ ಅಷ್ಟು ಸಮಂಜಸ ಅನ್ಸಲ್ಲ, ಹೌದಲ್ಲ? ಹೌದೌದು ಗುರುಗಳೇ. ಒಮ್ಮೆ ಆಚೆ ಬಂದ್ರೆ ಮುಗೀತದು, ಬಳಸ್ಬೇಕು ಇಲ್ಲ ಬಿಸಾಡಬೇಕು. ಹಂಗೆ ಮಾತುಗಳು ಅಷ್ಟೇ. ಅಲ್ಲಿ ಚಂಡ ಅಂದ್ಬಿಡೋದು, ಅಲ್ಲೋ ನೀನು ಅವಳನ್ನ ಇಟ್ಕೊಂಡಿದ್ಯಾ, ಅಲ್ಲೋಗಿ ಮಲಗಿಬಿಟ್ಟಿದ್ಯಾ, ಏನಾಗ್ಬಿಡುತ್ತೆ, ನಾಳೆ ಬಂದು ಜೊತೆ ಬದುಕೋಕೆ ಶುರು ಮಾಡಿದ್ರೆ ಈ ಮಾತುಗಳು ಕೊಲ್ಲೋಕೆ ಶುರು ಮಾಡುತ್ತವೆ. ಖಂಡಿತ ಗುರುಗಳೇ. ಅವರು ಒಂದೇ ಮಾತು ಅವ್ರು ಇವತ್ತಿಗೂ ಹೇಳ್ತಾರೆ, ನಾನೆಲ್ಲ ಒಪ್ಕೊಂಡ್ರು, ನಿನ್ ಮೇಲೆ ನನಗೆ ಗ್ಯಾರಂಟಿ ಇಲ್ಲ, ನಿನ್ ಮನೆಯವರೆಲ್ಲ ಸೇರಿಸಿ ನನಗೆ ಚಿತ್ರ ಹಿಂಸೆ ಕೊಟ್ಟಿದ್ದೀರಾ, ಮಾನಸಿಕ ಹಿಂಸೆ ಕೊಟ್ಟಿದ್ದೀರಾ, ನನಗೆ ನೋವು ಕೊಟ್ಟಿದ್ದೀರಾ, ನಾನ್ ಗ್ಯಾರಂಟಿ ಇಲ್ಲ, ಎಲ್ರು ಬಂದು ಸೈನ್ ಮಾಡ್ಕೊಡಿ ಸ್ಟೇಷನ್ ಅಲ್ಲಿ, ಏನು ಹಿಂಸೆ ಕೊಡಲ್ಲ, ನಾನು ಏನು ನೋವು ಕೊಡಲ್ಲ. ಅವ್ರ ತಾಯಿ ಹೇಳ್ತಾರೆ ಗುರುಗಳೇ, ಮುಂದೆ ಏನಾದ್ರು ಈ ತರ ಒಂದು ತೊಂದರೆ ಆಯ್ತು ಅಂದ್ರೆ ನೀನ್ ಹೋಗಿ ಹಿಂಗ ಆಯ್ತು ಅಂದ್ರು ವಾಪಸ್ ನಾನ್ ಮನೆಗ್ ಬರ್ಬೇಡ, ಅಲ್ಲೇ ಏನಾದ್ರು ಮಾಡ್ಕೋ, ಇಲ್ಲ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು, ನಾನು ಬುದ್ಧಿ ಕಲಿಸ್ತೀನಿ ಅಂತ ಅಂದ್ರು ಗುರುಗಳೇ. ಪಂಚಾಯತಿಗೆ 9ನೇ ತಿಂಗಳು ನನ್ನ ಮಗುಗೆ ಹೋದಾಗ ಮಾವ ಕರೆದಾಗ ಮಾತಾಡಿದ ಮಾತಲ್ಲಿ. ಆಗ್ಲಪ್ಪ ನೋಡಿ, ನಾನು ಹೇಳೋದು, ನಿಮ್ಮ ಮನೆ ಕಡೆಯಿಂದ ಹೆಚ್ಚು ನಿಮ್ಮ ಅಕ್ಕ ಭಾವ ಇವ್ರನ್ನ ಯಾರು ಇನ್ವಾಲ್ವ್ ಆಗ್ಲಿಕ್ಕೆ ಇನ್ನು ಮೇಲೆ ಜಾಸ್ತಿ ಬಿಡಬೇಡ. ಅಂದರೆ ಅವ್ರ ಮೇಲೆ ದ್ವೇಷ ಅಂತ ಅಲ್ಲ, ಇದು ಅವ್ರ ಇನ್ವಾಲ್ವ್ಮೆಂಟಿಂದ ಇನ್ನೂ ಗುಂಡಿ ಆಗ್ತಿದೆ ಹೊರತು ಇದು ಮುಚ್ಕೊಳ್ತಾ ಇಲ್ಲ. ನಾನು ಯಾವತ್ತು ಅಕ್ಕ ಭಾವನ ಬಗ್ಗೆ ಅವ್ರ ಬೈದು ಮಾತಾಡೋದ್ರು, ಇವತ್ತಿಗೂ ಅಕ್ಕ ಭಾವ ಮನೆಗೂ ಬಂದಿಲ್ಲ, ಅವ್ರ ಬಗ್ಗೆ ಮಾತು ಆಡಿಲ್ಲ, ಅವ್ರ ಬಗ್ಗೆ ವಿಚಾರಿಸೂ ಇಲ್ಲ ಗುರುಗಳೇ. ತೊಂದರೆ ಇಲ್ಲ, ಇದು ನಾನು ಹೇಳ್ತೀನಲ್ಲಪ್ಪ, ನೀನೀಗ ಹೆಂಗೆ ಮೌನವಾಗಿದ್ದೀಯೋ ಹಿಂಗೆ ಇದ್ಬಿಡು. ನಿಮ್ಮ ನಡುವೇನೆ ಮಾತುಕತೆಯಾಗಿ ಸರಿ ಹೋಗುತ್ತೆ. ಇನ್ನು 8 ತಿಂಗಳಲ್ಲಿ ನಿನಗೆ ಇದರಲ್ಲಿ ಒಳ್ಳೆ ಶುಭ ಸೂಚನೆ ಸಿಗುತ್ತೆ ಅಥವಾ ಒಳ್ಳೆಯದಾಗುತ್ತೆ. ನಿನ್ನ ಕಾಯುವಿಕೆಗೆ, ನಿಮ್ಮ ತಾಳ್ಮೆಗೆ ಖಂಡಿತ ಫಲ, ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ. ಬಟ್ ನಾನು ಹೇಳ್ತೀನಿ,
ಅವ್ರ ಕಡೆಯಿಂದ ಯಾಕಂದರೆ ಈಗ ಅವರು ಭಾವೋದ್ವೇಗದಲ್ಲಿದ್ದಾರೆ. ಈಗ ಅವರಿಂದ ಬರೋ ಮಾತುಗಳು ಅವ್ರ ಒಳಗಿನ ಅಗ್ನಿಯನ್ನು ಹೊರಗಡೆ ಹಾಕ್ಲಿಕ್ಕೆ ಬಳಸ್ತಾರೆ. ಈಗ ಅದಕ್ಕೆ ನೀವು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಅವು ಇನ್ನೂ ಜಾಸ್ತಿ ಆಗ್ತವೆ. ಹೌದು ಗುರುಗಳೇ. ಹೌದು, ಅವ್ರೇನು ಅಂತ ಉಕ್ಕಣವ ನಾನು ಅದೇ, ಹೌದವ ನಾನು ಸಣ್ಣೆ, ಹೌದವ ನಾನು ಕೆಟ್ಟವನೇ, ಹೌದವ ನಾನು ತೊಂದರೆ ಇಲ್ಲ. ಅಂದರೆ ಅವರ ಒಳಗಿನ ಎಲ್ಲ ಬೆಂಕಿಗಳು ಖಾಲಿ ಆದಮೇಲೆ, ಹೇಗೆ ನೀರೆಲ್ಲ ಖಾಲಿ ಆದಮೇಲೆ ಮೀನು ಒದ್ದಾಡುತ್ತೋ ಹಾಗೆ ಅವರ ದ್ವೇಷವೆಲ್ಲ ಹೊರಗಡೆ ಬಂದ ಮೇಲೆ ಅವರ ಅಂತರಂಗವು ಒದ್ದಾಡುತ್ತೆ. ನೀವೀಗ ನಿಮ್ಮ ಕೆಲಸ ಮಾಡಿಕೊಂಡು ನಿಮ್ಮ ಆರೋಗ್ಯ ಕಾಪಾಡಿಕೊಂಡು, ಭಗವಂತ ಕೃಷ್ಣ ಇದು ನಿನ್ನ ಪಾದಕ್ಕೆ ಬಿಡ್ತೀನಪ್ಪ, ನನ್ನ ಕಡೆಯಿಂದ ಆ ಸ್ನೇಹಿತರು ಅದು ಇದು ಊರಲ್ಲಿ ವಾಶ್ರೂಮ್ ಕಟ್ಟಿಸ್ತೀನಿ, ತೊಂದರೆ ಇಲ್ಲ, ಅಥವಾ ಅದು ಬಿಟ್ಬಿಡು, ಊರಲ್ಲಿ ಅವಳನ್ನ ಊರಿಗೆ ಕರ್ಕೊಂಡು ಹೋಗಲ್ಲ, ಇಲ್ಲಿಗೆ ಕರ್ಕೊಂಡು ಬರ್ತೀನಿ, ನಾನು ಬಾಳಿಸ್ತೀನಿ, ನಾನು ತಯಾರಿದ್ದೀನಿ. ಬಂದ ಮೇಲೆ ಮೊದ್ಲಂಗಲ್ಲ, ಹೆಂಡ್ತಿ ನೀವು ಇಬ್ಬರೇ ಇದ್ರಿ ಅಥವಾ ಬ್ಯಾಚುಲರ್ ಆಗಿದ್ರಿ, ಒಂದು ಮಗು ಬಂದ ಮೇಲೆ ಅವಶ್ಯಕತೆಗಳು ಖರ್ಚುಗಳೆಲ್ಲ ಜಾಸ್ತಿ ಬರ್ತವೆ. ಅದಕ್ಕೊಂದು ತಯಾರಿ ಇಲ್ದೇನೆ ಕರ್ಕೊಂಬಂದ್ಬಿಟ್ಟು ಮತ್ತೆ ನಾನು ಅಲ್ಲಿದ್ದೆ ಬಂದು ಕರ್ಕೊಂಬಂದ್ಬಿಟ್ಟ ಹಿಂಗೆ ಅಯ್ಯೋ ಅನ್ಸಕ್ಕೆ ನಮ್ಮನ್ನು ಅನ್ನಂಗೆ ಆಗಬಾರ್ದು. ಹೌದಪ್ಪ, ಒಂದು ಮಗು ಆದ ಮೇಲೆ ಒಬ್ಬ ಪುರುಷನ ಖರ್ಚುಗಳು, ಜವಾಬ್ದಾರಿಗಳು, ಅವಶ್ಯಕತೆಗಳು, ಇವೆಲ್ಲ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತವೆ. ಹಾಗಾಗಿ ಈ 1 ವರ್ಷ ಅಥವಾ ಅವ್ರಿಗೆ ಇಲ್ಲಿಗೆ ಬರೋವಷ್ಟರಲ್ಲಿ ನೀವೊಂದಷ್ಟು ಫಿನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ ಒಂಚೂರು ಗಟ್ಟಿ ಆಗಿರಬೇಕು. ಎಲ್ಲ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಆದರೆ ಸಾವಿನ ಬಗ್ಗೆ ಯೋಚನೆ ಮಾಡೋದು, ಅಯ್ಯೋ ಇದೆಲ್ಲ ಬಿಟ್ಬಿಡೋಣ ಅಥವಾ ಇದೆಲ್ಲ ನಾನು ಸತ್ತುಬಿಟ್ರೆ ಸರಿ ಹೋಗ್ಬಿಡುತ್ತೆ, ಇಲ್ಲಪ್ಪ, ಜಯಿಸು, ಇದ್ದು ಸಾಧಿಸು. ನಿನ್ನ ತಂದೆ ತಾಯಿಗಿರೋನೊಬ್ಬ, ಈಕೆಗಾದರೆ ಅವ್ರ ಮನೆಯವರಿದ್ದಾರೆ ಅಂದ್ಕೊಳ್ಳೋಣ, ನಿನ್ನ ಬಿಟ್ಟರೆ ಇನ್ನೊಂದು ಮದುವೆ ಆಗ್ತಾರೆ ಅಂದ್ಕೊಳ್ಳೋಣ, ತಂದೆ ತಾಯಿ ಇದ್ದಾರೆ. ಅವರು ಈ ಭೂಮಿಯ ಮೇಲೆ ಕೊನೆ ಶ್ವಾಸವನ್ನು ತೆಗೆದುಕೊಳ್ಳುವವರೆಗೂ ನೀವು ಅವ್ರ ಜೊತೆ ಇರಬೇಕು. ನೀವ್ ಹೇಳಿದ್ದು ತುಂಬಾ ಸತ್ಯ, ಅದು ಬಂದ್ಬಿಟ್ಟಿದೆ ಗುರುಗಳೇ. ಬಟ್ ಬದುಕಿರೋದು ಒಂದೇ ಒಂದು ವಿಚಾರ, ಅಪ್ಪ ಅಮ್ಮನಿಗೋಸ್ಕರ ಗುರುಗಳೇ. ಇರ್ಲಪ್ಪ, ನಿನ್ನ ಮನದ ದುಃಖ ನಾನು ಗ್ರಹಿಸಬಲ್ಲೆ, ಅದನ್ನ ಅರ್ಥ ಮಾಡಿಕೊಳ್ಳಬಲ್ಲೆ. ಅದಕ್ಕೆ ಪೂರಕವಾಗಿ ನಿನಗೆ ಕೃಷ್ಣನ ಅನುಗ್ರಹ ಇದೆ. 8 ತಿಂಗಳೊಳಗಡೆ ಖಂಡಿತ ಇದು ಒಳ್ಳೆಯದಾಗುತ್ತೆ. ಆದರೆ ನ್ಯಾಯ ಸೇರಿಸೋದನ್ನು ಬಿಡು, ಅವ್ರವ್ರ ಮೂಲಕ ಹೇಳಿಸೋದನ್ನು ಬಿಡು. ಒಂದು ಕೊನೆದೊಂದು ಮಾತು ಗುರುಗಳೇ, ಯಾಕೆಂದ್ರೆ ಈಗ ಅದೇ ನ್ಯಾಯ ಸೇರಿಸ್ಬೇಕು ಅನ್ಕೊಂಡು ಮನೆಯವರು ಹಿರಿಯವರು ಮಾತಾಡ್ತಾ ಇದ್ದಾರೆ, ಅದನ್ನ ಮಾಡ್ಬೇಕೋ ಬೇಡೋ ಗುರುಗಳೇ? ಈಗ ನೋಡಪ್ಪ, ಒಂದು ಆಕೆಯ ಮನಸ್ಥಿತಿಯೇ ನಿನಗೆ ಹೇಳ್ತಾ ಇದೆ. ಸಾಕ್ಷಾತ್ ಕೃಷ್ಣ ಬಂದು ಹೇಳಿದ್ರು ಆಕೆ ಕೇಳೋಳಲ್ಲ. ಈಗ ಹಂಗೂ ಏನೋ ದೊಡ್ಡವ್ರ ಮಾತಿ ಕೊಟ್ಟು ಬಂದ್ರು ಕೂಡ ನೀನು ಈ ಬಿಸಿಯಲ್ಲಿ ಕರ್ಕೊಂಡು ಬಂದ್ರೆ ನೀನು ನರಕ ಅನುಭವಿಸ್ತೀಯ. ಈಗ ಯಾಕಂದ್ರೆ ತನ್ನಂತಾನು ತಿದ್ದುಕೊಂಡು ತನಗೆ ತಾನು ಅರಿತುಕೊಂಡು ಬಂದಾಗ ಅದು ಶಾಶ್ವತ ಪರಿಹಾರ. ದೊಡ್ಡವರೆಲ್ಲ ಸೇರಿಸಿ ಒಳಿಗೆ ನೂಗ್ಬೋದು ಅಷ್ಟೇ, ಬದುಕೋದು ನೀನೇ ತಾನೆ. ನಿನಗೆ ಗೊತ್ತು ಇದೆಷ್ಟು ಉದ್ವೇಗದಲ್ಲಿದೆ ಈ ಜೀವ ಈಗ ಅಂತ. ಯಾಕಂದ್ರೆ ಸಾಲದ ವಿಚಾರ ಅವರು ಪಟ್ಟಿಡ್ದಕ್ಕೆ ನಿಂತುಬಿಟ್ಟಿದ್ದಾರೆ. ಹಂಗೂ ಏನೋ ದೊಡ್ಡವ್ರು ನಾವು ಏನೋ ಮಾಡಿಬಿಡ್ತೀವಿ ಅಂದಾಗ ಅವ್ರು ಮಾಡ್ಕೊಳ್ಳಿ, ಬಟ್ ಇದು ನಿನ್ನ ಮಧ್ಯಸ್ಥಿಕೆಯಿಂದ ಆಗಬಾರ್ದು. ನೀನು ಸೇರಿಸ್ ಮಾಡ್ತಿದೀಯ, ನೀನು ಮಾಡ್ಬೋದಲ್ಲ, ಇದು ಅವ್ರು ಮಾಡಲಿ, ಬಟ್ ನೀನು ಇದಾಗೋ ಕೆಲಸ ಅಲ್ಲ ಅಂತ ನಿನಗೂ ಗೊತ್ತಿರಲಿ ಇನ್ನು 8 ತಿಂಗಳವರೆಗೂ. ಆಯ್ತಲ್ಲಪ್ಪ, ಅಷ್ಟು ಮಾಡ್ಕೊ. ನಿನ್ನ ಅಕ್ಕ ಭಾವ ದೂರ ಇರ್ಬೋದು, ತೊಂದರೆ ಇಲ್ಲ, ಅವರಿಗೆ ಈ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸು. ನಿಮ್ಮ ಕುರಿತು ನನಗೆ ಯಾವುದೇ ರೀತಿಯಲ್ಲಿ ಪ್ರೇಮ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಾನು ಅಂತರ ಕಾಪಾಡಿಕೊಳ್ಳೋದು ಯಾವುದೋ ಉದ್ದೇಶದಿಂದ ಹೊರತು ನೀವು ಅದನ್ನು ಅನ್ಯತೆ ಭಾವಿಸೋದು ಬೇಡ ಅಂತ ಮುಂಚೆ ತಿಳಿಸಿರಷ್ಟೇ ಅವ್ರಿಗೆ. ಯಾಕಂದ್ರೆ ಒಂದನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಒಂದು ಅಂದರೆ ದೇವಸ್ಥಾನದ ಮುಖ್ಯ ಕಂಬವೇ ಬಿದ್ದು ಹೋದರೆ ಬೇರೆಲ್ಲವೂ ಬಿದ್ದು ಹೋಗುತ್ತೆ ಅನ್ನೋದಾದರೆ, ಆ ಮುಖ್ಯ ಕಂಬಕ್ಕೋಸ್ಕರ ಕೆಲವೊಮ್ಮೆ ಪಕ್ಕದ ಚಿಕ್ಕ ಕಂಬಗಳನ್ನು ನಿರ್ಲಕ್ಷ್ಯ ಮಾಡಬೇಕಾಗ್ಬೋದೋ ಏನೋ. ದೇವಸ್ಥಾನ ಇದ್ರೆ ಆಮೇಲೆ ಆ ಚಿಕ್ಕ ಕಂಬಗಳನ್ನು ಎದ್ದು ನಿಲ್ಸ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಈಗ ನಿನ್ನ ದೃಷ್ಟಿಕೋನದಲ್ಲಿ, ನಿನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೆಂಡತಿ ಅನ್ನೋದು ಈಗ ಬಹಳ ಮುಖ್ಯವಾದ ಕಂಬ. ಅದನ್ನು ಕೈ ಬಿಟ್ಟುಬಿಟ್ಟು ಇವನ್ನೆಲ್ಲ ಸರಿ ಮಾಡ್ಕೊಳ್ಳೋದು ಬೇಡ. ಈಗೆಲ್ಲ ಅವ್ರ ಅಕ್ಕ, ಅವ್ರ ಭಾವ ಅವರೆಲ್ಲ ಚೆನ್ನಾಗಿರ್ತಾರೆ, ನೀವು ಇದ್ದರೂ ಇಲ್ಲದೆ ಹೋದರು. ಸೊ ನಿಮ್ಮ ಹೆಂಡತಿಯ ಇಚ್ಛೆಯಂತೆ, ಆಯ್ತವ ನಾನೀಗ ಎಲ್ಲರಿಂದ ದೂರ ಇದ್ದೀನಿ, ನಿನಗೋಸ್ಕರ ವಾಶ್ರೂಮು ಕಟ್ಟಿಸ್ತೀನಿ, ಸಾಲದ್ದೊಂಚೂರು ನೋಡವ ಹಿಂಗಿದೆ, ಇಷ್ಟಿಷ್ಟೇ ನನ್ನ ಸಂಬಳ ಹಿಂಗಿದೆ, ಹಾಗಾಗಿ ಬಂದು ಬದುಕು, ಎಷ್ಟು ಸಾಧ್ಯವೋ ಅಷ್ಟು ಒಪ್ಕೊಳ್ಳಪ್ಪ, ಬರಲಿ. ಆಮೇಲೆ ನೀವಿಬ್ಬರು ಪರಸ್ಪರ ಒಂದೇ ಹತ್ರ ಇರ್ತೀರಿ, ಒಂದೇ ರೂಮಲ್ಲಿ ಇರ್ತೀರಿ, ಒಂದೇ 4 ಗೋಡೆ ನಡುವೆ ಇರ್ತೀರಿ, ಒಂದೇ ಮನೆಯಲ್ಲಿ ಇರ್ತೀರಿ. ನೀವು ಮಾತಾಡಿಕೊಂಡ ಅವಳಿಗೆ ಏನು ಅನಿಸುತ್ತೆ ನೀವು ಅಲ್ಲೇ ಉತ್ತರ ಕೊಡ್ತೀರಿ, ನಿಮಗೆ ಏನು ಅನಿಸುತ್ತೆ ಅವಳು ಅಲ್ಲೇ ಉತ್ತರ ಕೊಡ್ತಾಳೆ. ಬಟ್ ಇಲ್ಲಿ ದೂರ ಇರೋದ್ರಿಂದ ಅವ್ರಿಗೆ ಬೇಕಾದ ಅವ್ರು ಅಂದ್ಕೊಳ್ತಾರೆ, ಅವ್ರಿಗೆ ಉತ್ತರ ಸಿಗಲ್ಲ.
ಹೌದು. ನಿಮಗೆ ಬೇಕಾದ್ರೆ ನೀವು ಅಂದ್ಕೊಳ್ತೀರ. ಅಂದರೆ ಎಷ್ಟು ಅಂತರ ಜಾಸ್ತಿ ಆಗುತ್ತೋ ಅಷ್ಟು ಮನಸ್ತಾಪಗಳು ಜಾಸ್ತಿ ಆಗ್ತವೆ. ಕಾರಣ ಇವ್ರು ಇಲ್ಲೇನು ಅಂದ್ಕೊ, ಬಿಡು, ಈಗ ನಿನಗೆ ಹೇಳ್ತಿಲ್ಲಪ್ಪ, ಬಿಡು ಅವಳು ಹಿಂಗೆಲ್ಲ ಅಂತವಳೆ ಅಂದರೆ ಅವಳು ಇನ್ಯಾವನ್ನು ಇಟ್ಕೊಂಡಿರ್ತಾಳೆ ಅಂತ ಇವನು ಅಂದ್ಕೊಂಡಿರ್ತಾನೆ. ಇವನು ಇಷ್ಟು ದಿನ ಆದರೂ ಫೋನ್ ಮಾಡಿಲ್ಲ ಅಂದರೆ ಅವನು ಯಾವುದೋ ಹೆಣ್ಣಿನ ಜೊತೆ ಹೋಗಿರ್ತಾನೆ ಅಂತ ಅವಳು. ಅಂದರೆ ಈ ಅಂತರವನ್ನು ಅವ್ರವ್ರಿಗೆ ಬೇಕಾದಂಗೆ ಅವ್ರು ಅಂದ್ಕೊಳ್ಳೋಕೆ ಹೋದಾಗ ಆ್ಯಕ್ಚುಲಿ ಅಲ್ಲಿ ಏನೂ ಇರಲ್ಲ. ಎಷ್ಟೋ ಸಂಸಾರಗಳು ಹೀಗೆ ಆಗಿರೋದು. ಯಾಕೆ ನನಗೆ ಎಷ್ಟೋ ಸಾರಿ ಎಷ್ಟು ಹೆಣ್ಣುಮಕ್ಕಳು, ನಾನು ಯಾವುದೋ ಹೊರದೇಶದಲ್ಲಿರೋ ಹುಡುಗನ ಮದುವೆ ಆದೆ, ಅವನ ಮದುವೆ ಆಗೋ ಒಂದು ತಿಂಗಳಿಗೆ ನನ್ನನ್ನು ಇಲ್ಲೇ ಬಿಟ್ಟುಬಿಟ್ಟು ಹೊರದೇಶಕ್ಕೆ ಹೋದ, ಆದರೆ ನನಗನ್ನಿಸ್ತಾ ಇದೆ ಅವನಿಗೆ ಬೇರೆ ಯಾವುದೋ ಸಂಬಂಧ ಇದೆ. ಅಂದರೆ ಈಗ ಹಿಂಗೆ ಅನ್ನಿಸ್ಲಿಕ್ಕೆ ಏನು ಕಾರಣ? ದೂರ ಇರೋದೇ ಕಾರಣ. ಯಾಕಂದರೆ ವಿರಹಗಳು ಮನುಷ್ಯನಿಗೆ ನಾನಾ ರೀತಿಯ ಯೋಚನೆಗಳು ಬರಲಿಕ್ಕೆ ಕಾರಣ ಆಗಿಬಿಡ್ತವೆ. ಹಾಗಾಗಿ ದೂರ ಇದ್ದೀರಿ, ಅವ್ರಿಗೆ ಬೇಕಾದ್ದು ಮಾತು ಅವ್ರಂತಾರೆ, ನಿಮಗೆ ಬೇಕಾದ ನೀವು ಅಂದ್ಕೊಳ್ತೀರ. ಸೊ ಹತ್ರ ಬರೋವರೆಗೂ ಯಾವ ಮಾತುಗೂ ಉತ್ತರ ಕೊಡೋಕೆ ಪ್ರತ್ಯುತ್ತರ ಕೊಡ್ಲಿಕ್ಕೆ ಹೋಗಬೇಡ. ಹತ್ರ ಬರಲಿ, ಆಮೇಲೆ ಬೇಕಿದ್ದು ಆಯಿತಾ. ಆಗಲಿ, ಆರೋಗ್ಯ ಕಾಪಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಗೆ ಬೇಕಾದ ಎಲ್ಲ ಔಷಧಿ ಅಥವಾ ಆರೋಗ್ಯ ವಿಚಾರ ಏನಿದೆ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಊರಲ್ಲಿ ಯಾರೇನಾದರೂ ಅಂದ್ಕೊಳ್ಳಿ, ಜಗಳಕ್ಕೆ ಹೋಗಬೇಡಿ, ದ್ವೇಷ ಬೇಡ. ಇಲ್ಲ ಗುರುಗಳು, ಪರವಾಗಿಲ್ಲ, ನಮ್ದೊಂಚೂರು ಬಿಟ್ಟಾದರೂ ಸರಿ. ಅಂತಿಮವಾಗಿ ನೆಮ್ಮದಿನಪ್ಪ. 2 ಎಕರೆ ಇದ್ದರು, 10 ಎಕರೆ ಇದ್ದರು, 500 ಎಕರೆ ಇದ್ದರು, ಅಂತಿಮವಾಗಿ ಮನೇಲಿ ಅಪ್ಪ ಅಮ್ಮ ಆರೋಗ್ಯವಾಗಿದ್ದಾರೆ, ಹೆಂಡತಿ ಮನೇಲಿದ್ದಾಳೆ, ಮಗು ಚೆನ್ನಾಗಿ ಆಟ ಆಡ್ಕೊಂಡು ಮನೇಲಿದೆ, ಇಷ್ಟಿದ್ರೆ ಅವನು ಪರಮ ಸುಖಿ. ಹೌದಲ್ಲಪ್ಪ? ಇದು ಯಾವುದೂ ಇಲ್ಲ ಅಂದಾಗ 500 ಎಕರೆ ಇದ್ರೆ ಏನು ಪ್ರಯೋಜನ? ಹಾಗಾಗಿ ಇರೋದ್ರಲ್ಲಿ ತೃಪ್ತಿಯಾಗಿದ್ದೀರಿ. ನನಗೆ ಪಾಪ ನೀವು ದುಃಖ ಮಾಡಿದ್ರಿ, ನನಗೆ ಅರ್ಥವಾಯಿತು. ಆದರೆ ಇದೆಲ್ಲದರೂ ಕೃಷ್ಣ ಇವತ್ತು ಕರೆ ಸಿಗಲಿಕ್ಕೆ ಅದೇ ಕಾರಣ. ಎಲ್ಲ ಒಳ್ಳೇದಾಗುತ್ತೆ. ಇದೊಂದು ಒಳ್ಳೆಯ ಸೂಚನೆ ಅಂದ್ಕೋ. ತುಂಬಾ ಸಂತೋಷ ಆಯ್ತು ಗುರುಗಳೇ, ನಿಮ್ ಜೊತೆ ಮಾತಾಡಿ. ಕರೆ ಸಿಕ್ಕಿದ್ದಕ್ಕೂ ನನಗೆ ತುಂಬಾ ಸಂತೋಷ ಆಯ್ತು. ಎಲ್ಲ ಹೇಳ್ಕೊಂಡಿದ್ದಕ್ಕೂ ನನಗೆ ತುಂಬಾ ಖುಷಿ ಆಯ್ತು ಗುರುಗಳೇ. ಆಗ್ಲಿ ಆಗ್ಲಿ ಪಾಪ. ಭಾಳ ಸಂತೋಷ. ಅಂದರೆ ನೋಡಿ, ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ತಂದೆ ತಾಯಿಗೋಸ್ಕರ ನೀವು ಬದುಕಿದ್ದೀರಿ. ನೋಡಿ, ಎಷ್ಟೋ ಜನ ಇವನ್ ನಿಮ್ಮದು ಬಿಡಿ ಸರ್, ಇನ್ನು ಕಾಲೇಜ್ ಲೆವೆಲಲ್ಲಿ ಹುಡುಗಿ ಮೆಸೇಜ್ ಮಾಡಿಲ್ಲ ಅಂತ ನೇಣಾಕೊಂಡು ಸತ್ತವರಿದ್ದಾರೆ. ಇವತ್ತಿನ ಮಕ್ಕಳು ಅಷ್ಟು ಸೂಕ್ಷ್ಮ ಆಗ್ಬಿಟ್ಟಿದ್ದಾರೆ. ಅಯ್ಯೋ, ಅವಳು ಕರೆದ ಟೈಮಿಗೆ ಅವಳಿಗೆ ನನ್ನ ಪಾರ್ಕಲ್ಲಿ ಅವಳು ಬರಲಿಲ್ಲ, ಇನ್ಯಾರ ಜೊತೆನೂ ಒಂದು ನಡೆದಾಡೋದು ನೋಡಿದೆ ಅಂದ್ಕೊಂಡು ವಿಷಯಗಳು. ಅವ್ರ ಅಪ್ಪ ಅಮ್ಮ ಏನು, ಅದು ಹೆಂಗೆ ಬದುಕು, ಹೆಂಗೆ ನಾನು ಲವ್ ಮಾಡೋ ಟೈಮಲ್ಲಿ ನಾನು ಹೆಂಗಿರಬೇಕು, ಅಥವಾ ನಾನು ಲವ್ ಮಾಡಬಾರ್ದು, ಅಥವಾ ಮನೆಯವ್ರಿಗೋಸ್ಕರ ನಾನು ಯಾರನ್ನು ಬೇಕಾದರೂ ತ್ಯಜಿಸೋಕೆ ತಯಾರಿರಬೇಕು, ಅಪ್ಪ ಅಮ್ಮನೇ ಮುಖ್ಯ, ಒಂದು ಜಾಬ್ ತೊಗೊಳ್ಬೇಕು, ದುಡಿಮೆ ಇದ್ರೇ ಇವತ್ತು ಯಾರು ಬಂದರೂ ನಮ್ಮ ಜೊತೆ ಇರೋದು, ದುಡ್ಡಿಲ್ಲ ಅಂದರೆ ಯಾರೂ ಕೂಡ ಯಾರ ಜೊತೆನೂ ಇರ್ಲಿಕ್ಕೆ ತಯಾರಿಲ್ಲ ಈ ಕಾಲದಲ್ಲಿ. ಅಂದರೆ ಈ ಸತ್ಯದಿಂದ ದೂರ ಇದ್ದು ಭ್ರಮೆಯಲ್ಲಿ ಬದುಕಿ ಯಾವತ್ತೊಂದು ದಿವಸ ಆ ಭ್ರಮೆಯ ಲೋಕ ಒಡೆದೋಗುತ್ತೆ, ಇವರು ಸತ್ತೋಯ್ತಾರೆ. ಹಾಗಾಗಿ ಇವೆಲ್ಲ ನ್ಯಾಯ ಮಾಡಿ ಸರಿ ಮಾಡೋದಲ್ಲ. ಅಯ್ಯಯ್ಯೋ, ನಾನಿದೇನಪ್ಪ, ಒಂದು ಮಗು ಆಗಿದೆ, ತವ್ರ ಮನೇಲಿ ಎಷ್ಟು ದಿನ ಅಂತ ಇರಬಲ್ಲೆ, ಹಂಗೋ ಹಿಂಗೋ ಗಂಡ ಒಳ್ಳೆಯವನಿದ್ದಾನೆ, ಏನು ಕೆಟ್ಟ ಚಟ ಇಲ್ಲ, ಏನೇ ಇದ್ರೂ ಸರಿ ಮಾಡ್ಕೊಂಡು ನಾನು ಗಂಡನ ಮನೇಲೇ ಇರೋಣ ಅಂತ ಆಕೆಗೆ ಒಂದು ಏನೋ ದೊಡ್ಡ ಅವಮಾನ ದುಃಖ ಅಲ್ಲಿ ಆಗದ ಹೊರತು ಇನ್ಯಾವ ನ್ಯಾಯವೂ ಇದನ್ನು ಸರಿ ಮಾಡಲಿಕ್ಕಾಗಲ್ಲ. ಅಂಥದ್ದೇನೋ ನಡೆಯುತ್ತೆ. ತಾಳ್ಮೆಯಿಂದ ಇರಿ. ನಿಮ್ಗೆ ಒಳ್ಳೇದಾಗಲಿ, ಶುಭವಾಗಲಿ. ತುಂಬಾ ಧನ್ಯವಾದಗಳು. ಒಳ್ಳೇದಾಗ್ಲಪ್ಪ. ಗೋವಿಂದ ನಾರಾಯಣ. ಪಾಪ ನೋಡಿ, ಈ ಕತೆ ಕೇಳಿದಾಗ ಇವತ್ತು ದಾಂಪತ್ಯಗಳು, ವಿವಾಹಗಳು ಎಲ್ಲಿಗೆ ಬಂದು ನಿಂತಿದ್ದಾವೆ. ಯಾರು ಯಾರಿಗೆ ಜೋಡಿಯಾಗಬೇಕು ಅನ್ನೋದು ಸ್ವರ್ಗದಲ್ಲಿ ನಿರ್ಧಾರವಾಗಿರುತ್ತೆ ಅಂತ ಒಂದು ಮಾತಿದೆ. ಮ್ಯಾರೇಜಸ್ ಮೇಡ್ ಇನ್ ಹೆವನ್ ಅಂತ. ಸ್ವರ್ಗದಲ್ಲಿ ಮದುವೆಗಳು ನಿಶ್ಚಯವಾಗುತ್ತವೆ. ಸ್ವರ್ಗದಲ್ಲಿ ಮದುವೆಗಳು ನಿಶ್ಚಯವಾದರೆ ಬದುಕು ಕೂಡ ಸ್ವರ್ಗವಾಗಿ ಇರಬೇಕಲ್ವ? ಯಾಕೆ ಹಿಂಗೆ ನರಕ ಆಗ್ತಿದೆ? ಕೆಲವೊಮ್ಮೆ ಆ ಮಾತು ಕೂಡ ಸುಳ್ಳು ಅನಿಸುತ್ತೆ. ಒಂದು ವಾಶ್ರೂಮ್ ನೆಪ. ಆಯ್ತಪ್ಪ, ನಮ್ಮನ್ನು ಬಿಟ್ಟುಬಿಡು, ನಿನ್ನ ಹೆಂಡತಿ ಜೊತೆ ಚೆನ್ನಾಗಿರು ಅನ್ನೋ ಅಪ್ಪ ಅಮ್ಮ ಅಂದರೆ ಅತ್ತೆ ಮಾವ. ಆಯಿತು, ಅತ್ತೆ ಮಾವನನ್ನು ಈ ಮಟ್ಟಿಗೆ ನಿರ್ಲಕ್ಷ್ಯ ಮಾಡಿ, ಈ ಮಟ್ಟಿಗೆ ಅವರನ್ನು ತಿರಸ್ಕರಿಸಿ ನೀವು ಇದೇ ಯೌವನದಲ್ಲಿ ಜೀವನ ಪೂರ್ತಿ ಬದುಕ್ತೀರೇನು? ನಿಮಗೂ ವಯಸ್ಸಾಗುತ್ತೆ, ನೀವು ಅಜ್ಜಿ ತಾತ ಆಗ್ತೀರಿ, ನಿಮಗೂ ಒಂದು ಕಾಲ ಬರುತ್ತೆ. ಏನೇ ಇರ್ಬೋದು, ಅತ್ತೆ ಎಲ್ಲರೂ ಸರಿ ಇದ್ದಾರೆ, ಮಾವ ಎಲ್ಲರೂ ಸರಿ ಇದ್ದಾರೆ ಅಂತ ನಾನು ಹೇಳಲ್ಲ.
ಬಟ್ ಅವ್ರ ನೆಪ ಕೊಟ್ಟುಬಿಟ್ಟು ಗಂಡನಿಗೆ ಅನ್ಯಾಯ ಮಾಡೋದು ಒಳ್ಳೆಯದಲ್ಲ. ಆದಷ್ಟು ನಾನು ಹೇಳೋದು, ಕೈ ಇಲ್ದಿರೋ ಗಂಡ, ಕಾಲಿಲ್ದಿರೋ ಗಂಡ, ಕೆಲಸ ಇಲ್ದಿರೋ ಗಂಡ, ದುಡಿಮೆ ಇಲ್ದಿರೋ ಗಂಡ ಕಟ್ಕೊಂಡ್ಬಿಟ್ಟಿದ್ದೀವಪ್ಪ ಅಂತ ಎಂತೆಂಥ ಗಂಡಂದಿರ ಜೊತೆ ಬದುಕ್ತಿರೋ ಮಹಾನ್ ಹೆಣ್ಮಕ್ಳುಗಳು ಈ ಲೋಕದಲ್ಲಿದ್ದಾರೆ. ಅಂಥದ್ರಲ್ಲಿ ಎಲ್ಲ ಸರಿ ಇದ್ದು ನಾನು ಏನೋ ನೆಪ ಹುಡುಕೊಂಡು ತವ್ರ ಮನೆ ಮಾತು ಕೇಳಿಕೊಂಡು ಗಂಡನ ಬಿಡ್ತೀನಿ, ಅದು ಇದು ಆಯಿತು. ಗಂಡನಿಗೇನೋ ಕೆಟ್ಟದ್ದಿದೆಯಾ, ಕೆಟ್ಟ ಚಟ ಇದೆಯಾ, ಅಥವಾ ಕೆಟ್ಟ ಅಕ್ರಮ ಸಂಬಂಧ ಇದೆಯಾ, ಏನೋ ಕೆಟ್ಟದ್ದು ಹಾಳಾಗಿ ಹೋಗಿದ್ದಾನ, ಬಿಟ್ಬಿಡಿ, ಡೈವರ್ಸ್ ಕೊಡಿ, ನಿಮ್ಮ ಪಾಡಿಗೆ ನೀವಿರಿ, ಇವ್ರ ಪಾಡಿಗೆ ಇವ್ರನ್ನ ಬಿಡಿ. ಅದು ಏನೂ ಇಲ್ಲ. ಆ ಹೆಣ್ಮಕ್ಳಿಗೆ ನಾನು ಹೇಳೋದು, ನೋಡವಾ, ಬದುಕು ನಿಮ್ಮೊಂದಿಗೆ ನ್ಯಾಯಯುತವಾಗಿ ನಡ್ಕೊಳ್ಳೋ ಸಮಯದಲ್ಲಿ ನೀವು ಬದುಕಿಗೆ ಅನ್ಯಾಯವಾಗಿ ನಡ್ಕೊಳ್ಬಾರ್ದು. ಬದುಕು ಒಂದು ದಿನ ನಿಮ್ಮೊಂದಿಗೆ ಅನ್ಯಾಯವಾಗಿ ನಡ್ಕೊಳ್ಳಿಕ್ಕೆ ಶುರು ಮಾಡಿದ ಕಾಲದಲ್ಲಿ ನೀವು ನ್ಯಾಯದ ಯೋಚನೆ ಮಾಡ್ಬೋದು, ಆದರೆ ನ್ಯಾಯವಾಗಿ ಬದುಕಲಿಕ್ಕಂತೂ ಬದುಕು ನಿಮ್ಮನ್ನು ಬಿಡೋದಿಲ್ಲ. ಯಾಕಂದರೆ ಎಲ್ಲ ಚೆನ್ನಾಗಿದ್ದು ಒಂದು ಕಾಲದಲ್ಲಿ ನೀವು ಕೆಡಿಸ್ಕೊಂಡ್ರಿ ಅನ್ನೋದಾದರೆ, ಬದುಕೇ ಕೆಡಿಸ್ಲಿಕ್ಕೆ ನಿಂತ್ಕೊಂಡಾಗ ನೀವು ಚೆನ್ನಾಗಿ ಇರಬೇಕು ಅಂತ ಬಯಸಿದ್ರು ಬದುಕು ಚೆನ್ನಾಗಿರ್ಲಿಕ್ಕಿಲ್ಲ. ಈಗ ನಮಗನ್ಸೋದು, ಮದುವೆ ಆಗೋ ಹುಡುಗರು ಮೊದಲು ಮನೇಲಿ ವಾಶ್ರೂಮ್ ಚೆನ್ನಾಗಿ ಇಟ್ಕೊಳ್ರಪ್ಪ ಅಂತ. ಹೆಂಗಾಗ್ಬಿಟ್ಟಿದೆ ನೋಡಿ ಇವತ್ತಿನ ಮದುವೆಗಳು. ಏನು ಕತೆ ಇವೆಲ್ಲ. ಇಲ್ಲಿ ಯಾರನ್ನು ದೂಷಿಸಲಿಕ್ಕೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆದಷ್ಟು ಮದುವೆಯ ಸಮಯದಲ್ಲಿ ಮನೆ ವಿಚಾರವಾಗಿ ಏನೇನು ಸತ್ಯ ಇದೆ ಅದನ್ನು ಬಿಡಿಸಿ ಹೇಳಿಬಿಡಿ. ನನಗಂತೂ ದೊಡ್ಡ ಪಾಠ. ನಮ್ಮಮ್ಮ ಅಪ್ಪ ಮದುವೆ ಆಗಪ್ಪ ಅಂತಾರಲ್ಲ, ಈಗ ನನಗೊಂದು ಪಾಠ ಇದೆಲ್ಲ. ನೋಡವ್ವ, ನನ್ನ ಕೆಲಸ ಇಂಥದ್ದು, ನಮಗಿರೋದು ಒಂದು ಮನೆ, ನಮಗಿರೋದು ಹಿಂಗೆ, ನಾವಿರೋದು ಹಿಂಗೆ ಹೇಳ್ಬಿಟ್ಟು ಮುಂದೆ ಹೊರೆಯೋಣ ಅಂತ. ಏನು ಕತೆ ಇದು? ಇರಲಿ, ಸತ್ಯವನ್ನು ಮುಚ್ಚಿಡೋದ್ರಿಂದ, ಅಂದರೆ ಸುಳ್ಳು ಹೇಳಿದ್ರಿಂದ ಬದುಕು ಹಾಳಾಗಲ್ಲ, ಸತ್ಯವನ್ನು ಮುಚ್ಚಿಟ್ಟಿದ್ದರಿಂದ ಅಂತ. ಎರಡೂ ಒಂದೇ. ಹಾಗೆ ನೋಡಿದ್ರೆ ಸುಳ್ಳು ಹೇಳೋದು ಮತ್ತು ಸತ್ಯವನ್ನು ಮುಚ್ಚಿಡೋದು ಅಂದರೆ ಅದರ ಅರ್ಥ ಸುಳ್ಳು ಹೇಳೋದು ಅಂತಲೇ ಆಗಿದೆ ಅಲ್ವಾ? ಹೇಳಿದ ಸುಳ್ಳುಗಳಿಗಿಂತ ಮುಚ್ಚಿಟ್ಟ ಸತ್ಯಗಳು ಜೀವನವನ್ನು ಹಾಳು ಮಾಡ್ತವೆ. ಇಲ್ಲಿ ಯಾವ ಹುಡುಗರಿಗೂ ಈ ಪರಿಸ್ಥಿತಿ ಬರೋದು ಬೇಡ. ಹೆಂಡತಿಯಾದವರು ಗಂಡನಲ್ಲಿ ಏನೋ ದೋಷ ಇದ್ದರೆ ಸರಿ ಮಾಡೋ ಪ್ರಯತ್ನ ಮಾಡಬೇಕು, ಬಟ್ ಈ ಮಟ್ಟಿಗೆ ಅನ್ಯಾಯವಾಗಿ ನಡ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ.